ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪೂರ್ವಂ ರಾಮ ತಪೋವನಾಧಿಗಮನಂ ಹತ್ವಾ ಮೃಗಾಃ ಕಾಂಚನಂ ವೈದೇಹೀ ಹರಣಂ ಸಮುದ್ರತರಣಂ ಲಂಕಾಪುರೀ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಪೂಜ್ಯರಾದ ಭಗವದ್ ಬಂಧುಗಳೇ, ಸುಂದರಕಾಂಡದ ಈ ಪ್ರವಚನದಲ್ಲಿ ಮೂರನೇ ಒಂದು ಪ್ರವಚನಕ್ಕೆ ನಾವು ಪ್ರವೇಶಿಸ್ತಾ ಇದ್ದೀವಿ. ಅತ್ಯಂತ ಅದ್ಭುತವಾಗಿರತಕ್ಕಂಥ ಹನುಮಂತನ ಒಂದು ಸಾಹಸಗಳನ್ನು, ಆತನ ಒಂದು ಸಮುದ್ರನ ಉಲ್ಲಂಘನ ಮಾಡ್ತಾ ಇರ್ತಕ್ಕಂಥ ಆ ಒಂದು ಅದ್ಭುತ ಘಟ್ಟವನ್ನು ನಾವು ಅಧ್ಯಯನ ಮಾಡ್ಕೊತಾ ಇದ್ವಿ. ಹಿಂದಿನ ಒಂದು ಪ್ರವಚನದಲ್ಲಿ 70ನೆಯ ಸೂತ್ರದವರೆಗೂ ಕೂಡ ಅಂದರೆ 70ನೆಯ ಶ್ಲೋಕದವರೆಗೂ ಕೂಡ ಅಧ್ಯಯನ ಮಾಡ್ಕೊಂಡಿದ್ವಿ. 71ನೆಯ ಶ್ಲೋಕದಿಂದ ನಾವು ಮುಂದಕ್ಕೆ ಅಧ್ಯಯನ ಮಾಡ್ಕೋಬೇಕಾಗಿದೆ. ಹಿಂದಿನ ಪ್ರವಚನದಲ್ಲಿ ಏನಾಯಿತು ಅಂತಂದರೆ, ಯಾವುದೋ ಒಂದು ಘಟ್ಟದಲ್ಲಿ ನಾವು ಭಗವಂತನಿಗೆ ಭಕ್ತನಿಗೆ ಮಧ್ಯದಲ್ಲಿ ಭೇದ ಇಲ್ಲ, ಭಗವಂತನಿಗೆ ಭಕ್ತನಿಗೆ ಮಧ್ಯದಲ್ಲಿ ಅಂತರ ಇಲ್ಲ ಅಂತಕ್ಕಂಥ ಒಂದು ಚರ್ಚೆಗೆ ನಾವು ಪ್ರವೇಶ ಮಾಡಿದ್ವಿ. ಆದರೆ ಅದೇನಾಯಿತು ಅಂದರೆ ಕೆಲವು ವಿಷಯಾಂತರಗಳಿಂದ ಮತ್ತು ಸಮಯದ ಅಭಾವದಿಂದ ನಾವು ಪೂರ್ತಿ ಚರ್ಚೆ ಮಾಡ್ಕೊಳೋದಕ್ಕೆ ಹಿಂದಿನ ಒಂದು ಪ್ರವಚನದಲ್ಲಿ ಆಗಲಿಲ್ಲ. ಭಗವಂತನಿಗೆ ಭಕ್ತನಿಗೆ ಮಧ್ಯದಲ್ಲಿ ಭೇದನೇ ಇಲ್ಲ ಅಂತ ಹೇಳ್ತಾರೆ ನಾರದ ಮಹರ್ಷಿಗಳು. ನಾಸ್ತಿ ತಸ್ಮಿನ್ ತಜ್ಜನೆ ಭೇದಾಭಾವಾತ್ ಅಂತ ಹೇಳ್ತಾರೆ. ಅವನ ಮತ್ತು ಅವನ ಭಕ್ತರ ನಡುವೆ ಭೇದ ಇಲ್ಲ. ಅವನ ಭಕ್ತರು ಕಂಡ್ರು ಅಂತಂದರೆ ಭಗವಂತ ಕಂಡ ಪ್ರತ್ಯಕ್ಷವಾಗಿ ಅಂತಲೇ ಅರ್ಥ. ಹಾಗಾಗಿ ಭಗವಂತನಿಗೆ ಭಕ್ತನಿಗೆ ಮಧ್ಯದಲ್ಲಿ ಅಂತರ ಅಂತಕ್ಕಂಥದ್ದು ಇಲ್ಲ. ತನ್ಮಯಾಹ ಅಂತ ಹೇಳ್ತಾರೆ ನಾರದರು. ಏನು ಅಂದರೆ ಅವರು ಯಾವಾಗಲೂ ಕೂಡ ಒಂದು ಟ್ರಾನ್ಸ್ನಲ್ಲಿ ಇರ್ತಾರೆ, ಅಂದರೆ ಒಂದು ಗುಂಗಲ್ಲಿರ್ತಾರೆ. ಯಾವಾಗಲೂ ಕೂಡ ಭಗವಂತನ ಗುಂಗಲ್ಲಿರೋದ್ರಿಂದ ಅವ್ರು ಹೆಂಗೆ ಅಂತಂದರೆ ಅವನ ಸಾಕ್ಷಾತ್ತಾಗಿರ್ತಕ್ಕಂಥ ಸ್ವರೂಪರಾಗಿರ್ತಾರೆ. ಯಾರು? ಭಗವದ್ ಭಕ್ತರು. ಹಾಗಾಗಿ ಭಗವದ್ ಭಕ್ತರು ಕಂಡ್ರು ಅಂತಂದರೆ ಭಗವಂತ ಸಾಕ್ಷಾತ್ತಾಗಿ ಕಂಡ ಅಂತಲೇ ಅರ್ಥ. ಈ ಭಗವದ್ ಭಕ್ತರಿಗೆ ಏನಾಗಿರುತ್ತೆ ಅಂತಂದರೆ, ಭಗವಂತ ಅಂತಕ್ಕಂಥ ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಆಗಿರ್ಬೋದು. ಆದರೆ ಈ ಭಗವದ್ ಭಕ್ತರಿಗೆ ಸ್ನೇಹಿತ, ಮಾರ್ಗದರ್ಶಕ, ಗುರು, ತಂದೆ, ತಾಯಿ,
ಆಮೇಲೆ ಪ್ರಿಯಕರ, ಈ ಥರ ಒಬ್ಬೊಬ್ಬರನ್ನೊಂದು ಸಂಬಂಧಗಳನ್ನು ಇಟ್ಕೊಂಡು ಭಗವಂತನನ್ನು ಪ್ರೀತಿಸ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅಂದರೆ ಸಲಿಗೆ ಅಂತಕ್ಕಂಥದ್ದು ಇರುತ್ತೆ. ಅದಕ್ಕೆ ಅರ್ಜುನ ವಿಶ್ವರೂಪ ದರ್ಶನದಲ್ಲಿ ಹೇಳ್ತಾನೆ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಂತ ಹೇಳ್ತಾನೆ. ಅಪ್ಪ ನಿನ್ನ ಕೃಷ್ಣ, ಯಾದವ, ಸಖ ಅಂತೆಲ್ಲ ನಿನ್ನನ್ನು ಕರೆದು ಬಿಟ್ಟಿದ್ದೀನಿ, ಆ ದೋಷವನ್ನು ನನ್ನನ್ನು ಕ್ಷಮಿಸು ಅಂತ ಹೇಳ್ಬಿಟ್ಟು ಕೇಳ್ಕೊತಾನೆ. ಆದರೆ ಇದೇನು ಅಂತಂದರೆ ಭಗವಂತ ಯಾವತ್ತಿಗೂ ಕೂಡ ಆ ಸಲಿಗೆಯನ್ನು ಇಷ್ಟಪಡ್ತಾನೆ. ಆ ಸಲಿಗೆಯನ್ನು ಆತ ಅವಾಯ್ಡ್ ಮಾಡೋದಿಲ್ಲ. ಆ ಸಲಿಗೆ ಬೇಕು ಅಂತ ಇಷ್ಟಪಡ್ತಾನೆ. ಹಾಗಾಗಿ ಆ ಸಲಿಗೆಯನ್ನು ಭಕ್ತರು ಪ್ರದರ್ಶಿಸ್ತಾ ಇರ್ತಾರೆ. ಆಪ್ಯಾಯತೆ, ಆ ಆತ್ಮೀಯತೆ, ಆ ಸಲಿಗೆ, ಆ ಪ್ರೀತಿ ಅಂತಕ್ಕಂಥದ್ದು ಭಗವಂತ ಇಷ್ಟಪಡ್ತಾನೆ. ಹಾಗಾಗಿ ಭಗವಂತ ಇಷ್ಟಪಡ್ತಾ ಇರ್ತಕ್ಕಂಥ ಆ ಸಲಿಗೆಯನ್ನು, ಆ ಆತ್ಮೀಯತೆಯನ್ನು ಏನು ಮಾಡಬೇಕು, ಭಕ್ತರು ಪ್ರದರ್ಶಿಸಬೇಕು ಅಂತ ಭಗವಂತ ಬಯಸ್ತಾನೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಹಿಂದೆ ನಾವು ಹೇಳ್ಕೊಂಡ್ವಿ, ಯಶೋದೆ ಆ ಶ್ರೀಕೃಷ್ಣ ಮಲಗಿರಬೇಕಾಗಿದ್ರೆ ತೊಟ್ಟಿಲಿನಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಲ್ಕೊಂಡಿರ್ತಾನೆ. ದೇವತೆಗಳೆಲ್ಲ ಕೂಡ ಆತನ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಯಾವುದೋ ಒಂದು ಡೈಮೆನ್ಷನ್ನಲ್ಲಿ ಅಲ್ಲೆಲ್ಲ ನೆರೆದಿರ್ತಾರೆ. ಆ ಯಶೋದೆಗೆ ಈ ದೇವತೆಗಳು ಕಾಣ್ತಾ ಇರಲ್ಲ, ಆದರೆ ದೇವತೆಗಳಿಗೆ ಯಶೋದೆ ಆಕೆ ಮಾಡ್ತಾ ಇರ್ತಕ್ಕಂಥ ಲೀಲೆಗಳೆಲ್ಲ ಕಾಣ್ತಾ ಇರುತ್ತೆ. ಈ ಯಶೋದೆ ಏನು ಮಾಡ್ತಾಳೆ, ಯಾರ್ಯಾರೋ ಬಂದು ನನ್ನ ಮಗ ಶ್ರೀಕೃಷ್ಣನನ್ನು ನೋಡ್ಕೊಂಡು ಹೋಗಿದ್ದಾರೆ, ಹಾಗಾಗಿ ನನ್ನ ಮಗನಿಗೆ ದೃಷ್ಟಿ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ಏನು ಮಾಡ್ತಾಳೆ, ಪೂತ್ಕಾರ ಮಾಡ್ತಾಳೆ. ಆ ತೊಟ್ಲು ಸುತ್ತೂರ ಪೂತ್ಕಾರ. ಅಂದರೆ ನಾವು ನೋಡಿದ್ದೀವಲ್ಲ, ಸೆರಗಲ್ಲಿ ಹಿಂಗೆ ದೃಷ್ಟಿ ತೆಗೆದುಬಿಟ್ಟು ತಾಯಿರು ಮಾಡ್ತಕ್ಕಂಥ ಕೆಲಸ ಅದು. ಸೆರಗಲ್ಲಿ ಹಿಂಗೆ ದೃಷ್ಟಿ ತೆಗೆಯೋದು, ಆಮೇಲೆ ಜಡೆನಲ್ಲಿ ಹಿಂಗೆ ದೃಷ್ಟಿ ತೆಗೆಯೋದು, ತೂ 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 ಅಂತ ಆ ತೊಟ್ಲು ಸುತ್ತೂರ ಉಗಿಯೋದು, ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದ ಆ ದೇವತೆಗಳು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಇದೇನಪ್ಪ ಇದು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಲಗಿರಬೇಕಾದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಗೊಲ್ಲ ಸ್ತ್ರೀ ಈ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಅದನ್ನು ನಾವು ಇಂದಿನ ಒಂದು ಪ್ರವಚನದಲ್ಲಿ ಚರ್ಚೆ ಮಾಡ್ಕೊಂಡಿದ್ವಿ. ಆದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ನಿದರ್ಶನಗಳನ್ನು ನಾನು ಕೊಡಬೇಕಾಗಿತ್ತು. ಅಷ್ಟೊತ್ತಿಗೆ ಸಮಯದ ಅಭಾವನೂ ಇತ್ತು, ವಿಷಯಾಂತರನೂ ಆಯಿತು, ಮುಂದಕ್ಕೆ ಹೊರಟೋಗ್ಬಿಟ್ವಿ. ಅದೇನಾಗುತ್ತೆ ಅಂತಂದರೆ 63 ಜನ ನಾಯನಾರರು ಅಂತ ಬರ್ತಾರೆ. ಈಶ್ವರನ ಅನನ್ಯವಾಗಿರ್ತಕ್ಕಂಥ ಭಕ್ತರು, ಪರಮೇಶ್ವರನ ಅನನ್ಯವಾಗಿರ್ತಕ್ಕಂಥ ಭಕ್ತರು 63 ಜನ ನಾಯನಾರರು. ಈ 63 ಜನ ನಾಯನಾರರಲ್ಲಿ ನಾವು ಅನ್ಕೊಂತೀವಿ ನಾಯನಾರರು, ಆಳ್ವಾರರು. ಈ ವೈಷ್ಣವರಲ್ಲಿ ಏನು ಮಾಡ್ತಾರೆ ಅಂದರೆ 12 ಜನ ಆಳ್ವಾರರು ಅಂತ ಬರ್ತಾರೆ. ಈ ಆಳ್ವಾರರು, ನಾಯನಾರರು ಅಂತಂದರೆ ಎಲ್ಲರೂ ಬ್ರಾಹ್ಮಣರೇ, ಇವರೆಲ್ಲ ಕೂಡ ವೈದಿಕರೇ, ಹೀಗೆ ನಾವು ತಿಳ್ಕೊಂಡ್ಬಿಡ್ತೀವಿ. ಆದರೆ ಇವ್ರು ಯಾರು ಕೂಡ ಬ್ರಾಹ್ಮಣರಲ್ಲ, ಅಂದರೆ ಬ್ರಾಹ್ಮಣ ಅಂತಕ್ಕಂಥ ಕ್ಯಾಟಗರಿಯಿಂದ ಬಂದಿರತಕ್ಕಂಥವ್ರಲ್ಲ. ಎಲ್ಲ ಥರದ ಅಂದರೆ ಬಡಿಗೆ ಮಾಡ್ತಕ್ಕಂಥವ್ರು, ಕಮ್ಮಾರರು, ಚಮ್ಮಾರರು, ಎಲ್ಲ ಕ್ಯಾಸ್ಟ್ನವರು ಕೂಡ ಇದರಲ್ಲಿ ಇದ್ದಾರೆ. ಹಾಗಾಗಿ ಈ ನಾಯನಾರರಲ್ಲಿ ತಿರುನೀಲನಕ್ಕ ನಾಯನಾರ್ ಅಂತಕ್ಕಂಥವ್ರ ಕಥೆಯನ್ನು ನಾವು ಹೇಳ್ಕೋಬೇಕು. ಯಾಕೆಂದರೆ ಇದಕ್ಕೆ ಪೂರಕವಾಗಿರತಕ್ಕಂಥ ಒಂದು ಕತೆ. ತಿರುನೀಲನಕ್ಕ ನಾಯನಾರ್ ಆಲ್ರೆಡಿ ನಾನು ರುದ್ರಭಾಷ್ಯ ಹೇಳುವಾಗ ಅದನ್ನು ಆಲ್ರೆಡಿ ಕೋಟ್ ಮಾಡಿದ್ದೀನಿ, ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ. ನಮಗೇನು ಅಂತಂದರೆ ಭಗವಂತ ಅಂತಂದರೆ ಎಲ್ಲೋ ಇದ್ದಾನೆ, ತುಂಬ ಹಿರಿಯ, ಅತಿಯಾಗಿ ಮಡಿ ಮಾಡೋರಿಗೆ ಮಾತ್ರ ಭಗವಂತ ಸಿಗ್ತಾನೆ, ಇಲ್ಲದೇ ಇರೋರಿಗೆ ಸಿಕ್ಕೋದಿಲ್ಲ. ಈ ಥರದ್ದೆಲ್ಲ ಒಂದು ಉದಾಹರಣೆಗಳು ನಮಗೆ ಮೈಂಡಲ್ಲಿ ಏನಾಗಿರುತ್ತೆ, ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ಕೂತ್ಕೊಂಡಿರ್ತಕ್ಕಂಥದ್ದು ತಪ್ಪು. ಯಾಕೆ ಅಂತಂದರೆ ಯಾವುದೇ ಪುರಾಣದಲ್ಲಾಗಲಿ ಯಾವುದೇ ವೇದದಲ್ಲಾಗಲಿ ಅತೀ ಮಡಿ ಮಾಡೋರಿಗೆ ದೇವರು ಸಿಕ್ಕಿದ್ದಾನೆ ಅನ್ನೋದಕ್ಕೆ ಉದಾಹರಣೆ ಇಲ್ಲ. ಎಲ್ಲನ ಇದೆಯಾ? ಎಲ್ಲೂ ಇಲ್ಲ. ಅತಿ ಮಡಿ ಮಾಡೋರ್ಗೆ ಭಗವಂತ ಸಿಕ್ಕಿದ್ದಾನೆ ಅನ್ನೋದಕ್ಕೆ ಎಲ್ಲೂ ಉದಾಹರಣೆ ಇಲ್ಲ. ಆದರೆ ಅತಿ ಪ್ರೀತಿ ಮಾಡಿದವ್ರಿಗೆ, ಪ್ರೀತಿ ಅಂದರೆ ಭಕ್ತಿ, ಪ್ರೀತಿ ಅಂದ್ರೇನು? ಭಕ್ತಿ. ಸಂಸ್ಕೃತದಲ್ಲಿ ಭಕ್ತಿ ಅಂತಾರೆ, ಆಡು ಭಾಷೆಯಲ್ಲಿ ಪ್ರೀತಿ ಅಂತ ಹೇಳ್ತಾರೆ. ಯಾರು ಅತಿಯಾಗಿ ಪ್ರೀತಿ ಮಾಡಿದರೆ ಅವ್ರಿಗೆ ಭಗವಂತ ವಶವರ್ತಿಯಾಗಿರ್ತಾನೆ ಅಂತ ಅನ್ನೋದಕ್ಕೆ ಮಹಾಭಾರತ, ಭಾಗವತ, ರಾಮಾಯಣ, ಆಮೇಲೆ ವೇದ, ಉಪನಿಷತ್ತುಗಳನ್ನೆಲ್ಲ ನಮಗೆ ಉದಾಹರಣೆಗಳು ಹೆಜ್ಜೆ ಹೆಜ್ಜೆಗೂ ಕೂಡ ಸಿಗತ್ತೆ. ಈ ತಿರುನೀಲನಕ್ಕ ನಾಯನಾರ್ ಅಂತಕ್ಕಂಥವು ಶಿವನ ಅನನ್ಯವಾಗಿರ್ತಕ್ಕಂಥ ಭಕ್ತರಾಗಿರ್ತಾರೆ. ಆತನ ಹೆಂಡತಿ ಪಾಪ ಇಗ್ನೋರೆಂಟು, ಅಂದರೆ ಆಕೆಗೇನು ಅಂದರೆ ಗಂಡ, ಮನೆ, ಮಕ್ಕಳು, ಅಡುಗೆ ಮಾಡೋದು, ಅವ್ರಿಗೇನೋ ಹವಣಿಸ್ಕೊಡೋದು, ಇಷ್ಟು ಬಿಟ್ಟರೆ ಇನ್ನೇನು ಗೊತ್ತಿರಲ್ಲ ಆಕೆಗೆ. 4 ಜನ ಮಕ್ಕಳು. ಯಾರಿಗೆ? ತಿರುನೀಲನಕ್ಕ ನಾಯನಾರ್ಗೆ 4 ಜನ ಮಕ್ಕಳಿರ್ತಾರೆ. ಈ ಥರ ಏನು ಅಂದರೆ ಪ್ರತಿದಿನದ ಟೈಮ್ ಟೇಬಲ್ ಏನು ಅಂದರೆ ಬೆಳಗ್ಗೆ ಎದ್ದು ಆ ಮನೆಯಲ್ಲಿ ಒಂದು ಶಿವಲಿಂಗ ಇರುತ್ತೆ, ಆ ಪಂಚಾಮೃತನ್ನೆಲ್ಲ ಹವಣಿಸ್ಕೊಂಡು ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ಮಾಡಿ ಬಿಲ್ವಪತ್ರಗಳಿಂದ ಅರ್ಚನೆ ಮಾಡಿ ಎಲ್ಲ ಆಗಿ ಮಹಾಮಂಗಳಾರತಿ ಆದಮೇಲೆ ಆತ ಬಾಯಿಗೆ ಏನೋ ಒಂದು ತೊಟ್ಟು ನೀರು ಹಾಕ್ಕೊತ ಇರ್ತಾನೆ. ಆ ಥರದ ಒಂದು ಭಕ್ತ, ಅಷ್ಟು ಒಂದು ಆತನಿಗೆ ನಿಷ್ಠೆ. ಈ ಹೆಂಡತಿಗೆ ಏನು ಕೆಲಸ ಅಂತಂದರೆ ಸ್ನಾನ ಮಾಡೋದು, ಗಂಡನಿಗೆ ಏನು ಬೇಕೋ ಪೂಜೆಗೆಲ್ಲ ಹವಣಿಸ್ಕೊಡೋದು, ಅಡುಗೆ ಮಾಡೋದು, ಪ್ರಸಾದಕ್ಕೆ ರೆಡಿ ಮಾಡೋದು, ಮಕ್ಕಳನ್ನ ನೋಡ್ಕೊಳೋದು, ಮನೆ ನೋಡ್ಕೊಳೋದು, ಇಷ್ಟು ಬಿಟ್ಟರೆ ಏನು ಗೊತ್ತಿರೋದಿಲ್ಲ. ಒಂದ್ಸಲಿ ಏನಾಗುತ್ತೆ, ಎಲ್ಲ ಪಂಚಾಮೃತ ಎಲ್ಲ ಮುಗಿದಿರುತ್ತೆ, ರುದ್ರಾಭಿಷೇಕ ಎಲ್ಲ ಮುಗಿದಿರುತ್ತೆ, ಇನ್ನೇನು ಅಲಂಕಾರ ನಡೀತಾ ಇರುತ್ತೆ. ಯಾರಿಗೆ? ಶಿವಲಿಂಗಕ್ಕೆ ಅಲಂಕಾರ ನಡೀತಾ ಇರುತ್ತೆ. ಅಷ್ಟೊತ್ತಿಗೆ ಬಿಲ್ವಪತ್ರಗಳನ್ನೆಲ್ಲ ಹವಣಿಸ್ಕೊಡ್ತಾ ಇರ್ತಾಳೆ. ಯಾರು? ತಿರುನೀಲನಕ್ಕ ನಾಯನಾರ್ ಹೆಂಡತಿ ಬಿಲ್ವಪತ್ರಗಳನ್ನೆಲ್ಲ ಹವಣಿಸ್ಕೊಡ್ತಾ ಇರ್ತಾಳೆ, ಇನ್ನೇನು ಪೂಜೆ ಮಾಡಬೇಕು ಅಂತ.
ನೋಡ್ತಾಳೆ ಇಷ್ಟು ಗಾತ್ರದ್ದೊಂದು ಜೇಡ ಆ ಲಿಂಗದ ಮೇಲೆ ಓಡಾಡ್ತಾ ಇರುತ್ತೆ. ಈಕೆ ಸಾಮಾನ್ಯಳು ಪಾಪ, ಈಕೆಗೆ ಶಾಸ್ತ್ರ ಪುರಾಣ ಏನೂ ಗೊತ್ತಿಲ್ಲ. ಆಕೆಗೆ ಗೊತ್ತಿರೋದೇನೋ ತನ್ನ 4 ಜನ ಮಕ್ಕಳು, ಮನೆ, ಗಂಡ, ಈ ಅಡುಗೆ ಮಾಡೋದು, ಇಷ್ಟೇ ಗೊತ್ತಿರ್ತಕ್ಕಂಥದ್ದು. ನೋಡ್ತಾಳೆ ಶಿವಲಿಂಗದ ಮೇಲೆ ಜೇಡ ಓಡಾಡ್ತಾ ಇದೆ. ಸಾಮಾನ್ಯವಾಗಿ ಮಕ್ಕಳ ಮೇಲೆ ಜೇಡ ಓಡಾಡಿದ್ರೆ ತಾಯಿ ಏನು ಮಾಡ್ತಾಳೆ? ಜೇನು ಕಚ್ಚಲಿ, ಏನನ್ನ ಕಚ್ಚಲಿ ಅಂತ ಉಗಿದ್ಬಿಟ್ಟು ಅದಕ್ಕೆ ಹಿಂಗೆ ಬಳಿತಾರೆ. ಅದೇ ವೈದ್ಯ ತಾನೆ. ಆಕೆ ಏನು ಮಾಡ್ತಾಳೆ? ಅಯ್ಯೋ ಶಿವಲಿಂಗದ ಮೇಲೆ ಜೇಡ ಓಡಾಡ್ತಾ ಇದೆ, ಪಾಪ ಏನು ಅಪಚಾರ ಆಗೋಗುತ್ತೋ, ಏನು ಇದಾಗೋಗ್ಬಿಡುತ್ತೋ ಏನೋ, ರೋಗ ಬಂದ್ಬಿಡುತ್ತೋ ಏನೋ, ಅಲರ್ಜಿ ಆಗ್ಬಿಡುತ್ತೋ ಏನೋ ಅಂತೇಳ್ಬಿಟ್ಟು ಎಡಗೈನಲ್ಲಿ ಆ ಜೇಡನ್ನ ಪಕ್ಕಕ್ಕೆ ತಳ್ಳಿಬಿಟ್ಟು ಬಲಗೈನಲ್ಲಿ ತುಪಕ್ಕಂತ ಉಕ್ಕೊಂತಾಳೆ. ಈತ ಧ್ಯಾನಕ್ಕೆ ಕೂತ್ಕೊಂಡಿರ್ತಾನೆ. ಯಾರೋ ತಿರುನೀಲನಕ್ಕ ನಾಯನಾರು ಧ್ಯಾನಕ್ಕೆ ಕೂತ್ಕೊಂಡಿರ್ತಾನೆ. ಏನು ಉಗುದ್ ಸೌಂಡ್ ಆಯ್ತಲ್ಲ, ಏನಪ್ಪ ಯಾರು ಉಗಿದ್ರು ಇಲ್ಲಿ ಈ ಪೂಜಾ ಇದರಲ್ಲಿ ಅಂತೇಳ್ಬಿಟ್ಟು ಕಣ್ ತೆಗೆದು ನೋಡಿದ್ರೆ ಆಲ್ರೆಡಿ ಕೈಗೆ ಉಕ್ಕೊಂಡಿರೋ ಎಂಜಲನ್ನ ಲಿಂಗಕ್ಕೆ ಹಾಕಿ ಚೆನ್ನಾಗಿ ಮರ್ದನ ಮಾಡ್ತಾ ಇರ್ತಾಳೆ. ಯಾರು? ತಿರುನೀಲನಕ್ಕ ನಾಯನಾರ ಹೆಂಡತಿ ಚೆನ್ನಾಗಿ ಮರ್ದನ ಮಾಡ್ತಾ ಇರ್ತಾಳೆ. ಅದನ್ನ ನೋಡಿದ ಈ ತಿರುನೀಲನಕ್ಕ ನಾಯನಾರು ವಿಪರೀತ ಕೆಂಡಾಮಂಡಲ ಆಗ್ಬಿಡ್ತಾನೆ. ಇವತ್ತು ನಿನ್ನನ್ನು ಕೊಂದೇ ಬಿಡ್ತೀನಿ, ನಿನ್ನನ್ನು ಬಿಡೋದಿಲ್ಲ, ಶಿವಾಪಚಾರ ಮಾಡಿಬಿಟ್ಟಿದ್ಯಾ ಅಂತೇಳ್ಬಿಟ್ಟು ಒಂದು ದೊಣ್ಣೆ ಎತ್ಕೊಂಡು ಅಟ್ಕೊಂಡು ಹೋಗ್ಬಿಡ್ತಾನೆ. ಈಕೆ ಮೊದಲೇ ಅಮಾಯಕಳು, ಅಯ್ಯೋ ನನ್ನ ಗಂಡ ಹೊಡೆದ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ ಅಂತೇಳ್ಬಿಟ್ಟು ಈಕೆ ಓಡ್ತಾ ಇರ್ತಾಳೆ. ತಿರುನೀಲನಕ್ಕ ನಾಯನಾರು ಹಿಂದೆ ಅಟ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದ್ರೆ ಅರ್ಧ ದಾರಿನಲ್ಲಿ ಏನಾಗುತ್ತೆ? ಶಿವನ ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ ಶಿವ ಪ್ರತ್ಯಕ್ಷ ಆಗ್ತಾನೆ. ಆಗ್ಬಿಟ್ಟು ಹೇಳ್ತಾನೆ, ನನ್ನ ತಾಯಿ ಎಲ್ಲೆಲ್ಲಿ ನನಗೆ ಎಂಜಲ್ ರಕ್ಷೆಯನ್ನು ಇಟ್ಟಿದ್ದಾಳೆ ಅಲ್ಲಿ ನೋಡು, ನನ್ನ ಸ್ಕಿನ್ಗೆ ಏನೂ ಆಗಿಲ್ಲ, ನನ್ನ ಚರ್ಮಕ್ಕೆ ಏನೂ ಆಗಿಲ್ಲ, ಶುದ್ಧವಾಗಿ ನೀಟಾಗಿದೆ ಅಂತೇಳ್ಬಿಟ್ಟು ಚರ್ಮಾಂಬರ ಎತ್ತಿ ತೋರಿಸ್ತಾನೆ. ನೋಡು ನನ್ನ ತೊಡೆಗಳು ನೋಡು, ನನ್ನ ತಾಯಿ ನನಗೆ ಅಲ್ಲಿ ಎಂಜಲ್ ರಕ್ಷೆ ಇಟ್ಟಿಲ್ಲ, ಅದಕ್ಕೆ ನೋಡು ನನ್ನ ತೊಡೆಗಳ ಮೇಲೆಲ್ಲ ದದ್ದುಗಳು ಬಂದಿದೆ ಅಂತ ತೋರಿಸ್ತಾನೆ. ಏನು ಇಷ್ಟಿಷ್ಟು ಗಾತ್ರ ಕೆಂಪಕ್ಕೆ ದದ್ದುಗಳಾಗ್ಬಿಟ್ಟಿರುತ್ತೆ. ಇದು ಭಗವಂತನ ಲೀಲೆ, ದದ್ದುಗಳಾಗ್ಬಿಟ್ಟಿರುತ್ತೆ. ಹಾಗಾಗಿ ನನಗೆ ಪೂರ್ತಿ ವಾಸಿ ಆಗಬೇಕು ಅಂದರೆ ನನ್ನ ತಾಯಿನ ಕರ್ಕೊಂಡು ಬಂದು ಮತ್ತೆ ಎಂಜಲ್ ರಕ್ಷೆ ಪೂರ್ತಿ ಇಡಿಸು, ಇಲ್ಲ ಅಂತಂದರೆ ನಿನಗೆ ನಾನು ಶಿಕ್ಷೆ ಆಗ್ತೀನಿ ಅಂತ ಹೇಳ್ತಾನೆ. ಆವಾಗ ತಿರುನೀಲನಕ್ಕ ನಾಯನಾರು ಓಡಿ ಅಟ್ಕೊಂಡು ಹೋಗಿ ಹೆಂಡ್ತಿನ ಹಿಡ್ಕೊತಾನೆ. ಆಕೆ ಗಾಬರಿ, ಬಿಟ್ಬಿಡು, ಏನೋ ತಪ್ಪಾಗೋಯ್ತು, ಗೊತ್ತಿಲ್ದಿರ ಮಾಡಿಬಿಟ್ಟಿದ್ದೀನಿ ಅಂತ. ಇಲ್ಲಮ್ಮ, ಏನೋ ನೀನು ಬಂದು ಎಂಜಲ್ ರಕ್ಷೆ ಇಡಬೇಕಂತೆ, ಇಲ್ಲದೇ ಈಶ್ವರ ಒಪ್ಪಲ್ವಂತೆ, ನೀನು ಬರಲೇಬೇಕಂತೆ ಅಂತೇಳ್ಬಿಟ್ಟು ಒಂದು ಕಡೆಗೆ ಆಕೆನ ಕರ್ಕೊಂಬರ್ತಾನೆ. ಆಕೆ ಮತ್ತೆ ಕೇಳ್ತಾಳೆ, ಎಂಜಲ್ ರಕ್ಷೆ ಇಡ್ಲಾ, ಯಾಕಂದ್ರೆ ಮತ್ತೆ ಹೊಡೆ ಸಾಯಿಸ್ಬಿಟ್ಟು ಎಲ್ಲ ಆಮೇಲೆ ನನಗೆ ಅಂತೇಳ್ಬಿಟ್ಟು. ಇಲ್ಲ ಇಡು ಅಂತ ಗಂಡ ಹೇಳಿದ್ಮೇಲೆ ಮತ್ತೆ ಎಂಜಲ್ ಉಕ್ಕೊಂಡು ಆ ಶಿವಲಿಂಗಕ್ಕೆಲ್ಲ ಮತ್ತೆ ಮರ್ದನ ಮಾಡ್ತಾನೆ, ರಕ್ಷೆ ಇರಲಿ ಅಂತ ಹೇಳ್ಬಿಟ್ಟು. ಆವಾಗ ಶಿವ ಖುಷಿಪಟ್ಟು ತನ್ನ ಒಂದು ಪಾರ್ವತಿ ಸಹಿತನಾಗಿ ಸಾಕ್ಷಾತ್ಕಾರ ಮಾಡಿ ಅವರಿಬ್ಬರಿಗೂ ಮೋಕ್ಷ ಪದವಿಯನ್ನು ಅನುಗ್ರಹಿಸ್ತಾನೆ. ಇದು ನಾಯನಾರ್ ಕಥೆಯಲ್ಲಿ ಬರ್ತಕ್ಕಂಥ ಕತೆ. ಯಾಕೆ ಹೇಳಿದೆ ಅಂತಂದರೆ, ಭಗವಂತನಿಗೆ ಭಕ್ತನಿಗೆ ಮಧ್ಯದಲ್ಲಿ ಆತ್ಮೀಯತೆ ಇರಬೇಕು. ನಮ್ಮ ಉಸಿರಿದೆ ನೋಡಿ, ನಾವು ಉಸಿರಾಡ್ತಕ್ಕಂಥ ಉಸಿರು ಎಷ್ಟು ಹತ್ತಿರದಲ್ಲಿ ಇದೆಯೋ ನಮಗೆ, ಅದಕ್ಕಿಂತ ಹತ್ತಿರದಲ್ಲಿ ಭಗವಂತ ನಮಗಿದಾನಂತೆ. ಹಂಗಿದ್ಮೇಲೆ ಭೇದ ಭಾವ ಯಾಕೆ ಬೇಕು ಭಗವಂತನ ಜೊತೆನಲ್ಲಿ ಅಂತ ನಾಯನಾರ ಕತೆ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಭಗವಂತನಿಗೆ ಭಕ್ತನಿಗೆ ಮಧ್ಯದಲ್ಲಿ ಯಾವುದೇ ಭೇದ ಇರಬಾರ್ದು ಅಂತ ಹೇಳ್ಬಿಟ್ಟು. ಶಬರಿ ನೋಡಿ ಏನು ಮಾಡಿದ್ಲು? ಎಂಜಲ್ ಮಾಡಿರ್ತಕ್ಕಂಥ ಹಣ್ಣನ್ನು ಪರಮಾತ್ಮನಿಗೆ ತಿನ್ನಿಸಿದ್ಲು. ಪರಮಾತ್ಮ ಏನು ಬೇಡ ಅನ್ನಲಿಲ್ಲ. ಗುಹ ಏನು ಸ್ನಾನ ಮಾಡಿದ್ನ, ಹೆಂಗಿದ್ದ, ಏನು, ಆತನಿಗೆ ಏನು ಯಾವುದೇ ಆಚಾರ ವ್ಯವಹಾರ ಗೊತ್ತಿರಲಿಲ್ಲ. ಆದರೆ ರಾಮ ಬಂದ, ರಾಮನಿಗೆ ಸತ್ಕಾರ ಮಾಡಬೇಕು, ಅಷ್ಟು ಬಿಟ್ಟರೆ ಆತನ ಮನಸ್ಸಿನಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ಪ್ರೀತಿಯನ್ನು ಅಷ್ಟೇ ನೋಡ್ತಾನೆ ಭಗವಂತ, ಆಚಾರ ವ್ಯವಹಾರಗಳನ್ನು ನೋಡಲ್ಲ ಅಂತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು ಕತೆ ಬರುತ್ತೆ. ಏನು ಅಂದರೆ, ಒಬ್ಬ ಸನ್ಯಾಸಿ ನಡ್ಕೊಂಡು ಹೋಗ್ತಾ ಇದ್ದಂತೆ, ಸನ್ಯಾಸಿ ಸ್ವಾಮಿ, ಆತ ಶಾಸ್ತ್ರವೇತ್ತ, ಎಲ್ಲ ಶಾಸ್ತ್ರಗಳನ್ನು ಎಲ್ಲ ತಿಳಿದಿರ್ತಕ್ಕಂಥ ಸನ್ಯಾಸಿ. ನಡ್ಕೊಂಡು ಹೋಗ್ತಾ ಇದ್ದಾನಂತೆ. ಒಂದು ದೊಡ್ಡ ಹೊಲ ಗದ್ದೆ ಇರತಕ್ಕಂಥ ಜಾಗ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲೇನಾಗುತ್ತೆ ಅಂದರೆ, ಒಬ್ಬ ರೈತ, ಒಬ್ಬ ಕುರಿ ಕಾಯೋನು, ಒಬ್ಬನು ಹಸು ಮೇಯಿಸೋನು, 3 ಜನ ಕೂತ್ಕೊಂಡಿದ್ದಾರೆ. ಮಧ್ಯಾಹ್ನದ ಉಪಹಾರ ಮಾಡೋದಕ್ಕೆ, ಅಂದರೆ ಮಧ್ಯಾಹ್ನದ ಊಟ ಮಾಡೋದಕ್ಕೆ ಕೂತ್ಕೊಂಡಿದ್ದಾರೆ. ಒಬ್ಬನು ಕುರಿ ಕಾಯೋನು, ಒಬ್ಬನು ಹಸು ಮೇಯಿಸೋನು, ಒಬ್ಬನು ಅಲ್ಲಿ ರೈತ, ಅಲ್ಲೆಲ್ಲ ದುಡಿತಾ ಇರ್ತಕ್ಕಂಥ ರೈತ. 3 ಜನನು ಏನು ಮಾಡಿದ್ದಾರೆ, ಅವ್ರವ್ರು ತಂದಿರ್ತಕ್ಕಂಥ ಈ ಸದ್ದಿ ಅಂತ ಹೇಳ್ತಾರಲ್ಲ, ಡಬ್ಬಿಗಳು ತೆಗೆದಿಟ್ಕೊಂಡಿದ್ದಾರೆ. ಮಧ್ಯಾಹ್ನ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡು ಇವ್ರು ಪೂಜೆ ಮಾಡಬೇಕಲ್ಲ, ಪ್ರಾರ್ಥನೆ ಮಾಡಬೇಕಲ್ಲ, ಭಗವಂತನಿಗೆ ತಿನ್ಸೋದಕ್ಕೆ, ಅಂದರೆ ತಿನ್ನೋದಕ್ಕೆ ಮುಂಚೆ ಭಗವಂತನಿಗೆ ಪ್ರೇಯರ್ ಮಾಡಬೇಕಲ್ಲ. ಅವ್ರೇನು ಮಾಡ್ತಾ ಇದಾರಂತೆ, 3 ಜನನು ಅವ್ರವ್ರ ಡಬ್ಬಿನಲ್ಲಿರ್ತಕ್ಕಂಥ ಅನ್ನನ ತೆಗೆಯೋದು, ಆಕಾಶಕ್ಕೆ ತೋರಿಸೋದು. ಶಿವ ಈಗ ನಿಂಗೊಂದು ತುತ್ತು, ನಂಗೊಂದು ತುತ್ತು ಅಂತ ಬಾಯಿಗೆ ಹಾಕ್ಕೊಂಬಿಡೋದು, ಅವ್ರ ಬಾಯಿಗೆ ಹಾಕ್ಕೊಂಬಿಡೋದು. ಇನ್ನೊಂದು ತುತ್ತು ಎತ್ತೋದು, ಶಿವ ಈಗೋ ನಿನ್ಗೊಂದು ತುತ್ತು, ನನಗೊಂದು ತುತ್ತು ಅಂತ ಬಾಯಿಗೆ ಹಾಕ್ಕೊತಾ ಇದ್ದಾರಂತೆ. ನಮ್ಮ ಅಣ್ಣಗೆ ಜ್ಞಾಪಿಸಿದ್ರು, ನೀನು ಅದನ್ನು ಹೇಳಬೇಕಾಗಿತ್ತು ಹೋದ ಒಂದು ಪ್ರವಚನದಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ನೆನಪಿಗೆ ಬಂತದು. ಕಡೆಗೆ ಈ ಸನ್ಯಾಸಿಗೆ ರೇಗೋಗ್ಬಿಡ್ತಂತೆ, ಇದೇನು ಪೂಜೆ ಮಾಡ್ತಾ ಇದ್ದಾರೆ, ಇದೇನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವರು, ಇದಕ್ಕೇನು ಪ್ರಾರ್ಥನೆಗೆ ಒಂದು ಅರ್ಥ ಇದೆಯಾ, ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಗಲಾಟೆ ಮಾಡಿದ್ನಂತೆ. ಹೀಗೆಲ್ಲ ನೀವು ಮಾಡಬಾರ್ದು, ದೇವ್ರಿಗೆ ಅಪಚಾರ ಮಾಡ್ತಾ ಇದ್ದೀರಾ ನೀವು. ಪ್ರಾರ್ಥನೆ ಅಂದರೆ, ಪೂಜೆ ಅಂದರೆ ಗೌರವವಾಗಿರಬೇಕು,
ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ, ಭಯದಿಂದ ಮಾಡಬೇಕಾಗಿರ್ತಕ್ಕಂಥ ಪ್ರಾರ್ಥನೆ. ನೀವೇನೋ ಯಾರೋ ಒಬ್ಬರು ಫ್ರೆಂಡ್ಗೆ ಕೊಟ್ಟಂಗೆ ಶಿವ ನಿಂಗೊಂದು ತುತ್ತು ನನಗೊಂದು ತುತ್ತು ಅಂತ ಬಾಯಿಗೆ, ಅದು ಓಲಿ ಅವನಿಗಾದ್ರೂ ಕೊಡ್ತಾ ಇದ್ದೀರಾ, ನಿಮ್ಮ ಬಾಯಿಗೆ ಹಾಕ್ಕೊತಾ ಇದ್ದೀರಾ, ಇದು ಯಾವ ಪೂಜೆ ಇದು ಅಂತೇಳ್ಬಿಟ್ಟು ಗಲಾಟೆ ಮಾಡೋದಂತೆ ಸನ್ಯಾಸಿ. ಆಯ್ತು ಸ್ವಾಮಿ, ಏನೋ ಗೊತ್ತಿಲ್ದಿರ ಮಾಡಿಬಿಟ್ಟಿದ್ದೀವಿ, 3 ಜನನು ಅಮಾಯಕರು ಅಜ್ಞಾನಿಗಳು, ಏನೋ ಮಾಡಿಬಿಟ್ಟಿದ್ದೀವಿ, ಇನ್ಮೇಲಿಂದ ನೀವು ಹೇಳ್ದಂಗೆ ನಡ್ಕೊತೀವಿ ಅಂತ ಹೇಳಿದ್ರಂತೆ. ಆಯ್ತು, ನಾಳೆಯಿಂದ ಹಂಗೆ ನಡ್ಕೊತೀವಿ, ನೀವು ಹೇಳ್ದೆ ಏನೋ ಅವನೇನೋ ಹೇಳ್ಕೊಟ್ನಂತೆ, ಹಿಂಗೆ ನಡ್ಕೊ ಅಂತ ಹೇಳ್ಬಿಟ್ಟು. ಆಯ್ತು ಸ್ವಾಮಿ ನಡ್ಕೊತೀವಿ ಅಂತ ಸ್ವಲ್ಪ ತಾಗೋ ಅಷ್ಟೊತ್ತಿಗೆ ಏನಾಯ್ತಂತೆ, ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತಂತೆ. ಮಳೆ ಸ್ಟಾರ್ಟ್ ಆಗಿ ಎಲ್ಲ ಕಡೆ ಹಳ್ಳ ಕೊಳ್ಳ ಎಲ್ಲ ಪ್ರವಾಹ ಬರೋದಕ್ಕೆ ಶುರು ಮಾಡ್ತದೆ. ಈ ಸನ್ಯಾಸಿ ಆ ಹೊಲಗಳಿಂದ ದಾಟ್ಕೊಂಡು ಇನ್ನೊಂದು ಊರಿಗೆ ಹೋಗ್ಬೇಕಾಗಿತ್ತಂತೆ. ಕರೆಕ್ಟಾಗಿ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಹಳ್ಳ, ಹಳ್ಳ ಜೋರಾಗಿ ಹರಿತಾ ಇದೆ, ಸಂಜೆ ಆಗ್ತಾ ಇದೆ, ಹಳ್ಳ ಜೋರಾಗಿ ಹರಿತಾ ಇದೆ. ಇವಾಗ ಈ ಹಳ್ಳ ದಾಟಿದ್ರೆ ಮಾತ್ರ ಊರು ಸೇರೋದಕ್ಕೆ ಸಾಧ್ಯ ಆಗತ್ತೆ, ಇಲ್ಲದ್ರೆ ಆಗೋದಿಲ್ಲ. ಈ ಸನ್ಯಾಸಿ ಏನು ಮಾಡೋದು, ಹಳ್ಳ ಬಂದ್ಬಿಡ್ತು, ಪ್ರವಾಹ ಬರ್ತಾ ಇದೆ, ಏನಪ್ಪ ಮಾಡೋದು ದೇವರೇ, ಇವಾಗ ಹೆಂಗೆ ದಾಟೋದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈತ ಟೆನ್ಷನ್ ಬೀಳ್ತಾ ಇದ್ದಾನಂತೆ. ಅಷ್ಟೊತ್ತಿಗೆ ಈ 3 ಜನ ಬಂದ್ರಂತೆ ಅಮಾಯಕರು, ಯಾರೋ ರೈತ, ಕುರುಬ ಮತ್ತು ಗೊಲ್ಲ, 3 ಜನ ಬಂದ್ರಂತೆ. ಬಂದ್ಬಿಟ್ಟು ಆರಾಮಾಗಿ ಮಾತು ಹೇಳ್ಕೊಂಡು ಅವರು ಇದು ಮಾಡಿಕೊಂಡು ಕ್ಯಾಶುವಲ್ ಆಗಿ ನೀರ್ ಮೇಲೆ ನಡ್ಕೊಂಡು ಆ ಕಡೆ ಹೊಟ್ಟೋದ್ರಂತೆ. ನೀರ್ ಮೇಲೆ ನಡ್ಕೊಂಡು ಹೊಟ್ಟೋದ್ರಂತೆ. ಈ ಸನ್ಯಾಸಿ ಕೂಗುದಂತೆ, ಹೆಂಗಪ್ಪ ನಡ್ಕೊಂಡು ಹೋದ್ರಿ ನೀರ್ ಮೇಲೆ ನೀವು ಅಂತಬಿಡು. ಸ್ವಾಮಿ ನಿಮಗೆ ಕಾಣ್ತಾ ಇಲ್ವಾ ಈ ಸೇತುವೆ ಅಂತ ಹೇಳ್ತಾ ಇದ್ರಂತೆ. ಈ ಸೇತುವೆ ನಿಮಗೆ ಕಾಣ್ತಾ ಇಲ್ವಾ, ನಾವು ಅದ್ರ ಮೇಲೆ ನಡ್ಕೊಂಡು ಬಂದ್ವಿ ಅಂದೆ. ಈ ಸನ್ಯಾಸಿಗೆ ಸೇತುವೆ ಕಾಣ್ತಾ ಇಲ್ಲ, ಆದರೆ ಅಮಾಯಕರಿಗೆ ಸೇತುವೆ ಕಾಣ್ತಾ ಇದೆ. ಈ ಸನ್ಯಾಸಿಗೆ ಆಶ್ಚರ್ಯ ಆಯ್ತಂತೆ, ಹೆಂಗೆ ಇವರು ನಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು. ಅಂತ ನನಗೆ ಕಾಣ್ತಾ ಇಲ್ವಲ್ಲಪ್ಪ, ಈ ಸೇತುವೆ ಎಲ್ಲಿದೆ ಅಂತ ನಂಗೆ ಕಾಣ್ತಾ ಇಲ್ವಲ್ಲ, ಸ್ವಾಮಿ ಕಾಲಿಡಿ ನೋಡಿ ಅಲ್ಲೇ ಸೇತುವೆ ಇದೆ. ಈತನಿಗೆ ಭಯ, ಯಾಕಂದ್ರೆ ಹಳ್ಳದಲ್ಲಿ ಬಿದ್ದರೆ ಕೊಚ್ಕೊಂಡು ಎಲ್ಲಿ ತೇಲ್ತೀನೋ ಅಂತ ಹೇಳ್ಬಿಟ್ಟು ಅಂತ ಭಯ. ಆವಾಗ ಕಡೆಗೆ ಆತ ಹೇಳದಂತೆ, ಶರಣಾಗತಿ ಮಾಡೋದಂತೆ, ನಂದೇನೋ ತಪ್ಪಾಗಿದೆ, ಅದಕ್ಕೆ ಭಗವಂತ ಹೀಗೆ ಮಾಡ್ತಾ ಇದ್ದಾನೆ, ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಅಶರೀರ ವಾಣಿ ಆಯ್ತಂತೆ. ಏನಂತ ಅಂತಂದರೆ, ಅವ್ರು ಏನು ಪೂಜೆ ಮಾಡ್ತಾ ಇದ್ದಾರೆ, ಅಭಿಮಾನವಾಗಿ ಪ್ರೀತಿಯಾಗಿ ಅವ್ರೇನು ಪೂಜೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಸತ್ಯ ಇದೆ. ಅಂದರೆ ಅದರಲ್ಲಿ ಏನು ಸಿನ್ಸಿಯಾರಿಟಿ ಅಂತ ಹೇಳ್ತಾರೆ, ನಂಬಿಕೆ ಇದೆ, ಶ್ರದ್ಧೆ ಇದೆ. ಹಾಗಾಗಿ ಅದು ಅವ್ರಿಗೆ ಫಲಿಸ್ತಾ ಇದೆ. ಅವ್ರಿಗೆ ನೋಡಿ ನೀರ್ ಮೇಲೆ ಸೇತುವೆ ಕಾಣ್ತದೆ, ಅಲ್ಲೇನು ಸೇತುವೆ ಇಲ್ಲ, ಆದರೆ ಇವ್ರಿಗೆ ಸೇತುವೆ ಕಾಣ್ತದೆ. ಆದರೆ ನಿನಗೆ ಶ್ರದ್ಧೆ ಇಲ್ಲ, ನಿನಗೆ ಬರೀ ಶಾಸ್ತ್ರ ಗೊತ್ತು, ಹಾಗಾಗಿ ನಿನಗೆ ಅಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭಗವದ್ ವಾಣಿ ಆಯ್ತಂತೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಎಲ್ಲಿ ಶ್ರದ್ಧೆ ಇದೆಯೋ, ಲಲಿತಾ ಸಹಸ್ರನಾಮದಲ್ಲಿ ಆ ಭಾಸ್ಕರಾಚಾರ್ಯ ತೋರಿಸಿ ಕರ್ಕೊಂಡು ಹೋದಾಗ, ಗಂಗಾ ನದಿ ತೀರದಲ್ಲಿ ಅವರೆಲ್ಲರೂ ಕರ್ಕೊಂಡು ಹೋದಾಗ 64 ಯೋಗಿನಿ ಅಂತ 64 ಜನ ಯೋಗಿನಿ ಗಣಗಳು ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. 64 ಯೋಗಿನಿ ಅಂತ 64 ಜನ ಯೋಗಿನಿ ಗಣಗಳು. ಇವರೆಲ್ಲ ಏನು ಅಂದರೆ ಗಣಶಕ್ತಿಗಳು. ಇವರೆಲ್ಲ ಕೂಡ ಲಲಿತಾ ದೇವಿಯನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಅವರನ್ನು ಕರ್ಕೊಂಡು ಹೋದಾಗ ಭಾಸ್ಕರಾಚಾರ್ಯರನ್ನ ಇವರು ಒಂದೊಂದು ಮಂತ್ರ ಹೇಳ್ತಾ ಇದ್ರೆ, ಆ ಒಂದೊಂದು ಯೋಗಿನಿ ಶಕ್ತಿ ಅಲ್ಲಿ ಪ್ರತ್ಯಕ್ಷ ಆಗಿ ಅವ್ರಿಗೆ ಕಾಣಿಸ್ಕೊಂತ ಇತ್ತಂತೆ. ಹೇಳ್ತಾ ಹಂಗೆ ಅಂದರೆ ಅದ್ರ ಅರ್ಥ ಏನು ಅಂತಂದರೆ, ಶ್ರದ್ಧೆ ಇದ್ದವನು ಗೆದ್ದ ಅಂತ ಹೇಳ್ಬಿಟ್ಟು ಅಂತ. ಯಾರಿಗೆ ಶ್ರದ್ಧೆ ಇದೆಯೋ ಅವ್ರಿಗೆ ಏನು ಗೊತ್ತಾ, ನಮಗೆ ಶ್ರದ್ಧೆ ಅನ್ನೋದೊಂದಿದ್ರೆ ನಾವು ಎಲ್ಲಿದ್ರೂ ಅಲ್ಲಿ ಭಗವಂತ ಇರ್ತಾನೆ. ಶ್ರದ್ಧೆ ಇಲ್ವಾ, ನಾವು ಎಲ್ಲಿದ್ರು ಅಂದರೆ ದೇವಸ್ಥಾನದಲ್ಲೇ ಹೋಗಿ ಕೂತ್ಕೊಂಡಿದ್ರು ಕೂಡ ಭಗವಂತ ನಮ್ಮನ್ನೇ ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಶ್ರದ್ಧೆ ಇರಬೇಕು ಅಂತ ಹೇಳ್ಬಿಟ್ಟು ಅಂತ. ಇನ್ನೊಂದು ಕತೆ ಏನು ಅಂತಂದರೆ, ಇನ್ನೊಬ್ಬ ಕುರುಬ ಇದ್ನಂತೆ. ಇದು ಬೈಬಲಲ್ಲಿ ಬರ್ತಾ ಇರ್ತಕ್ಕಂಥ ಕತೆ. ಒಬ್ಬ ಕುರುಬ ಇದ್ನಂತೆ, ಅವನು ಕುರಿ ಮೇಯಿಸ್ತಾ ಇದ್ನಂತೆ. ಈ ಕುರಿ ಮೇಯಿಸ್ಕೊಂಡು ಕಾಡಲ್ಲಿರೋದು, ಅವ್ನು ಯಾವಾಗಲೂ ಕಾಡಲ್ಲಿರೋದು ಕುರಿ ಮೇಯಿಸ್ಕೊಂಡು. ಹಿಂಗೆ ಇರಬೇಕಾಗಿದ್ರೆ ಇನ್ನೊಬ್ಬನ ಯಾರೋ ದೇವರ ಭಕ್ತ ಕುದುರೆ ಮೇಲೆ ಹೋಗ್ತಾ ಇದ್ನಂತೆ. ಕುದುರೆ ಮೇಲೆ ಹೋಗ್ತಾ ಇರಬೇಕಾದ್ರೆ ಆ ಕಾಡಿನ ಮಧ್ಯದಲ್ಲಿ ಆತ ಇದ್ನಂತೆ. ಸಂಜೆ ಆಗ್ತಾ ಬರ್ತಾ ಇತ್ತಂತೆ, ಮೋಡುಗಳೆಲ್ಲ ಕವ್ಕೊಳ್ತಾ ಇತ್ತಂತೆ. ಅಯ್ಯೋ ಇವಾಗ ಗತಿ ಏನು, ಹೆಂಗೆ ಹೋಗೋದು, ನಾನೇನೋ ಕುದುರೆ ಇದೆ ಹೊರಟೋಗ್ತೀನಿ ಕಾಡು ದಾಟ್ಕೊಂಡು. ಈ ಕಾಡಲ್ಲಿ ಎಷ್ಟು ಧೈರ್ಯವಾಗಿದ್ದಾನಲ್ಲ, ಕುರಿಗಳನ್ನೆಲ್ಲ ಇಟ್ಕೊಂಡು ಈ ಕುರುಬ ಹೇಗೆ ದಾಟ್ತಾನೆ, ಇವನು ಕಾಡನ್ನು ನೋಡಬೇಕು ಅಂತ ಬಿಟ್ಟು ನೋಡೋಣ ಸ್ವಲ್ಪ ಹೊತ್ತು ಅಂತ ಮರದ ಹಿಂದ್ಗಡೆ ಔತ್ಕೊಂಡು ನೋಡಿದ್ನಂತೆ. ಮರದ ಹಿಂದ್ಗಡೆ ಔತ್ಕೊಂಡು ನೋಡಿದ್ರೆ ಸಂಜೆ ಆಗ್ತಾ ಇತ್ತಂದರೆ ಸೂರ್ಯ ಮುಳುಗ್ತಾ ಇದ್ದಂತೆ. ಈ ಕುರುಬ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದಂತೆ, ಭಗವಂತನನ್ನ ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಂತೆ. ಏನಂತ ಅಂದರೆ, ದೇವರೇ ನೀನು ತುಂಬ ದೊಡ್ಡವನಂತೆ, ಪಾಪ ನೀನು ಎಷ್ಟು ಕಷ್ಟಪಟ್ಟಿರ್ತೀಯೋ ಏನೋ, ಎಲ್ಲ ಕಡೆ ಓಡಾಡಿರ್ತೀಯ, ನಿನಗೆ ಕಾಲು ನೋವು ಇರುತ್ತೋ ಏನೋ, ನೋಡು ನನ್ನ ಸೊಂಟದಲ್ಲಿ ಕಾಲು ನೋವಿಗೆ ಬೇಕಾಗಿರತಕ್ಕಂಥ ತೈಲ ಇದೆ, ಎಣ್ಣೆ ಇದೆ. ನೀನು ಬಂದರೆ ನಾನು ನಿನ್ನ ಕಾಲಿಗೆಲ್ಲ ಚೆನ್ನಾಗಿ ತೈಲ ಹಾಕಿ ಮರ್ದನ ಮಾಡ್ತೀನಿ, ಬರ್ತೀಯಾ? ದೇವರೇ ನಿನ್ಗೇನನ್ನ ಹಸುವಾಗಿದೆಯೋ ಏನೋ, ನೀನೇನನ್ನ ನನ್ನ ಹತ್ರಕ್ಕೆ ಬಂದರೆ ನಮ್ಮ ಕುರಿಗಳಲ್ಲಿ ಇರ್ತಕ್ಕಂಥ ಹಾಲನ್ನೆಲ್ಲ ಹಿಂಡಿ ನಿನಗೆ ಕೊಡ್ತೀನಿ, ಹೊಟ್ಟೆ ತುಂಬ ಕುಡಿಬೋದು, ಬರ್ತೀಯಾ? ದೇವರೇ ನಿನ್ನ ತಲೆಗೆ ಸ್ನಾನ ಮಾಡಿಸಿ ಎಷ್ಟು ದಿವಸ ಆಗಿದೆಯೋ ಏನೋ,
ನಿನ್ನ ತಲೆನಲ್ಲೆಲ್ಲ ಹುಳುಗಳು ಬಿದ್ದುಬಿಟ್ಟಿರುತ್ತೆ, ಅಂದರೆ ಈ ಏನುಗಳು ಅವೆಲ್ಲ ಬಿದ್ದುಬಿಟ್ಟಿರುತ್ತೆ. ನನ್ನ ಕುರಿನಲ್ಲಿ ನೋಡಿ ಒಂದು ಹುಳನೂ ಇಲ್ದಿರ ಕ್ಲೀನಾಗಿ ತೊಳೆದು ನನ್ನ ಕುರಿಗಳನ್ನೆಲ್ಲ ನೋಡಿ ಹೆಂಗಿಟ್ಕೊಂಡಿದ್ದೀನಿ ನೀಟಾಗಿ. ನೀನು ಬಂದರೆ ನಿನ್ನ ತಲೆಗೂ ಕ್ಲೀನಾಗಿ ಸ್ನಾನ ಮಾಡಿಸಿ ನಿನ್ನ ತಲೆನಲ್ಲೂ ಒಂದು ಹುಳ ಇಲ್ದಿರ ನಾನು ನೋಡ್ಕೊತೀನಿ, ಬರ್ತೀಯಾ ಅಂತ ಕೇಳ್ತಾ ಇದ್ನಂತೆ. ಈ ದೈವ ಭಕ್ತನಿಗೆ ರೇಗೋಗ್ಬಿಡ್ತಂತೆ, ಇದು ಯಾವ ಪ್ರಾರ್ಥನೆ ಇದು, ಈ ಥರ ಮಾಡ್ತಾ ಇದ್ದಾನೆ ದೈವ ಪ್ರಾರ್ಥನೆ ಅಂತ ಹೇಳ್ಬಿಟ್ಟಂತೆ. ಕಡೆಗೆ ಹೋಗಿ ಚೆನ್ನಾಗಿ ಬೈದ್ನಂತೆ, ಹೀಗೆಲ್ಲ ಪ್ರಾರ್ಥನೆ ಮಾಡಬಾರ್ದು, ಪ್ರಾರ್ಥನೆ ಈ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ನಂತೆ. ಆಯಿತು ಸ್ವಾಮಿ, ನಾಳೆಯಿಂದ ಹಿಂಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ಆ ಕುರುಬ ಒಪ್ಕೊಂಡಂತೆ. ಕಾಡು ದಾಟಿ ಮುಂದಕ್ಕೆ ಬಂದಂತೆ ಯಾರು ಆ ದೈವ ಭಕ್ತ ಬರೋ ಅಷ್ಟೊತ್ತಿಗೆ ಅಶರೀರ ವಾಣಿ ಆಯ್ತಂತೆ. ಅವನು ಮಾಡ್ತಾ ಇರ್ತಕ್ಕಂಥ ಪ್ರೇಯರ್ ಕರೆಕ್ಟಾಗಿದೆ, ನೀನು ಯಾಕೆ ಅವ್ನ ಮನಸ್ಸನ್ನು ಕೆಡಿಸ್ದೆ, ಹೋಗಿ ನೀನು ಅವನಿಗೆ ಸರಿಯಾಗಿದೆ ಅಂತ ಹೇಳದೇ ಇದ್ದರೆ ನಿನಗೆ ಶಿಕ್ಷೆ ಆಗ್ತೀನಿ ಅಂತ ಭಗವಂತನ ವಾಣಿ ಆಯ್ತಂತೆ. ತಕ್ಷಣ ಬಂದು ಆ ಕುರುಬನ್ಗೆ ಹೇಳದಂತಪ್ಪ, ನೀನು ಏನು ಪ್ರೇಯರ್ ಮಾಡ್ತಾ ಇದೆಯಾ ಅದೇ ಕರೆಕ್ಟಾಗಿದೆ ಅಂತೇಳಿ. ಅಂದರೆ ನಾವು ಏನು ಭಾವನೆಯಿಂದ ಮಾಡ್ತೀವಿ ಭಗವಂತ ಅದನ್ನೇ ತೊಗೊಳ್ತಕ್ಕಂಥದ್ದು. ಇವಾಗ ನಮಗೇನೋ ಒಂದು ದೊಡ್ಡ ಸ್ತೋತ್ರ ಬಂತು ಅಂತ ಇಟ್ಕೊಳ್ಳಿ, ಏನೋ ಒಂದು ಲಲಿತಾ ಸಹಸ್ರನಾಮನೋ ವಿಷ್ಣು ಸಹಸ್ರನಾಮನೋ ಊದು ಕೇಳ್ತಾ ಇದ್ದೀವಿ, ಪಾಂಡಿತ್ಯದಿಂದ ಹೇಳ್ತಾ ಇದ್ದೀವಿ, ಗ್ರಾಮರ್ ಮಿಸ್ಟೇಕ್ ಇಲ್ದಿರ. ಆದರೆ ಭಗವಂತನಿಗೆ ಅದು ಬೇಕಾಗಿಲ್ಲ, ಆ ಪ್ರಾರ್ಥನೆ ಭಗವಂತನಿಗೆ ಅದು ಇಷ್ಟ ಆಗೋದಿಲ್ಲ. ಆದರೆ ನೀವು ನ್ಯಾಚುರಲ್ ಆಗಿ ಮಾತಾಡೋ ಥರ ನಿಮ್ಮ ಆಡು ಭಾಷೆನಲ್ಲಿ ನಿಮ್ಮ ಭಾವನೆಯಲ್ಲಿ ಏನು ಭಗವಂತನ ಜೊತೆ ಮಾತಾಡ್ತೀರಾ, ಏನು ಹೇಳ್ತೀರಾ, ಅದನ್ನು ಪರಮಾತ್ಮ ಅಂತಕ್ಕಂಥವನು ತೊಗೊತಾನೆ, ಅಂದರೆ ಇಷ್ಟಪಡ್ತಾನೆ. ಹಾಗಾಗಿ ಇದನ್ನು ನಾವು ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟಂತ. ಆಮೇಲೆ ಈ ಥರ ಈ ಭಗವಂತನಿಗೆ ಭಕ್ತನಿಗೆ ಮಧ್ಯದಲ್ಲಿ ಯಾವುದೇ ಒಂದು ಇದಿರಬಾರ್ದು ಅಂತ, ಡಿಸ್ಟೆನ್ಸ್ ಇರಬಾರ್ದು. ಏನು ಅಂತಂದರೆ ನಮಗೆ ತೀರಾ ಹತ್ತಿರದವನು, ನಮ್ಮ ಆತ್ಮೀಯ. ಇವಾಗ ನನಗೆ ಯಾರೋ ಒಬ್ಬ ಸ್ನೇಹಿತ ಇದ್ದಾನೆ ಅಂತ ಇಟ್ಕೊಳ್ಳಿ, ಏನೋ ಚಡ್ಡಿ ದೋಸ್ತು ಕುಚುಕು ದೋಸ್ತಿ ಅಂತ ಹೇಳ್ತಾರೆ, ಆ ಥರ ಸ್ನೇಹಿತ ಇದ್ದರೆ ನಮ್ಗೆ ಭೇದ ಇರುತ್ತಾ? ಏನಿಲ್ಲ, ಕುಚೇಲ ಒಂದೇ ತಟ್ಟಿನಲ್ಲೇ ಊಟ ಮಾಡ್ತೀವಿ, ಒಂದೇ ಕಡೆ ಮಲಗ್ತೀವಿ, ನಮಗೇನು ಭೇದ ಇರೋದಿಲ್ಲ. ಹಾಗಾಗಿ ಆ ಥರ ಭಗವಂತ ಅಂತಕ್ಕಂಥವನು ನಮ್ಮ ಹಿಂದೆ ಮುಂದೆ ಸುತ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತ, ಫ್ರೆಂಡು, ಫಿಲಾಸಫರು, ಗೈಡು. ಅವನನ್ನು ಯಾವತ್ತೂ ಕೂಡ ನಾವು ಮಂದಾಸನದಲ್ಲಿಟ್ಟು ಹಿಂದೆ ಮುಂದೆ ಅಂತ ಹೌದು ರಕ್ಷಿಸ್ತಾನು ಅಂತ. ಅದನ್ನೇ ತ್ಯಾಗರಾಜರು ಹೇಳ್ತಾರೆ, ಮುಂದುವೆ ನಕಲ ಇರು ಪ್ರಕ್ಕನ ತೋಡೈ ನಗದರ ಏನೋ ರಾಮ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ನನಗೆ ಮುಂದೆ ಹಿಂದೆ ಅಕ್ಕ ಪಕ್ಕ ನೀನೇ ನನ್ನ ಜೊತೆಯಾಗಿದ್ದೀಯಪ್ಪ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಯಾರು ಆ ಥರದ ಒಂದು ಭಾವನೆಯಲ್ಲಿರ್ತಾರೆ ಭಗವಂತ ಅವರನ್ನು ಇಷ್ಟಪಡ್ತಾನೆ. ಆಮೇಲೆ ನಾವೂ ಅಷ್ಟೇ ಭಗವದ್ ಭಕ್ತರಿಗೆ ನಮಗೆ ಯಾವುದೇ ಭೇದ ಇಟ್ಕೋಬಾರ್ದು. ನಾನು ಓದಿದ್ದೀನಿ, ನಾನು ಇಂಥ ಜಾತಿಯವನು, ನಾನು ಇಂಥ ಸ್ಟೇಟಸ್ನಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಭಗವದ್ ಭಕ್ತರು ಕಂಡ್ರೆ ಭಗವಂತ ಕಂಡಂಗೆ, ಪ್ರತ್ಯಕ್ಷವಾಗಿ ಭಗವಂತ ಕಂಡಂಗೆ. ನಾಸ್ತಿ ಜಾತಿ ಕುಲ ಭೇದ ಆದ್ವಾದ್ ಅಂತ ಹೇಳ್ಬಿಟ್ಟು ನಾರದರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಅವರ ಭಗವಂತನಿಗೆ ಮತ್ತು ಭಕ್ತರಿಗೆ ಮಧ್ಯದಲ್ಲಿ ಯಾವುದೇ ಒಂದು ಜಾತಿ ಭೇದ ಕುಲ ಇವು ಯಾವುದನ್ನು ನೋಡೋದಕ್ಕೆ ಹೋಗ್ಬಾರ್ದು. ಭಗವಂತ ಮೂರು ಒಂದೇ, ತ್ರಿಪುಟಿ ಅಂತ ಕರೀತಾರೆ, ಮೂರು ಕೂಡ ಒಂದೇ. ಯಾರು ಇದನ್ನು ನೋಡ್ತಾರೆ, ಈ ಭಾವನೆಯಲ್ಲಿ ನೋಡ್ತಾರೆ, ಅಂಥವರು ಭಗವಂತನನ್ನು ಒಲಿಸ್ಕೊತಾರೆ. ಆದರೆ ಕೆಲವರೇನು ಅಂತಂದರೆ ಒಂದೇ ಒಂದು ಸಲ ಏನಾಯಿತು ಅಂತಂದರೆ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ವಿ. ಆ ಫಂಕ್ಷನ್ನಲ್ಲಿ ಯಾರೋ ಒಬ್ಬರು ಹಿರಿಯರು ಬಂದಿದ್ದರು. ಅವರು ಭಗವದ್ ಭಕ್ತರು, ಅನನ್ಯವಾಗಿ ಭಗವಂತನನ್ನು ಸೇವೆ ಮಾಡ್ತಾ ಇರ್ತಕ್ಕಂಥ ಅನನ್ಯ ಭಕ್ತರು. ಆ ಭಗವದ್ ಭಕ್ತರಿಗೆ ನಾವೆಲ್ಲ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ವಿ. ಯಾಕೆಂದರೆ ಭಗವದ್ ಭಕ್ತರು ಸಿಗೋದೇ ನಮ್ಗೆ ಪುಣ್ಯ, ಅವರ ಪಾದದ ಧೂಳಿ ನಮ್ಮ ತಲೆ ಮೇಲೆ ಬೀಳೋದೇ ಮಹಾಪುಣ್ಯ. ಹಾಗಾಗಿ ಅವ್ರಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ವಿ. ನಮ್ಮ ಜೊತೆನಲ್ಲಿ ಇರ್ತಕ್ಕಂಥವ್ರು ಸುಮ್ಮನೆ ನಿಂತ್ಕೊಂಡಿದ್ರು ಹಿಂಗೆ ನೆಟ್ಗೆ. ಏನಕ್ಕೆ ನಿಂತ್ಕೊಂಡಿದ್ದೀರಾ, ಹಿರಿಯರು ಬಂದಿದ್ದಾರಲ್ವಾ ಕಾಲಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ಬಿಟ್ಟು. ಅಲ್ಲ ಅವ್ರು ಯಾವ ಕ್ಯಾಸ್ಟೋ ಗೊತ್ತಾಗಲಿಲ್ಲ, ಅವ್ರು ಯಾವ ಕ್ಯಾಸ್ಟೋ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ನಮಸ್ಕಾರ ಮಾಡಿದಿರ ನಿಂತ್ಕೊಂಡಿದ್ದೀನಿ. ಏನು ಮೂರ್ಖತ್ವ ಅನ್ಬೇಕಿದ್ದೀನಿ ನಾವು. ಹಾಗಾಗಿ ಭಗವಂತನಿಗೆ ಮಧ್ಯದಲ್ಲಿ ನಮಗೂ ಆತ್ಮೀಯತೆ ಅನ್ನೋದಿರಬೇಕು, ಭಗವದ್ ಭಕ್ತರಿಗೆ ನಮಗೆ ಮಧ್ಯದಲ್ಲಿ ಆ ಗೌರವ ಪ್ರೀತಿ ಅಂತಕ್ಕಂಥದ್ದನ್ನು ಇಟ್ಕೋಬೇಕು. ಆವಾಗ ಭಗವಂತ ಅಂತಕ್ಕಂಥವನು ನಮಗೆ ಒಲಿತಾನೆ ಅಂತೇಳ್ಬಿಟ್ಟು. ಆಮೇಲೆ ನೋಡಿ ಇನ್ನೊಂದು ನನ್ನ ಮನವಿ ಏನು ಅಂತಂದರೆ, ನಾವು ಸ್ವಲ್ಪ ಯೋಚನೆ ಮಾಡೋಣ. ಇವಾಗ ಅನ್ಯ ಧರ್ಮೀಯರು ಯಾರಾದರೂ ನಮ್ಮ ಧರ್ಮ ಅಲ್ಲದೆ ಇರ್ತಕ್ಕಂಥ ಅನ್ಯ ಧರ್ಮೀಯರು ನಮ್ಮ ಮನೆಗಳಿಗೆ ಬಂದರು ಅಂತ ಇಟ್ಕೊಳ್ಳಿ, ನಾವೇನು ಮಾಡ್ತೀವಿ, ಓ ಬನ್ನಿ ಬನ್ನಿ ಅಂತ ಕರಿತೀವಿ, ಒಂದು ಚೇರ್ ಹಾಕ್ತೀವಿ, ಯಾವುದೇ ಭೇದ ಭಾವ ತೋರಿಸ್ದಿರ ಕೂಡಿಸ್ತೀವಿ, ತಿಂಡಿ ಊಟ ಎಲ್ಲ ಕೊಟ್ಟು ಕಳಿಸ್ತೀವಿ. ಆದರೆ ನಮ್ಮದೇ ಧರ್ಮದ ಸಂಬಂಧಿ, ನನ್ನ ಸೋದರ, ನನ್ನದೇ ಧರ್ಮದವನು, ನನ್ನ ಸೋದರ, ಅವನು ಬಂದರೆ ನೀನು ಯಾವ ಕ್ಯಾಸ್ಟು ಅಂತ ಕೇಳ್ತಕ್ಕಂಥದ್ದು, ಮನೆಗೆ ಬರೆಸ್ದಿರ ಭೇದ ಭಾವ ತೋರಿಸ್ತಾ ಇರ್ತಕ್ಕಂಥದ್ದು, ಆಮೇಲೆ ಆತನ ವಿಚಾರದಲ್ಲಿ ಭೇದ ಭಾವವಾಗಿ ನಡ್ಕೊತಕ್ಕಂಥದ್ದು, ಇವೆಲ್ಲ ಮಾಡಿದ್ದೀವಿ ಅಂತಂದರೆ ಭಗವಂತನ ನಾವು ಈ ಜನ್ಮಕ್ಕೆ ಕಳ್ಕೊಂಡ್ವಿ ಅಂತಲೇ ಅರ್ಥ, ಕಳ್ಕೊಂಡ್ಬಿಟ್ವಿ ಅಂತ ಅರ್ಥ. ಭಗವಂತ ನಮಗೆ ಕೈಗೆ ಸಿಗ್ದಿರ ಓಡೋಗ್ಬಿಡ್ತಾನೆ. ಹಾಗಾಗಿ ಭಗವಂತನಿಗೆ ಭಕ್ತರಿಗೆ ಮಧ್ಯದಲ್ಲಿ ಭೇದ ಇಲ್ಲ.
ಆತ್ಮೀಯತೆ ಅನ್ನೋದು ಭಗವಂತನ ಜೊತೆನಲ್ಲಿ ಇಟ್ಕೋಬೇಕು. ಇವೆಲ್ಲ ಕೂಡ ವಿಚಾರಗಳು ಹಿಂದಿನ ಒಂದು ಪ್ರವಚನದಲ್ಲಿ ಬಂದಿತ್ತು. ಈಗ ಮುಂದಿನ ಪ್ರವಚನ ನಾವು 71ನೆಯ ಒಂದು ಶ್ಲೋಕದಿಂದ ಮುಂದಕ್ಕೆ ಹೇಳ್ಕೊಂತ ಹೋಗೋಣ. ಎಲ್ಲರೂ ಜೋರಾಗಿ ಹೇಳೋಣ. ಲಾಂಗೂಲ ಚಕ್ರೇಣ ಮಹಾನ್ ಶುಕ್ಲ ದಂಷ್ಟ್ರೋ ನೀಲಾತ್ಮಜಃ ವ್ಯರೋಚತ ಮಹಾಪ್ರಾಜ್ಞಃ ಪರಿವೇಶೀವ ಭಾಸ್ಕರಃ ಸ್ನಿಗ್ಧೇಶೇ ನಾಭಿತಾಮ್ರೇಣ ರರಾಜಸ ಮಹಾಕಪಿಃ ಮಹತಾ ದಾರಿತೇನೇವ ಗಿರಿರ್ಗೈರಿಕ ಧಾತುನಾ ತಸ್ಯ ವಾನರಸಿಂಹಸ್ಯ ಪ್ಲವಮಾನಸ್ಯ ಸಾಗರಂ ಕಕ್ಷಾಂತರ ಗತೋ ವಾಯು ಜೀಮೂತ ಇವ ಗರ್ಜತಿ ಖೇಯತ ನಿಪತಂತ್ಯುಲ್ಯ ಯುತ್ಕರಾಂತ ವಿನಿಸ್ಮೃತ ದೃಶ್ಯತೆ ಸಾನುಬಂಧಾ ಚ ತಥಾ ಸ ಕಪಿಕುಂಜರಃ ಪತಂಗ ಸಂಕಾಶೋ ವ್ಯಾಯತಃ ಶುಶುಭೆ ಕಪಿ ಪ್ರವೃದ್ಧ ಇವ ಮಾತಂಗಃ ಕಕ್ಷಾಯ ಮಧ್ಯಮಾನಯ ಉಪರಿಷ್ಟಾಚ್ಚ ರೀರೇಣ ಛಾಯಯ ಛಾವಗಾಢಯ ಸಾಗರೆ ಮಾರುತಾವಿಷ್ಟ ನೌರಿವಾಸಿ ತದಾ ಕಪಿ. ನೋಡಿ, ಮೊದಲನೇ ಸರ್ಗಕ್ಕೆ ಈಗಾಗಲೇ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಈ ಮೊದಲನೇ ಸರ್ಗನ ಯಾರು ಭಾವಿಸ್ತಾರೆ, ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಇವ್ರಿಗೆಲ್ಲ ಏನು ಫಲ ಅಂತಂದರೆ ಜೀವನ್ ಮುಕ್ತಿನೇ ಫಲ. ಆಮೇಲೆ ಅವರ ನರಕ ದರ್ಶನನ, ಯಮಭಟ್ರ ದರ್ಶನನ ಜೀವನದಲ್ಲಿ ಮಾಡೋದಿಲ್ವಂತೆ. ಆಮೇಲೆ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಸುಖವಾಗಿರ್ತಕ್ಕಂಥ ಮರಣ ಅಂತಕ್ಕಂಥದ್ದು ಅವರಿಗೆ ಸಂಭವಿಸುತ್ತೆ ಅಂತಕ್ಕಂಥದ್ದೇ ಫಲ. ಅದನ್ನು ಹೇಳ್ಕೊತ ಬರ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಕತೆ ಹೇಳೋದು ಮರ್ತೋಗ್ಬಿಟ್ಟಿದ್ದೆ. ರಾಮದಾಸು ಅಂತ ಹೇಳ್ಬಿಟ್ಟು ಈ ಉತ್ತರ ಭಾರತದಲ್ಲಿ ರಾಮದಾಸು ಅಂತ, ಪುರಿ ಇದೆಯಲ್ಲ ಒರಿಸ್ಸಾ, ಆ ಪುರಿ ಪ್ರಾಂತದಲ್ಲಿ ರಾಮದಾಸು ಅಂತಕ್ಕಂಥ ಇರ್ತಾನೆ ಒಬ್ಬರು ಭಕ್ತರು. ಅವರು ಕೆಲಸ ಏನು ಮಾಡ್ತಾ ಇರ್ತಾರೆ ಅಂದರೆ ಚಮ್ಮಾರರು, ಗೊತ್ತಲ್ವ? ಚರ್ಮಾರ ಅಂತಂದರೆ ಚಪ್ಪಲಿ ಹೊಲಿದು ಆ ಚರ್ಮದ ಕೆಲಸನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಇವರು. ಆ ರಾಮದಾಸರಿಗೆ ಏನಾಗುತ್ತೆ ಅಂತಂದರೆ, ಒಂದ್ಸಲಿ ಪುರಿಗೆ ಹೋಗಿರ್ತಾರೆ, ಆ ಜಗನ್ನಾಥನ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಪುರಿಗೆ ಹೋಗಿರ್ತಾರೆ. ಆ ಪುರಿಗೆ ಹೋಗಿರ್ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಒರಿಸ್ಸಾ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ತೋತ್ರನ ಪುರಿ ಜಗನ್ನಾಥನಿಗೆ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿದ ಈ ರಾಮದಾಸನಿಗೆ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಪಂಡಿತರಿಗಾದ್ರೆ ಅರ್ಥ ಆಗ್ಬಿಡುತ್ತೆ, ಪಾಮರರಿಗಾದ್ರೆ ಏನು ಅಂದರೆ ಅದ್ರ ಅರ್ಥ ತಿಳ್ಕೋಬೇಕು. ನೋಡಿ, ಪಂಡಿತರಿಗೆ ಪಾಮರರಿಗೆ ಏನು ವ್ಯತ್ಯಾಸ ಅಂತಂದರೆ, ಪಂಡಿತರಿಗೆ ಏನು ಅಂದರೆ ಶ್ಲೋಕ ಮಾತ್ರ ಬೇಕು, ಗ್ರಾಮರ್ ಮಾತ್ರ ಬೇಕು. ಪಾಮರರಿಗೆ ಏನು ಅಂದರೆ ಅದರ ಅರ್ಥ ಬೇಕು. ಆತ ಏನು ಮಾಡ್ತಾನೆ, ಕೇಳ್ತಾನೆ, ಇದಕ್ಕೆ ಅರ್ಥ ಏನು ಸ್ವಾಮಿ, ಏನೋ ದೇವ್ರಿಗೆ ಹೇಳ್ತಾ ಇದ್ದೀರಲ್ಲ ಅಂತ. ಅದರ ಅರ್ಥ ಇಷ್ಟೇನಪ್ಪ, ನಾನು ನಿನ್ನವನು ನೀನು ನನ್ನವ. ನೋಡಿ ಎಷ್ಟು ಚೆನ್ನಾಗಿದೆ ಮಾತು, ನಾನು ನಿನ್ನವನು ನೀನು ನನ್ನವ ಅಂತ ಹೇಳ್ಬಿಟ್ಟು. ಅದು ಆತನಿಗೆ ಮನಸ್ಸಿಗೆ ಚೆನ್ನಾಗಿ ನಾಟ್ಕೊಬಿಡುತ್ತೆ. ಯಾರಿಗೆ? ರಾಮದಾಸಗೆ. ಆತನಿಗೆ ಸ್ತೋತ್ರ ಬೇಡ, ಗ್ರಾಮರ್ ಬೇಡ, ಯಾತ್ರದ್ದು ಬೇಡ. ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಚಪ್ಪಲಿ ತನ್ನ ಕೆಲಸ, ಚರ್ಮನ್ನೆಲ್ಲ ಹದ ಮಾಡೋದು, ಆ ಚಪ್ಪಲಿನ ಕಟ್ ಮಾಡೋದು, ಹೊಲಿಯೋದು, ಇವುಗಳಲ್ಲೇ ಇರ್ತಾನೆ. ಹೀಗೆ ಇರಬೇಕಾಗಿದ್ರೆ ಆತನಿಗೆ ಒಂದೇ ಒಂದು ಮಂತ್ರ ಏನು ಅಂತಂದರೆ, ಆತನಿಗೆ ಇನ್ನೇನು ಗೊತ್ತಿಲ್ಲ, ನಾನು ನಿನ್ನವನು ನೀನು ನನ್ನವ. ಎಷ್ಟು ಚೆನ್ನಾಗಿದೆ ನೋಡಿ, ಇದಕ್ಕಿಂತ ಒಳ್ಳೆ ಸ್ತೋತ್ರ ಬೇಕಾ? ನಾನು ನಿನ್ನವನು ನೀನು ನನ್ನವ. ಇದನ್ನು ಹೇಳ್ಕೊಂಡು ಭಾವಿಸ್ತಾ ಪುರಿ ಜಗನ್ನಾಥನ ಭಾವಿಸ್ತಾ ಆ ಚಪ್ಪಲಿ ಕೆಲಸನ ಮಾಡ್ತಾ ಇರ್ತಾನೆ. ಯಾರೋ ಬ್ರಾಹ್ಮಣರ ಮನೆಯಲ್ಲಿ ಒಂದು ದೊಡ್ಡದೊಂದು ಸಾಲಿಗ್ರಾಮ ಇರುತ್ತೆ, ಇಷ್ಟು ಗಾತ್ರ ಇರುತ್ತೆ ಅದು ಸಾಲಿಗ್ರಾಮ. ಆ ಸಾಲಿಗ್ರಾಮನ್ನ ಬಂಗಾರದ ಸಂಪುಟದಲ್ಲಿ ಇಟ್ಟಿರ್ತಾರೆ. ಯಾರೋ ಕಳ್ಳರು ಬರ್ತಾರೆ, ಯಾರಿಗೆ? ಆ ಮನೆ ಬ್ರಾಹ್ಮಣರ ಮನೆಗೆ ಕಳ್ಳರು ಬರ್ತಾರೆ. ಕಳ್ಳರು ಬಂದಾಗ ಎಲ್ಲ ನೋಡ್ತಾರೆ, ವ್ಯಾಲ್ಯೂಬಲ್ ಐಟಮ್ಸ್ ಏನೇನಿದೆ ಅಂತೆಲ್ಲ ನೋಡ್ತಾರೆ. ದೇವ್ರ ಮನೆಯಲ್ಲಿ ಮಂದಾಸನದಲ್ಲಿರ್ತಕ್ಕಂಥ ಬಂಗಾರದ ಸಂಪುಟ ಕಾಣುತ್ತೆ.
ಆ ಸಂಪುಟನೇ ಎತ್ಕೊತಾರೆ, ಭಾರವಾಗಿರುತ್ತೆ. ಓ ಇದರಲ್ಲೇನೋ ಬೆಳ್ಳಿ ಬಂಗಾರ ವಜ್ರಗಳು ಎಲ್ಲ ತುಂಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದುಬಿಡ್ತಾರೆ. ತೊಗೊಂಡು ದಾರಿಲಿ ಬರ್ತಾ ಇರಬೇಕಾಗಿದ್ರೆ ಓಪನ್ ಮಾಡಿ ನೋಡ್ತಾರೆ, ಇಷ್ಟು ಗಾತ್ರದ ಸಾಲಿಗ್ರಾಮ ಅನ್ನೋದು ಕಳ್ಳರಿಗೆ ಏನು ಗೊತ್ತಾಗುತ್ತೆ? ಓ ಯಾವುದೋ ಗುಂಡ್ಕಲ್. ಇವ್ರು ಬ್ರಾಹ್ಮಣರಿಗೆ ಏನು ಬುದ್ಧಿ ಇದೆಯಾ ಏನನ್ನ ಬಂಗಾರದ ಡಬ್ಬಿನಲ್ಲಿ ಎತ್ಕೊಂಡೋಗಿ ಗುಂಡ್ಕಲ್ ಇಕ್ತಾರ ಯಾರಾದ್ರೂ? ಇನ್ನೇನು ಇಡೋದಕ್ಕೆ ಜಾಗನೇ ಸಿಕ್ಲಿಲ್ವಾ? ನಾನೇನೋ ವಜ್ರನೋ ಬೆಳ್ಳಿನೋ ಬಂಗಾರನೋ ಇಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ಗುಂಡ್ಕಲ್ ಇಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಎತ್ತು ಬಿಸಾಕೋಕೆ ಹೋಗ್ತಾ ಇರ್ತಾನೆ. ಈ ಪಕ್ಕದಲ್ಲಿರ್ತಕ್ಕಂಥ ಕಳ್ಳ ಹೇಳ್ತಾನೆ, ಬೇಡ ಬಿಸಾಕ್ಬೇಡ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಣ, ಅದಕ್ಕೆ ದುಡ್ಡು ಇದು ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಏನಾಗುತ್ತೆ, ಈ ಸಹಚರರಾಗಿರ್ತಕ್ಕಂಥ ಕಳ್ಳರಲ್ಲಿ ಒಬ್ಬ ಕಳ್ಳನಿಗೆ ಚೊಪ್ಲಿ ಕಿತ್ತೋಗ್ಬಿಟ್ಟಿರುತ್ತೆ. ಆ ಪಾದರಕ್ಷೆ ಅಂತಕ್ಕಂಥದ್ದು ಕಿತ್ತೋಗ್ಬಿಟ್ಟಿರುತ್ತೆ. ಏನು ಮಾಡೋದು? ಇವಾಗ ಪಾದರಕ್ಷೆ ಬೇಕು, ಸುಮ್ಮನೆ ಯಾರನ್ನ ಕೊಡ್ತಾರಾ? ಕೊಡೋದಿಲ್ಲ. ಎಂತೂ ಈ ಕಲ್ಲನ್ನು ಬಿಸಾಕೋದೆ ತಾನೆ. ಅಲ್ಲೊಂದು ಚಮ್ಮಾರ ಅಲ್ಲಿ ಚಪ್ಪಲಿ ಹೊಲಿತಾ ಇದ್ದಾನೆ, ಯಾರೋ ರಾಮದಾಸನ ಮನೆ ಕಾಣುತ್ತೆ. ಅಲ್ಲಿ ಹೋಗ್ಬಿಟ್ಟು ಈ ಕಲ್ಲನ್ನು ಅವ್ನಿಗೆ ಕೊಟ್ಬಿಡೋಣ, ಯಾಕೆಂದರೆ ಅವನಿಗೆ ಚರ್ಮ ಹದ ಮಾಡೋದಕ್ಕೆ, ಚೊಪ್ಲಿ ಹೊಲಿಯೋದಕ್ಕೆ ಅವ್ನಿಗೆ ಸರಿಯಾಗಿರುತ್ತೆ ಆ ಕಲ್ಲು. ಈ ಕಲ್ಲು ತೊಗೊಂಡು ಒಂದು ಜೊತೆ ಚೊಪ್ಲಿ ಕೊಡಪ್ಪ ಅಂತ ಇಸ್ಕೊಂಡ್ಬಿಟ್ರೆ ಆಯಿತು ಅಂತ ರಾಮದಾಸ ಮನೆಗೆ ಹೋಗ್ತಾರೆ. ರಾಮದಾಸ ಮನೆಗೆ ಹೋಗ್ಬಿಟ್ಟು ಈ ಕಲ್ಲನ್ನು ಕೊಡ್ತಾರೆ. ಅಪ್ಪ ಇದನ್ನು ತೊಗೊಂಡು ನಿನಗೆ ಚೆನ್ನಾಗಿರುತ್ತೆ ಚರ್ಮ ಹದ ಮಾಡೋದಕ್ಕೆ, ಇದನ್ನು ತೊಗೊಂಡು ಒಂದು ಜೊತೆ ಚೊಪ್ಲಿ ಕೊಡು, ನನ್ನ ಸ್ನೇಹಿತನಿಗೆ ಚಪ್ಪಲಿ ಕಿತ್ತೋಗ್ಬಿಟ್ಟಿದೆ. ಆತ ಏನು ಹೇಳ್ತಾ ಇದ್ದಾನೆ? ಅದೇ ಟ್ರಾನ್ಸಲ್ಲಿದ್ದಾನೆ, ನಾನು ನಿನ್ನವನು ನೀನು ನನ್ನವನು. ಏನು ಕೊಟ್ಟರೋ ಆತನಿಗೆ ಗೊತ್ತಿಲ್ಲ, ಇಸ್ಕೊಂಡು ಪಕ್ಕಕ್ಕೆ ಇಟ್ಕೊತಾನೆ. 2 ಚೊಪ್ಲಿ ಹಿಂಗೆ ಅದೇ ಮೆಕ್ಯಾನಿಕಲ್ ಆಗಿ ಹಿಂಗೆ ಎತ್ಕೊಡ್ತಾನೆ. ಅವ್ರು ತೊಗೊಂಡು ಹೊಟ್ಟೋಗ್ತಾರೆ ಕಳ್ಳರು. ಆದರೆ ಇದು ಸಾಲಿಗ್ರಾಮ ಅಂತಕ್ಕಂಥದ್ದು ಆ ರಾಮದಾಸಗೆ ಗೊತ್ತಿಲ್ಲ. ಆತ ಏನು ಮಾಡ್ತಾನೆ, 2 ಕಾಲುಗಳನ್ನು ಹೀಗೆ ಸಂಪುಟ ಮಾಡ್ಕೊತಾನೆ, ಗೊತ್ತಲ್ವ? ಹಿಂಗೆ ಈ ಕೈ ಜೋಡಿಸ್ದಂಗೆ 2 ಕಾಲುಗಳನ್ನು ಹಿಂಗೆ ಮಾಡ್ಕೊತಾನೆ. ಮಾಡ್ಕೊಂಡು ಅದ್ರ ಮಧ್ಯದಲ್ಲಿ ಸಾಲಿಗ್ರಾಮನ ಇಟ್ಕೊತಾನೆ. 2 ಪಾದಗಳ ಮಧ್ಯದಲ್ಲಿ ಸಾಲಿಗ್ರಾಮನ ಇಟ್ಕೊಂಡು ಅದ್ರ ಮೇಲೆ ಏನು ಆ ಸ್ಲಿಪ್ಪರ್ ಹೊಲಿತಾ ಇರ್ತಕ್ಕಂಥದ್ದನ್ನು ಚೊಪ್ಲಿನ ಕುಟ್ಟೋದು, ತಟ್ಟೋದು, ಆಮೇಲೆ ಆ ಚರ್ಮನೆಲ್ಲ ಹದ ಮಾಡೋದು, ಅದ್ರ ಮೇಲೆ ಕೊಯ್ಯೋದು ಎಲ್ಲ ಮಾಡ್ಕೊತಾ ಇರ್ತಾನೆ. ನೀರು ಚೆಲ್ತಾ ಇರ್ತಾನೆ, ಆವಾಗ ನೀರು ಚೆಲ್ಲೋದು ಎಲ್ಲ ಮಾಡ್ತಕ್ಕಂಥದ್ದು. ಮಹಾವಿಷ್ಣು ಆನಂದ ಪಡ್ತಾ ಇದ್ದಾನಂತೆ ವೈಕುಂಠದಲ್ಲಿ ಮಲ್ಕೊಂಡು. ನನಗೆ ಇದಕ್ಕಿಂತ ಪುಣ್ಯದ ಪೂಜೆ ಯಾವನು ಮಾಡ್ತಾನೆ, ಇದಕ್ಕಿಂತ ಭವ್ಯವಾಗಿರ್ತಕ್ಕಂಥ ಆರಾಧನೆ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಹಾವಿಷ್ಣು ಆನಂದ ಪಡ್ತಾ ಇದ್ದಾನಂತೆ. ಹೀಗೆ ಇರಬೇಕಾಗಿದ್ರೆ ಆ ರಾಮದಾಸು ಅಂಗಡಿಗೆ ಏನಾಗುತ್ತೆ, ಒಬ್ಬ ಯಾರೋ ವೇದಾಂಗಗಳನ್ನು ತಿಳಿದಿರತಕ್ಕಂಥ ಬ್ರಾಹ್ಮಣ ಬರ್ತಾನೆ. ಬಂದು ನೋಡ್ತಾನೆ, ಹೌಹಾರ್ ಬಿಡ್ತಾನೆ. ಅಯ್ಯೋ ಸಾಲಿಗ್ರಾಮ ಮೂರ್ತಿ ಎಂಥ ಅದ್ಭುತವಾಗಿರ್ತಕ್ಕಂಥ ಮೂರ್ತಿ, ಅಪರೂಪವಾಗಿರ್ತಕ್ಕಂಥ ಸಾಲಿಗ್ರಾಮದ ಮೂರ್ತಿನ 2 ಕಾಲುಗಳ ಮಧ್ಯದಲ್ಲಿ ಹಾಕ್ಕೊಂಡು ಈ ಥರ ಎಲ್ಲ ಅಪಚಾರ ಮಾಡ್ತಾ ಇದೆಯಲ್ಲ ನೀನು ಅಂತ ಹೇಳ್ಬಿಟ್ಟು ಆತ ಹೇಳ್ತಾನೆ. ಈತಂಗೆ ಸಾಲಿಗ್ರಾಮ ಅಂದರೆ ಏನು ಗೊತ್ತು ಪಾಪ ರಾಮದಾಸ್ಗೆ. ಹಂಗಂದ್ರೆ ಏನು ಸ್ವಾಮಿ ಅಂತ ಕೇಳ್ತಾನೆ. ಹಂಗಂದ್ರೆ ಗೊತ್ತಿಲ್ವೇನಯ್ಯ, ಪೂರಿ ಜಗನ್ನಾಥನೇ ಸಾಕ್ಷಾತ್ ಅಂತ ತಿಳ್ಕೊ. ಭಗವಂತ ಪ್ರತ್ಯಕ್ಷವಾಗಿರ್ತಕ್ಕಂಥ ಭಗವಂತನ ನಿನ್ನ ಕಾಲುಗಳ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಅಪಚಾರ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಬೈದ್ನಂತೆ. ತಕ್ಷಣ ಆತನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಪ್ರಾಯಶ್ಚಿತ್ತ ಆಗ್ಬಿಡುತ್ತೆ. ಅಯ್ಯೋ, ನನ್ನ ಆರಾಧ್ಯ ದೈವಕ್ಕೆ, ನನ್ನ ಪ್ರೀತಿ ಪಾತ್ರನಾಗಿರ್ತಕ್ಕಂಥ ಪರಮಾತ್ಮನಿಗೆ ಗೊತ್ತಿಲ್ದಿರ ಇಷ್ಟು ಅಪಚಾರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆ ಸಾಲಿಗ್ರಾಮನ್ನೆತ್ತಿ ಆ ಬ್ರಾಹ್ಮಣನ ಕೈಯಲ್ಲಿ ಇಟ್ಬಿಡ್ತಾನೆ. ಇದಕ್ಕೆ ಏನು ಮಾಡಬೇಕೋ ನಂಗೆ ಗೊತ್ತಿಲ್ಲ, ಹೇಗೆ ನಡ್ಕೋಬೇಕೋ ನಂಗೆ ಗೊತ್ತಿಲ್ಲ, ಇದನ್ನು ನೀವೇ ತೊಗೊಂಡೋಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಮರ್ಯಾದೆಗಳನ್ನು ಮಾಡ್ರಿ ಅಂತ ಹೇಳ್ಬಿಟ್ಟು ಈತ ಏನು ಮಾಡ್ತಾನೆ, ಮನೆಗೆ ತೊಗೊಂಡ್ಬರ್ತಾನೆ. ಮನೆಗೆ ತೊಗೊಂಡ್ಬಂದು ಅದನ್ನು ಗಂಜಳದಲ್ಲಿ, ಸಗಣಿನಲ್ಲಿ ಹಾಲು, ಮೊಸರು, ತುಪ್ಪ ಎಲ್ಲ ಪಂಚಾಮೃತಗಳನ್ನೆಲ್ಲ ಹಾಕಿ ತೊಳೆದು ಕ್ಲೀನಾಗಿ ಅವನೊಂದು ಬಂಗಾರದ ಸಂಪುಟದಲ್ಲಿ ಇಟ್ಟು, ಮಂದಾಸನದಲ್ಲಿಟ್ಟು, ಅದಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ, ಗಂಧ ಎಲ್ಲ ಲೇಪನ ಮಾಡಿ ಎಲ್ಲ ಮಾಡಿ ಕೇಳ್ಕೊಂಡಂತೆ ಏನು ಅಂದರೆ, ಭಗವಂತ ನಾಳೆಯಿಂದ ನನಗೆ ಐಶ್ವರ್ಯ ದಂಡ್ಯಾಕ್ ಕೊಡು, ಭಗವಂತ ನನ್ನ ಮಗನಿಗೆ ಒಳ್ಳೆ ಉದ್ಯೋಗ ಕೊಡು, ಭಗವಂತ ನನ್ನ ಮಗಳಿಗೆ ಒಳ್ಳೆ ಗಂಡನ್ನ ಕೊಡು, ಭಗವಂತ ನಮ್ಮ ಅಕ್ಕಪಕ್ಕದವ್ರು ನಮ್ಮ ಜೊತೆ ಜಾಸ್ತಿ ಜಗಳ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಕೊಳೋದಕ್ಕೆ ಶುರು ಮಾಡಿದಂತೆ. ಈ ಪರಮಾತ್ಮ ನೋಡಿದಂತೆ, ಇದರಲ್ಲಿ ಏನನ್ನ ಪ್ರೀತಿ ಇದೆಯಾ? ಯಾತ್ರದಿಲ್ಲ, ವ್ಯಾಪಾರ ಇದೆ ಅಷ್ಟೇ. ನಾನು ನಿಂಗೆ ಪೂಜೆ ಮಾಡ್ತೀನಿ. ಆಮೇಲೆ ಇವನು ಹರಕೆ ಬೇರೆ ಹೊರ್ತಾ ಇದ್ದಾನಂತೆ, ನಾಳೆಯಿಂದ ನಿಂಗೆ ಇನ್ನೂ ಒಳ್ಳೆ ಗಂಧ ಇಡ್ತೀನಿ, ಒಳ್ಳೆ ಕಸ್ತೂರಿ ಇಡ್ತೀನಿ, ಒಳ್ಳೆ ನೈವೇದ್ಯ ಇಡ್ತೀನಿ, ನನಗಿದೆಲ್ಲ ಮಾಡಿಕೊಡು ಅಂತ. ಭಗವಂತ ನೋಡಿದಂತೆ, ಇವನು ಯಾವನು ವ್ಯಾಪಾರಿ, ಇವನು ಸರಿ ಇಲ್ಲ, ಇವನಲ್ಲಿ ಪ್ರೀತಿ ಅಂತಕ್ಕಂಥದ್ದು ನಾವು ಹುಡುಕಿದ್ರೂ ಸಿಗ್ತಾ ಇಲ್ಲ. ಹಾಗಾಗಿ ಇವನ ಮನೆಯಲ್ಲಿ ನಾನು ಇರೋದು ಬೇಡ ಅಂತ ರಾತ್ರಿ ಕನಸಲ್ಲಿ ಮಹಾವಿಷ್ಣು ಕಾಣಿಸ್ಕೊಂಡು ಹೇಳದಂತೆ, ನೀನೇನ ತೊಗೊಂಡು ಬೆಳಗ್ಗೆ ಎತ್ಕೊಂಡು ಹೋಗಿ ರಾಮದಾಸನಿಗೆ ವಾಪಸ್ ಕೊಟ್ಬಾರ್ದದೇ ಇದ್ದರೆ ಈ ಸಾಲಿಗ್ರಾಮ ಮೂರ್ತಿನ ನಿನ್ನ ವಂಶ ಪಾರಂಪರ್ಯವಾಗಿ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ದಂತೆ. ಅಂದರೆ ನಿನ್ನ ವಂಶ ಇಲ್ದಿರ ನಿರ್ವಂಶ ಮಾಡಾಕ್ಬಿಡ್ತೀನಿ ಅಂತ. ಇವನು ಹೆದರ್ಕೊಂಡು ಅದನ್ನು ತಗೊಂಡು ಭಯ ಭಕ್ತಿಯಿಂದ ತೊಗೊಂಡ್ಬಂದು ರಾಮದಾಸನ ಕೊಟ್ಟನಂತೆ. ಅಪ್ಪ, ಇದು ನೀನು ಯಾವ ಥರ ಪೂಜೆ ಮಾಡ್ತಾ ಇದ್ದೋ ನಂಗೆ ಗೊತ್ತಿಲ್ಲ, ನಾನು ಪೂಜೆ ಮಾಡಿರ್ತಕ್ಕಂಥದ್ದನ್ನು ಭಗವಂತ ಎಳ್ಳಷ್ಟು ಒಪ್ಪಲಿಲ್ಲ. ಯಾಕೆಂದರೆ ಅಚ್ಚು ಬರಬೇಕು ಅಂತ ಹೇಳ್ತಾರೆ, ಎಲ್ಲರ ಮನೆಯಲ್ಲೂ ಇಟ್ಕೊಳಕ್ಕಾಗೋದಿಲ್ಲ, ಅದು ಅಚ್ಚು ಬರಬೇಕು ಅಂತ ಹೇಳ್ತಾರೆ. ಸಾಲಿಗ್ರಾಮಗಳು ಇರಬೇಕು ಅಂತಂದರೆ ಅಚ್ಚು ಬರಬೇಕು. ಆ ಭಗವಂತ ಒಲಿದ್ರೆ ಮಾತ್ರನೇ ಆ ಮನೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಆಗೋಕ್ಕೆ ಸಾಧ್ಯ.
ಅಲ್ಲಿ ಅವನು ನೆಲೆಸೋದಕ್ಕೆ ಸಾಧ್ಯ. ಎಲ್ಲರ ಮನೆಯಲ್ಲೂ ನಾವು ಇಟ್ಕೊತೀವಿ, ನಾವು ಮಾಡ್ತೀವಿ ಅಂತಂದರೆ ಅವನಿಗೆ ಇಷ್ಟ ಆಗದೆ ಇದ್ದರೆ, ನಾವೆಲ್ಲ ನೋಡಿದ್ದೀವಿ ಎಷ್ಟೋ ಮನೆಗಳಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿ ನೋವುಗಳು ನಲಿವುಗಳು ಎಲ್ಲ ಮನೆಗಳಲ್ಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಭಗವಂತ ಹಚ್ಚಿ ಬರಬೇಕು ಅಂತ ಹೇಳಿ. ಯಾಕೆ ಹಚ್ಚಿ ಬರಬೇಕು ಅಂದರೆ ಇದೆ, ಯಾರು ಪ್ರೀತಿ ತೋರಿಸ್ತಾರೋ ಅಲ್ಲಿ ಹೊಟ್ಟೋಗ್ತಾನೆ ಭಗವಂತ. ಅದಕ್ಕೆ ಅವನ ಹೆಸರು ನಾರಾಯಣ ಅಂತ. ನಾರಾಯಣ ನಾವೆಲ್ಲ ಕೇಳಿದ್ದೀವಿ. ನಾರ ಅಂದರೆ ಏನು ಅಂದರೆ ಪ್ರೀತಿ. ನಾರ ಸಂಸ್ಕೃತದಲ್ಲಿ ನಾರ ಅಂದರೆ ಪ್ರೀತಿ, ಅಯಣ ಅಂದರೆ ದಾರಿ. ಎಲ್ಲಿ ಪ್ರೀತಿ ಕೊಡ್ತಾರೋ ಅಲ್ಲಿ ಹುಡ್ಕೊಂಡು ಹೊಟ್ಟಾಗ್ತಾನೆ, ಆ ದಾರಿನಲ್ಲಿ ಹುಡ್ಕೊಂಡು ಹೊಟ್ಟಾಗ್ತಾನೆ, ಅವನೇ ನಾರಾಯಣ. ಅದಕ್ಕೆ ನೋಡಿ ನಾರದ ಅಂತ ಕರೀತಾರೆ. ನಾರ ಅಂದ್ರೆ ಏನು? ಪ್ರೀತಿ, ಭಕ್ತಿ, ಭಗವದ್ಭಕ್ತಿ. ದಾ ಅಂದರೆ ಕೊಡ್ತಕ್ಕಂಥವನು ಅಂತ. ಯಾರು ಪ್ರೀತಿಯನ್ನು ಭಕ್ತಿಯನ್ನು ಉಪದೇಶ ಮಾಡ್ತಾ ಇದ್ದಾನೋ ಕೊಡ್ತಾ ಇದ್ದಾನೋ ಅವನೇ ನಾರದ. ಅದಕ್ಕೆ ನೋಡಿ ಧ್ರುವನ್ಗೆ ಪ್ರಹ್ಲಾದನ್ಗೆ ಎಲ್ಲರಿಗೂ ಭಗವದ್ಭಕ್ತಿ ಉಪದೇಶ ಮಾಡಿದವನೇ ನಾರದ. ಕಡೆಗೆ ಏನಾಗುತ್ತೆ, ತೊಗೊಂಬಂದು ರಾಮದಾಸಕ್ಕೆ ಕೊಟ್ಬಿಟ್ಟು ಹೊಟ್ಟೋಗ್ತಾನೆ. ಈಗ ರಾಮದಾಸಕ್ಕೆ ಗೊತ್ತಾಗೋಯ್ತು ಇದು ದೇವರು ಅಂತ ಅನ್ನೋದು ಗೊತ್ತಾಗೋಯ್ತು, ಕಲ್ಲು ಅಲ್ಲ ಅನ್ನೋದು ಗೊತ್ತಾಗೋಯ್ತು. ಇವಾಗ ಕಾಲಲ್ಲಿ ಎಲ್ಲ ಇಟ್ಕೊಂಡು ಅವ್ನ ಚರ್ಮ ಎಲ್ಲ ಹದ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ತೊಗೊಂಡೋಗ್ತಾನೆ. ಆ ಒಂದು ಗೂಡಿರುತ್ತೆ ಮನೆಯಲ್ಲಿ, ಒಂದು ಗೋಡೆಯಲ್ಲಿ ಒಂದು ಗೂಡಿರುತ್ತೆ, ಆ ಗೂಡಲ್ಲಿ ಇಡ್ತಾನೆ. ಪೂಜೆ ಮಾಡೋಕ್ಕೆ ಏನೋ ಗೊತ್ತಿಲ್ಲ ಪಾಪ, ಏನೋ ಒಂದಿಷ್ಟು ನೀರು ಹಾಕ್ತಾನೆ, ಒಂದೇನೋ ಒಂದು ಹೂವು ಇಡ್ತಾನೆ. ಮತ್ತೆ ಇವನಿಗೇನು ಮಂತ್ರ ಬರಲ್ಲ, ತಂತ್ರ ಬರಲ್ಲ, ಅದೇ ಮಂತ್ರನೇ ಹೇಳ್ತಾನೆ. ಏನಂತ? ನಾನು ನಿನ್ನವನು ನೀನು ನನ್ನವ. ಇಷ್ಟಕ್ಕಿಂತ ಏನು ಮಂತ್ರನೇ ಗೊತ್ತಿಲ್ಲ ಆತನಿಗೆ. ಅದನ್ನ ಹೇಳಿ 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 ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾನೆ. ಅಪ್ಪ ಗೊತ್ತಿಲ್ದಿರ ತಪ್ಪು ಮಾಡಿಬಿಟ್ಟೆ, ನಾನು ನೀನು ಅಂತ ಅನ್ನೋದು ಗೊತ್ತಿಲ್ದಿರ ನಾನು ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡು ಅಂತ ಪ್ರಾಯಶ್ಚಿತ್ತ ಪಟ್ಕೊಂಡು ನಾನು ನಿನ್ನವನು ನೀನು ನನ್ನವ ಅಂತ ಹೇಳ್ತಾ ಇದ್ರು. ಕಡೆಗೆ ಮಹಾವಿಷ್ಣು ಲಕ್ಷ್ಮೀ ಸಮೇತನಾಗ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ ಅವ್ರ ಮನೆಯಲ್ಲಿ. ಇದು ಭಕ್ತ ಸಪ್ತರತ್ನ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಬರ್ತಕ್ಕಂಥ ಕತೆ. ಅಂದರೆ ಏನೋ ಸ್ವಾಮಿ ಏನೋ ಕಪೋಲ ಕಲ್ಪಿತ ಎಲ್ಲ ಕಲ್ಪಿಸ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಡ್ರಿ. ಮಹಾಭಕ್ತ ವಿಜಯಂ, ಮಹಾಭಕ್ತ ವಿಜಯಮು, ಭಕ್ತ ಸಪ್ತರತ್ನ ಇವೆಲ್ಲ ಇದೆ. ಭಕ್ತರ ಚರಿತ್ರೆಗಳಿರ್ತಕ್ಕಂಥ ಪುಸ್ತಕ. ಆ ಪುಸ್ತಕದಲ್ಲಿ ಓದಿರ್ತಕ್ಕಂಥ ಕಥೆ ಇದು. ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತಿಗೂ ನೀವು ನೋಡಿದ್ರೆ ಗೋರಖ್ಪುರ ಅವರು ಪ್ರಿಂಟ್ ಮಾಡಿದ್ದಾರೆ, ಅದ್ಭುತವಾಗಿದೆ. ಚೆನ್ನಾಗಿರ್ತಕ್ಕಂಥ ಕಥೆಗಳೆಲ್ಲ ತಂದ್ಕೊಂಡು ಓದಿ. ಇವೆಲ್ಲ ಅದರಲ್ಲಿ ಸಾಕಷ್ಟು ಜನ ಭಕ್ತರ ಚರಿತ್ರೆಗಳನ್ನೆಲ್ಲ ಹೇಳ್ತಾರೆ. ಅದ್ಭುತವಾಗಿರ್ತಕ್ಕಂಥ ಚರಿತ್ರೆಗಳು. ಈ ಘಟ್ಟಗಳು ಬಂದಾಗ ಒಂದೊಂದೇ ಹೇಳ್ತೀನಿ ಆ ಚರಿತ್ರೆಗಳನ್ನು. ಆವಾಗ ಪ್ರತ್ಯಕ್ಷ ಆಗಿ ಆತ ಹೇಳ್ತಾನೆ, ನೀನು ಕೇಳದೇ ಇದ್ರೂ ಕೂಡ ನಿನಗೆ ಐಹಿಕ ಆಮುಷ್ಮಿಕ ಎರಡೂ ಫಲಗಳನ್ನು ಕೊಡ್ತೀನಿ. ಐಹಿಕ ಅಂತಂದರೆ ನೀನು ಇರೋವರೆಗೂ ಕೂಡ ನಿನಗೆ ಐಶ್ವರ್ಯ, ವಂಶಾಭಿವೃದ್ಧಿ ಏನು ಬೇಕೋ ಅದನ್ನೆಲ್ಲ ಕೊಡ್ತೀನಿ. ಆಮುಷ್ಮಿಕ ಅಂದರೆ ನಿನ್ನ ಮರಣ ನಂತರ ವೈಕುಂಠ ಪದವಿಯನ್ನು ಅನುಗ್ರಹಿಸ್ತೀನಿ ನಿನ್ನ ಇಡೀ ಕುಟುಂಬಕ್ಕೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡೋದಂತೆ. ಆ ರಾಮದಾಸನ ಭಕ್ತಿ, ಆ ರಾಮದಾಸನ ಪೂಜೆ ಏನಿತ್ತು ಮಹಾ? ಏನೂ ಇಲ್ಲ. ಆತ ಹೇಳಿದ್ದು ಒಂದೇ ಪದ, ನಾನು ನಿನ್ನವನು ನೀನು ನನ್ನವ. ಅದನ್ನು ಭಗವಂತ ಒಪ್ಕೊಂತಾನೆ. ಹಾಗಾಗಿ ಭಗವಂತನಿಗೆ ಭಕ್ತನಿಗೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಯಾವುದೇ ಆಡಂಬರ ಅಲ್ಲ, ಸಿಂಪ್ಲಿಸಿಟಿನೇ ಭಗವಂತ ಇಷ್ಟಪಡ್ತಕ್ಕಂಥದ್ದು ಅಂತ. ಇವಾಗ ಈ ಶ್ಲೋಕಗಳ ಅರ್ಥ ಏನು ಅಂತಂದರೆ, ತನ್ನ ಬಾಲವನ್ನು ತನ್ನ ಸುತ್ತ ಚಕ್ರಾಕಾರದಿಂದ ಸುತ್ತಿಕೊಂಡಾಗ ಬಿಳುಪಾದ ಹಲ್ಲುಗಳಿದ್ದ ಆತನು ಪರಿವೇಶದೊಡಗೂಡಿದ ಸೂರ್ಯದೇವನಂತೆಯೇ ಕಾಣುತ್ತಿದ್ದನು. ಈ ಹಾರವಾಗಿ ಏನಾಗುತ್ತೆ ಅಂದರೆ, ಹನುಮಂತ ಬಾಲನ್ನು ಒಂದ್ಸಲಿ ರೈಟ್ಗೆ ಒಂದ್ಸಲಿ ಲೆಫ್ಟ್ಗೆ, ಯಾಕೆಂದರೆ ಏನು ಏರೋಡೈನಾಮಿಕ್ ಅಂತ ಹೇಳ್ಬಿಟ್ಟು ಅಂತ ಆ ವಾಯು ಬ್ಯಾಲೆನ್ಸ್ ಮಾಡೋದಕ್ಕೆ, ಬ್ಯಾಲೆನ್ಸಿಂಗ್ಗೆ ಆ ಬಾಲನ್ನು ಈ ಕಡೆಗೆ ಆ ಕಡೆಗೆ ಹಿಂದಕ್ಕೆ ಮುಂದಕ್ಕೆ ಎಲ್ಲ ಮಾಡ್ತಾ ಇರ್ತಾನೆ. ಆ ಬಾಲನ್ನು ಒಂದೊಂದ್ಸರಿ ಏನು ಮಾಡ್ತಾ ಇರ್ತಾನಂತೆ ಅಂದರೆ, ಹನುಮಂತ ಬಾಲನ್ನು ಮೇಲೆ ಕೆತ್ತಿಬಿಟ್ಟು ಹಿಂಗೆ ರೌಂಡಾಗಿ ಹಿಂಗೆ ತಿರುಗಿಸ್ಕೊತಾ ಇರ್ತಾನಂತೆ. ಅಂದರೆ ಹಿಂಗೆ ಬಾಲ ಎತ್ತಿ ರೌಂಡಾಗಿ ಮಾಡ್ಕೊತಾ ಇರ್ತಾನಂತೆ. ಆ ರೌಂಡಾಗಿ ಮಾಡ್ಕೊಂಡಿರ್ತಕ್ಕಂಥ ಟೈಮ್ನಲ್ಲಿ ಹೆಂಗೆ ಕಾಣಿಸ್ತಾ ಇದ್ದ ಅಂತಂದರೆ, ಈ ಮಳೆಗಾಲದಲ್ಲಿ ಸೂರ್ಯನ ಸುತ್ತೂರ ಒಂದು ಸರ್ಕಲ್ ಬರುತ್ತೆ, ನೋಡಿದ್ದೀರಾ? ಈ ಮಳೆ ಕಾಮನ್ ಬಿಲ್ ಅಲ್ಲ, ರೈನ್ಬೋನು ಅಲ್ಲ, ಸೂರ್ಯನ ಸುತ್ತೂರ ಒಂದು ರಿಂಗ್ ಬರುತ್ತೆ, ಪ್ರಭಾವಲಿಯ ಟೈಪ್. ಈ ದೊಡ್ಡವ್ರು ಏನು ಹೇಳ್ತಾರೆ ಅಂದರೆ, ಆ ರಿಂಗ್ ದೊಡ್ಡದಾಗಿದ್ರೆ ಗೂಡು ಕಟ್ಟಿದೆ ಅಂತ ಹೇಳ್ತಾರೆ. ಕರೆಕ್ಟ್. ಆ ರಿಂಗ್ ದೊಡ್ಡದಾಗಿದ್ರೆ ಜೋರ್ ಮಳೆ ಆಗತ್ತೆ, ರಿಂಗ್ ಚಿಕ್ಕದಾಗಿದ್ರೆ ಸಣ್ಣ ಮಳೆ ಆಗತ್ತೆ ಅಂತ ಭವಿಷ್ಯ ಹೇಳ್ತಾರೆ. ಆ ಥರ ಕಾಣ್ತಾ ಇದ್ದಂತೆ. ಅಂದರೆ ತಾನೊಂದು ಸೂರ್ಯ, ಆ ಸೂರ್ಯನ ಸುತ್ತೂರ ಆ ಬಲೆ ಥರ, ಆ ರಿಂಗ್ ಕಟ್ಟಿರ್ತಕ್ಕಂಥ ರಿಂಗ್ ಥರ ಆ ಬಾಲ ಅಂತಕ್ಕಂಥದ್ದು ಕಾಣ್ತಾ ಇತ್ತಂತೆ. ಆಮೇಲೆ ಆ ಬಾಲವನ್ನು ಚಕ್ರಾಕಾರದಿಂದ ಸುತ್ತಿಕೊಂಡಾಗ ಬಿಳುಪಾದ ಹಲ್ಲುಗಳಿದ್ದ ಆತನು, ಹಲ್ಲುಗಳು ಆವಾಗ ಹಿಂಗೆ ಕಡಿತಾ ಇದ್ದಾನಂತೆ. ಗೊತ್ತಲ್ವಾ, ಕೋತಿಗಳು ಏನು ಮಾಡುತ್ತೆ? ಅನ್ನತ್ತೆ, ಆವಾಗ ಅನ್ನತ್ತೆ, ಹಂಗಂತ ಇದ್ದಾನಂತೆ. ಯಾಕೆ? ಹಾರವಾಗ ಆತಂದು ಏನೋ ಚೇಷ್ಟೆಗಳು, ಬೆಳ್ಳಗಿದೆಯಂತೆ ಹಲ್ಲುಗಳು, ಮುತ್ತಿನಂಥ ಹಲ್ಲಿರ್ತಕ್ಕಂಥ ಆ ಹಲ್ಲುಗಳು ಹಿಂಗೆ ಅನ್ಕೊಂಡು ಹೋಗ್ತಾ ಇದ್ದಾನಂತೆ. ಹಲ್ಲು ಮುಡಿಗಟ್ಟಿ ಹೋಗ್ತಾ ಇದ್ದಾನೆ. ಪರಿವೇಶದೊಡಗೂಡಿದ ಸೂರ್ಯದೇವನಂತೆಯೇ ಕಾಣುತ್ತಿದ್ದನು. ಪರಿವೇಶ ಅಂತಂದರೆ ಆ ರಿಂಗ್, ಆ ಪ್ರಭಾವಲಯ ಇರ್ತಕ್ಕಂಥ ಸೂರ್ಯನ ಥರ ಆ ಹನುಮಂತ ಅಂತಕ್ಕಂಥವನು ಕಾಣ್ತಾ ಇದ್ದಂತೆ. ನೋಡಿ, ಇದಕ್ಕೆ ಪುರಂದರದಾಸದ ಒಂದು ಕೀರ್ತನೆ ಇದೆ, ಅದ್ಭುತವಾಗಿದೆ. ಅದೇ ಹೇಳ್ತೀನಿ ನೋಡಿ. ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ, ಸುಮ್ಮನೆ ಬಿಡುವೇನೇನಯ್ಯ. ಏ ಹನುಮ, ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಾ ಅಂತ ಹೇಳ್ಬಿಟ್ಟು ಅಂತ.
ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವ ಬಾಗಿ. ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವ ಬಾಗಿ. ಜ್ಞಾನ ಭಕ್ತಿ ವೈರಾಗ್ಯವನು ಕೊಡುವ ತನಕ ಸುಮ್ಮನೆ ನಿನ್ನ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಸುಮ್ಮನೆ ಬಿಡುವೆನೇನಯ್ಯ. ಭಗವಂತನ ಹತ್ರಕ್ಕೆ ಹೋಗಿ ಕೇಳಬೇಕಾಗಿರ್ತಕ್ಕಂಥ ಅದು ಐಶ್ವರ್ಯ ಅದು ಇದು ಅಲ್ಲ. ಜ್ಞಾನ ಭಕ್ತಿ ವೈರಾಗ್ಯ. ಜ್ಞಾನ ಭಕ್ತಿ ವೈರಾಗ್ಯವನು ಕೊಡುವ ತನಕ ಸುಮ್ಮನೆ ನಿನ್ನ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ. ಇನ್ನು ಭಗವಂತನ ಕಂಡ್ರೆ ಭಕ್ತನಿಗೆ ಏನನ್ನ ಭಯ ಇರುತ್ತಾ? ಬೇರೆಯವ್ರಿಗೆ ಭಯ ಹಾಕಿಸ್ಬೋದು. ಇವಾಗ ತಾಯಿ ಕಲೆಕ್ಟರ್ ಆಗಿರ್ಬೋದು, ಅಕಸ್ಮಾತ್ ಮಗುಗೆ ತಾಯಿನೇ ಅವ ಅಂತಾನವನು, ಯಾಕೆಂದ್ರೆ ಅವ್ನಿಗೆ ಅಷ್ಟು ಸಲಿಗೆ ಇರುತ್ತೆ. ಹಾಗಾಗಿ ಆಮೇಲೆ ತಂದೆ ಎಂಥವನೇ ಆಗಿರ್ಬೋದು, ಆದರೆ ತಂದೆ ಮಗನಿಗೆ ತಂದೆನೇ. ಅದೇ ಥರನೇ ಭಗವಂತ ಏನನ್ನ ಹಾಕ್ಕೊಂಡಿರ್ಬೋದು ಲೋಕಕ್ಕೆ, ಆದ್ರೆ ನನಗೆ ನೀನು ತಾಯಿನೇ, ನಿನ್ನ ತಾಯಿ ಸಮಾನ ನನಗೆ ಅಂತ ಹೇಳ್ಬಿಟ್ಟು ನೋಡಿ ಭಕ್ತ ಹೇಳ್ತಾ ಇದ್ದಾನೆ. ಹಸ್ತವನ್ನು ಎತ್ತಿದರೇನು, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಹನುಮಂತ ಏನು ಮಾಡಿರ್ತಾನೆ? ಹಸ್ತ ಹಿಂಗೆ ಹಿಡ್ಕೊಂಡಿರ್ತಾನೆ, ಹೊಡೆಯೋದಕ್ಕೆ ರೆಡಿಯಾಗಿರ್ತಾನೆ. ಹಸ್ತವನ್ನು ಎತ್ತಿದರೇನು ಹಾರ ಕಾಲನು ಹಾಕಿದರೇನು ಅಲ್ವಾ? ಹನುಮಂತನ ದೇವಸ್ಥಾನಕ್ಕೆ ಹೋದ್ರೆ ಕಾಲು ಹೆಂಗೆ ಇಟ್ಕೊಂಡಿರ್ತಾನೆ? ಅಗ್ಲಕ್ಕೆ ಹಿಂಗೆ ಹಾಕಿರ್ತಾನೆ, ಹಿಂಗೆ ಹಾರ ಕಾಲು. ಅದೇ ಅಂದರೆ ಒಂದೊಂದು ಕಾಲು ಇಷ್ಟಿಷ್ಟ ಅಗಲ ಹಾಕ್ಕೊಂಡಿರ್ತಾನೆ, ಅದನ್ನು ಹಾರ ಕಾಲು ಅಂತ ಕರೀತಾರೆ. ಹಸ್ತವನ್ನು ಎತ್ತಿದರೇನು ಹಾರ ಕಾಲನು ಹಾಕಿದರೇನು ಭೃತ್ಯನು ನಿನ್ನವನು ನಾನು. ಭೃತ್ಯ ಅಂದ್ರೆ ಸೇವಕ ಅಂತ. ಭೃತ್ಯನು ನಿನ್ನವನು ನಾನು ಹಸ್ತಿವರದನ ತೋರುವ ತನಕ. ಹಸ್ತಿ ಅಂದ್ರೆ ಆನೆ, ಆನೆಗೆ ವರ ಕೊಟ್ಟವನು ಅಂತ, ಅಂದ್ರೆ ಗಜೇಂದ್ರ ಮೋಕ್ಷಕ್ಕೆ ಓಡ್ ಬಂದವನು ಅಂತ. ಹಸ್ತಿವರದನ ತೋರುವ ತನಕ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಸುಮ್ಮನೆ ಬಿಡುವೆನೇನಯ್ಯ. ದೇವ್ರಿಗೆ ಬೆದರಿಕೆ ಆಗ್ತಾ ಇದಾರೆ ಪುರಂದರದಾಸರು ನೋಡಿ. ಹಲ್ಲು ಮುಡಿಯ ಕಚ್ಚಿದರೇನು. ನೀವು ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ಆ ಹಲ್ಲುಗಳು ಇರುತ್ತೆ, ಕೊರೆ ಹಲ್ಲುಗಳು, ಆಂಜನೇಯನ್ಗೆ ಹಲ್ಲುಗಳೆಲ್ಲ ಹಿಂಗಿರುತ್ತೆ, ಈ ಅಂತ ತೆಕ್ಕೊಂಡಿರ್ತಾನೆ. ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೇನೆ ನಿನಗೆ ನಾನು. ನಂಗೇನು ಎದುರಿಸ್ತಾ ಇದೆಯೇನು? ಹಲ್ಲುಗಳು ತೋರಿಸೆ, ನಾನೇನು ಎದುರ್ಕೊಂಡ್ತಕ್ಕಂಥವನಲ್ಲ. ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೇನೆ ನಿನಗೆ ನಾನು. ಪುಲ್ಲನಾಭನ ಮನಸ್ಸು ಪುಲ್ಲನಾಭನಲ್ಲಿ ಮನಸ್ಸು ನಿಲ್ಲಿಸೋ ತನಕ ನಿನ್ನ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ. ಪುಲ್ಲ ಅಂದ್ರೆ ಹೂವು ಅಂತ, ಅಂದರೆ ನಾಭಿನಲ್ಲಿ ಹೂ ಇರ್ತಕ್ಕಂಥವನನ್ನ ನಂಗೆ ತೋರಿಸೋವರೆಗೂ ಕೂಡ ನೀನೇನು ಸುಮ್ಮನೆ ಬಿಡ್ತೀನಿ ನಾನು. ಡೊಂಕು ಮೋರೆ ಬಾಲವ ತಿದ್ದಿ. ಡೊಂಕು ಮೋರೆ ಯಾಕೆಂದ್ರೆ ಅವನ ಹೆಸರೇ ಹನುಮಂತ ಅಂತ. ಫಸ್ಟು ಹೀಗಿತ್ತಂತೆ ಹನುಮಂತನಿಗೆ ಮೂತಿ, ಹೆಂಗಿತ್ತಂತೆ? ಎರಡು ಮೂತಿಗಳು ಅಂದರೆ ಮೇಲ್ತುಟಿ ಕೆಳತುಟಿ ಎರಡೂ ಕೂಡ ಸಮಾನವಾಗಿತ್ತಂತೆ. ಹನು ಅಂತಂದ್ರೆ ಕೆಳಗಿನ ತುಟಿ ಅಂತ. ಈ ಸೂರ್ಯನನ್ನು ನುಂಗೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ನಂತೆ. ಸೂರ್ಯನನ್ನು ನುಂಗೋದಕ್ಕೆ ಹೋದಾಗ ಇಂದ್ರ ಏನು ಮಾಡಿದಂತೆ, ಅಯ್ಯೋ ಅನ್ಯಾಯವಾಗಿ ಇದಾಗ್ಬಿಡ್ತಾನೆ ಒಂದು ಮಗು ಅಂತ ಹೇಳ್ಬಿಟ್ಟು ಆ ತಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಆ ಸಿಡಿಲು ಗೊತ್ತಲ್ವ, ಸಿಡಿಲು ಆ ವಜ್ರಾಯುಧ ಅಂತ ಹೇಳ್ಬಿಟ್ಟು ಆ ಸಿಡಿಲಿನಿಂದ ಏನು ಮಾಡೋದಂತೆ, ಆ ಕೆಳದೊಟ್ಟಿಗೆ ಹಿಂಗೆ ಹೊಡೋದ್ನಂತೆ ಹನುಮಂತನಿಗೆ. ಕೆಳದೊಟ್ಟಿಗೆ ಹೊಡೆಯೋ ಅಷ್ಟೊತ್ತಿಗೆ ಹನುಮಂತ ಕೆಳಗೆ ಬಿದ್ದೋಗ್ಬಿಡ್ತಾನೆ. ಕಡೆಗೆ ವಾಯುದೇವ ಗಲಾಟೆ ಮಾಡೋ ಅಷ್ಟೊತ್ತಿಗೆ ಒಬ್ಬೊಬ್ಬ ದೇವತೆಗಳು ಬಂದು, ಬ್ರಹ್ಮ ಬಂದು ಚಿರಂಜೀವತ್ವವನ್ನು ಪ್ರಸಾದಿಸ್ತಾನೆ. ಆಮೇಲೆ ಅಗ್ನಿ ಬಂದು ನನ್ನಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾನೆ. ಒಂದೊಂದು ದೇವತೆ ಒಂದೊಂದು ಥರ ವರಗಳನ್ನು ಕೊಡ್ತಾರೆ. ಕಡೆಗೇನಾಗುತ್ತೆ, ಈ ಮಂಥನ ಆಗಿರ್ತಕ್ಕಂಥ ಅಂದರೆ ಒಳಗೆ ಕೊಟ್ಟೋಗಿರ್ತಕ್ಕಂಥ ಈ ಕೆಳದೊಟ್ಟಿ ಮಾತ್ರ ಹಾಗೇ ಇದು ಬಿಡುತ್ತೆ. ಆವಾಗ ವಾಯುದೇವ ಕೇಳ್ತಾನೆ, ಎಲ್ಲ ಸರಿ ಪಾಪ ಎರಡೂ ತುಟಿಗಳು ಹಿಂಗೆ ಸಮಾನವಾಗಿರ್ಬೇಕಲ್ವ ಹನುಮಂತನಿಗೆ. ಕೆಳದೊಟ್ಟಿ ಹಿಂಗೆ ಹೊಟ್ಟೋಯ್ತು, ಹಿಂಗಿರುತ್ತೆ ನೋಡಿ, ಹಿಂಗಿರುತ್ತೆ. ಮೇಲಿನ ತುಟಿ ಮುಂದಕ್ಕಿರುತ್ತೆ ಹಿಂಗೆ, ಕೆಳಗಿನ ತುಟಿ ಹಿಂದಕ್ಕಿರುತ್ತೆ ನೋಡಿ, ಇಲ್ಲಿದೆ ನೋಡಿ ಆ ಥರ. ಕೆಳದೊಟ್ಟಿ ಹಿಂದಕ್ಕಿರುತ್ತೆ, ಮೇಲಿನ ತುಟಿ ಮುಂದಕ್ಕಿರುತ್ತೆ. ಈ ಹನುಮಂತ ಅಂತ ಅವನ ಹೆಸರು, ಅಂದರೆ ಕೆಳಗಿನ ತುಟಿನ ಮಂಥನ ಮಾಡ್ಕೊಂಡವನು ಅಂತ. ಈ ಹನುಮಂತನ ಈ ಮುಖದಿಂದ ಹೆಂಗೆ ಅಂತ ಆವಾಗ ಬ್ರಹ್ಮ ಹೇಳ್ತಾನೆ, ಅದೇ ಆತನಿಗೆ ಲಕ್ಷಣ ಆಗತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಮುಖ ಲಕ್ಷಣ ಅದೇ ಆಗತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡಿ ಇವತ್ತಿಗೂ ಕೂಡ ಕೋತಿಗಳಿಗೆ ಮೇಲಿನ ತುಟಿ ಮುಂದಕ್ಕಿರುತ್ತೆ, ಕೆಳಗಿನ ತುಟಿ ಹಿಂದಕ್ಕಿರುತ್ತೆ. ಹನುಮಂತ ಅಂತ ಹೇಳ್ಬಿಟ್ಟು ಅಂತ, ಅಂದರೆ ಕೆಳಗಿನ ತುಟಿ ಮಂಥನ ಆಗಿರ್ತಕ್ಕಂಥವನು, ಅದಕ್ಕೆ ಅವನಿಗೆ ಹನುಮಂತ ಹನುಮಂತ ಅಂತ ಹೆಸರು. ಇಲ್ಲಿ ಹೇಳ್ತಾ ಇದ್ದಾರೆ,
ಡೊಂಕು ಮೋರೆ ಅಂದರೆ ಹನುಮಂತನ ಮೋರೆ ಅಂತ. ಡೊಂಕು ಮೋರೆ ಬಾಲವ ತಿದ್ದಿ ಹುಂಕರಿಸಿದರೆ ಅಂಜುವನಲ್ಲ ಅಂತ ಏನನ್ನ ಹೆದರ್ಸೋದಕ್ಕೆ ಬರ್ತೀಯ ನೀನು, ನಾನೇನು ಹೆದರ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಕಿಂಕರ ನಿನಗೆ ಕಿಂಕರ ನಿನಗೆ ಕಿಂಕರ ನಾನು. ನೀನು ರಾಮನ ದಾಸ ಆದರೆ ನಾನು ನಿನ್ನ ದಾಸ. ನೀನು ರಾಮನಿಗೆ ದಾಸ ಆಗಿರ್ಬೋದು, ಆದರೆ ನಾನು ನಿನಗೆ ದಾಸ, ನಾನೇನು ಹೆದರ್ಕೊಳೋದಿಲ್ಲ ಅಂತ. ಪುರಂದರ ವಿಠಲನ ತೋರುವ ತನಕ, ಪುರಂದರ ವಿಠಲನ ನಂಗೆ ನೀನು ತೋರಿಸ್ಬೇಕು, ಅಲ್ಲಿವರೆಗೂ ಬಿಡೋದಿಲ್ಲ. ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ನೋಡಿ ಇಲ್ಲಿ ಪುಸ್ತಕ ಇಟ್ಟಿದ್ದಾರೆ, ಸುಂದರಕಾಂಡ ಅಂತ ಹೇಳ್ಬಿಟ್ಟು. ತಮಗೆಲ್ಲ ಕೊಟ್ಟಿರ್ಬೋದು ಇದುವರೆಗೆ ಆಲ್ರೆಡಿ. ಇನ್ನು ಕೊಟ್ಟಿಲ್ವಾ? ಇದು ಏನು ಅಂದರೆ ತುಳಸಿದಾಸರು ಬರೆದಿರ್ತಕ್ಕಂಥ ಸುಂದರಕಾಂಡದಲ್ಲಿ ತುಳಸಿದಾಸರು ಬರೆದಿರ್ತಕ್ಕಂಥ ತುಳಸಿ ರಾಮಾಯಣ ಅಂತ ಬರುತ್ತೆ. ಅದರಲ್ಲಿರ್ತಕ್ಕಂಥ ಸುಂದರಕಾಂಡದ ಘಟ್ಟನ್ನು ಕನ್ನಡದಲ್ಲಿ ವರ್ಣಿಸಿರ್ತಕ್ಕಂಥ ಪುಸ್ತಕ ಇದು. ಈ ತುಳಸಿದಾಸರಿಗೆ ಹನುಮಂತ ಹೆಂಗೆ ಸಿಕ್ಕದ ಅಂತಂದರೆ, ಏನು ಮಾಡಿದ್ರು ಕೂಡ ರಾಮದರ್ಶನ ಆಗ್ತಾ ಇರಲಿಲ್ವಂತೆ. ಕಡೆಗೆ ಇವರು ಸಂಧ್ಯಾ ವಂದನೆ ಮಾಡಿಬಿಟ್ಟು ಏನು ಮಾಡ್ತಾರೆ, ಆ ನೀರನ್ನು ತೊಗೊಂಡೋಗ್ಬಿಟ್ಟು ಒಂದು ಅರಳಿಕಟ್ಟೆ ಬುಡಕ್ಕೆ ಹಾಕ್ತಾ ಇರ್ತಾರೆ. ಹಾಕ್ತಾ ಇದ್ರೆ ಅಲ್ಲಿ ಒಬ್ಬ ಬ್ರಹ್ಮರಾಕ್ಷಸ ವಾಸ ಮಾಡ್ಕೊಂಡಿರ್ತಾನೆ. ಯಾವುದರಲ್ಲಿ? ಆ ಅರಳಿ ಮರದಲ್ಲಿ, ಒಂಟಿ ಅರಳಿ ಮರದಲ್ಲಿ. ಇವರು ಆ ಸಂಧ್ಯಾ ವಂದನೆ ನೀರು ಹಾಕಿ 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 ಆತನ ಪಾಪ ಎಲ್ಲ ತೊಳೆದೋಗುತ್ತೆ. ಯಾರಿಗೆ? ಬ್ರಹ್ಮರಾಕ್ಷಸನಿಗೆ. ಆತ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ, ನಾನು ನಿನಗೇನನ್ನ ವರ ಕೊಡ್ತೀನಿ, ಏನನ್ನ ಒಂದು ಅಭೀಷ್ಟ ಕೇಳ್ಕೊ ಅಂತ. ಅಪ್ಪ ನನಗೆ ರಾಮದರ್ಶನ ಆಗಬೇಕು ಅಂತ ಹೇಳ್ತಾನೆ. ಆ ಬ್ರಹ್ಮರಾಕ್ಷಸ ಹೇಳ್ತಾನೆ, ಅದಕ್ಕೆ ನಾನು ಶಕ್ಯ ಅಲ್ಲಪ್ಪ, ನಾನೇನೋ ಐಶ್ವರ್ಯ ಭೋಗ ಭಾಗ್ಯ ಕೊಡ್ಬೋದಷ್ಟೇ, ಆದರೆ ರಾಮನ ದರ್ಶನ ಮಾಡಿಸೋ ಶಕ್ತಿ ನನಗಿಲ್ಲ, ಮತ್ತು ನಿನ್ನ ವರ ನನಗೆ ಬೇಕಾಗಿಲ್ಲ ಅಂತ ತುಳಸಿದಾಸರು ಹೇಳ್ತಾರೆ. ಇಲ್ಲ, ಏನೋ ಒಂದು ತೊಗೊಳ್ಳೇಬೇಕು, ಒಂದು ಕೆಲಸ ಮಾಡು, ಹನುಮಂತನ ಕಾಲು ಹಿಡ್ಕೊ, ನಿಂಗೆ ರಾಮದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾರು ಹನುಮಂತನ ಕಾಲು ಹಿಡಿತಾರೆ, ಯಾಕೆಂದರೆ ಭಕ್ತರ ಕಾಲು ಯಾರು ಹಿಡಿತಾರೆ ಅವ್ರಿಗೆ ಭಗವತ್ ದರ್ಶನ ಖಂಡಿತ. ಹಾಗಾಗಿ ಹನುಮಂತನ ಕಾಲು ಹಿಡ್ಕೊ, ನಿನಗೆ ಭಗವಂತನ ದರ್ಶನ ಆಗತ್ತೆ ಅಂತ ಹೇಳ್ತಾರೆ. ಮತ್ತು ಹನುಮಂತ ಎಲ್ಲಿ ಸಿಗ್ತಾನೆ? ಏನು ಸುಮ್ಮನೆ ಸಿಕ್ಬಿಡ್ತಾನ? ಚಿರಂಜೀವಿ ಎಲ್ಲ ಕಡೆನೂ ವಾಯುದೇವನ ಪುತ್ರ ಎಲ್ಲ ಕಡೆ ಓಡಾಡ್ಕೊಂಡಿರ್ತಾನೆ, ಎಲ್ಲಿ ಸಿಗ್ತಾನೆ? ಆವಾಗ ಬ್ರಹ್ಮರಾಕ್ಷಸ ಒಂದು ಪ್ಲ್ಯಾನ್ ಹೇಳ್ಕೊಡ್ತಾನೆ. ಇಲ್ಲಿ ಹನುಮಂತ ಇಲ್ಲ ಅನ್ಕೋಬೇಡಿ, ಇಲ್ಲೂ ಹನುಮಂತ ಇದ್ದಾನೆ. ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ಕೃತಮಸ್ತ ಕಾಂಜಲಿಂ ಅಂತ ಹೇಳ್ಬಿಟ್ಟಂತ. ಬಾಷ್ಪವಾರಿ ಪರಿಪೂರ್ಣ ಲೋಹಿತಂ ಅಂತ ಹೇಳ್ಬಿಟ್ಟಂತ. ಅಂದರೆ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ಸುರಿಸ್ತಾ ಎಲ್ಲಿ ರಾಮ ರಾಮ ಅಂತ ಇದ್ರೆ ಅಲ್ಲೆಲ್ಲ ಇರ್ತಾನಂತೆ. ರಾಮಾವತಾರ ಸಮಾಪ್ತಿಯಾಗಿ ಎಲ್ಲರೂ ವೈಕುಂಠಕ್ಕೆ ಹೋಗ್ತಾ ಇರ್ತಾರೆ. ರಾಮಾವತಾರ ಸಮಾಪ್ತಿ ಮಾಡಿಕೊಂಡು ಅಯೋಧ್ಯಕ ಜನ ಮುಕ್ತಿದ ರಾಮ ಅಂತ ಇಷ್ಟೊತ್ತು ನಾವೆಲ್ಲ ಹೇಳ್ಕೊಂಡ್ವಿ. ಅಯೋಧ್ಯಕ ಜನ ಮುಕ್ತಿದ ರಾಮ, ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳಿಂದ ಮೊದಲುಕೊಂಡು ಎಲ್ಲರಿಗೂ ಕೂಡ ಮೋಕ್ಷ ಪದವಿಯನ್ನು ಅನುಗ್ರಹಿಸಿದವನು. ಬಾರಯ್ಯ ಹನುಮ ಹೋಗೋಣ ವೈಕುಂಠಕ್ಕೆ ಅಂತ ಕರೆದ್ರೆ, ವೈಕುಂಠದಲ್ಲಿ ಏನಿರುತ್ತೆ ಅಂತ ಪ್ರಶ್ನೆ ಮಾಡ್ತಾನೆ ಆಂಜನೇಯ. ವೈಕುಂಠದಲ್ಲಿ ಏನಿರುತ್ತೆ? ನಾನು ಇರ್ತೀನಿ, ನೀನು ರಾಮನಾಗಿರ್ತೀಯಾ ಅಂತ ಕೇಳ್ತಾನೆ. ಇಲ್ಲಪ್ಪ, ನಾನು ಆನಂದ ಸ್ವರೂಪಿಯಾಗಿರ್ತಕ್ಕಂಥ ಮಹಾವಿಷ್ಣು ಆಗಿರ್ತೀನಿ. ಸೀತೆ ಅಮ್ಮ ಇರ್ತಾಳ? ಇಲ್ಲ, ಅಮ್ಮ ಮಹಾಲಕ್ಷ್ಮಿ ಥರ ಇರ್ತಾಳೆ. ಲಕ್ಷ್ಮಣ ಇರ್ತಾನ? ಇಲ್ಲ, ಆತ ಆದಿಶೇಷನ ಥರ ಇರ್ತಾನೆ. ಮತ್ತು ಆ ಲೋಕದಲ್ಲಿ ರಾಮ ಭಜನೆ, ರಾಮಾಯಣ ಪಾರಾಯಣ ಇಂಥವೆಲ್ಲ ಇರುತ್ತಾ? ಅವೆಲ್ಲ ಏನೂ ಇರೋದಿಲ್ಲ. ಅದು ಆನಂದ ಲೋಕ ಅಷ್ಟೇ, ಅಲ್ಲ ಆನಂದ ಪಡೋದಷ್ಟೇ, ಪರಮಪದ ಅಂತ ಕರೀತಾರೆ. ಬಾ ಹೋಗೋಣ. ಆ ಲೋಕ ನನಗೆ ಹಾಕ್ಬೇಕು ಸ್ವಾಮಿ, ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಆಂಜನೇಯನಿಗೆ ಅದಕ್ಕೆ ಇವತ್ತಿಗೂ ವೈಕುಂಠ ಪ್ರವೇಶ ಇಲ್ಲ, ವೈಕುಂಠದಲ್ಲಿ ಆಂಜನೇಯ ಇಲ್ಲ ಅಂತ ಹೇಳ್ಬಿಟ್ಟು ಅಂತ, ಇವತ್ತಿಗೂ ಇಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಏನಪ್ಪ ಎಲ್ಲರೂ ಹೋಗ್ತಾ ಇದ್ದೀವಿ, ನೀನು ಬರದೇ ಇದ್ರೆ ಹೆಂಗೆ? ಸ್ವಾಮಿ, ರಾಮನಾಮ ಇಲ್ಲದೆ ಇರೋ ಜಾಗ, ರಾಮಾಯಣ ಪಾರಾಯಣ ಆಗದೆ ಇರೋ ಜಾಗ, ರಾಮ ಭಜನೆ ನಡೀದೇ ಇರತಕ್ಕಂಥ ಜಾಗ ನನಗೆ ಬೇಕಾಗಿಲ್ಲ. ಎಲ್ಲಿವರೆಗೂ ಭೂಲೋಕದಲ್ಲಿ ರಾಮನಾಮ ಅಂತಕ್ಕಂಥದ್ದು ಕೇಳಿಸ್ತಾ ಇದೆಯೋ, ರಾಮಾಯಣ ಪಾರಾಯಣ ನಡೀತಾ ಇದೆಯೋ, ರಾಮ ಭಜನೆ ನಡೀತಾ ಇದೆಯೋ, ಅಲ್ಲಿವರೆಗೂ ಕೂಡ ನಾನು ಚಿರಂಜೀವಿಯಾಗಿ ಇಲ್ಲೇ ಇದ್ಬಿಡ್ತೀನಿ ಅದನ್ನು ಕೇಳ್ಕೊಂಡು. ಇದಕ್ಕಿಂತ ನನಗೆ ಸುಖ ಆನಂದ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾನೆ. ರಾಮ ಏನು ಮಾಡ್ತಾನೆ? ಆಯ್ತಪ್ಪ ಅಂತ ಬಿಟ್ಬಿಟ್ಟು ಹೊರಟಾಗ್ತಾನೆ. ಇವತ್ತಿಗೂ ಕೂಡ ಆಂಜನೇಯ ಅಂತಕ್ಕಂಥ ಅವನು ಸೂಕ್ಷ್ಮವಾಗಿರ್ತಕ್ಕಂಥ ರೂಪದಲ್ಲಿ ಓಡಾಡ್ಕೊಂಡಿರ್ತಾನಂತೆ. ರಾಮ ಅಂತಂದರೆ, ರಾಮ ಭಜನೆ ನಡೆದ್ರೆ, ರಾಮ ಸ್ಮರಣೆ ನಡೆದ್ರೆ ಅಲ್ಲೆಲ್ಲ ಆಂಜನೇಯ ಅಂತಕ್ಕಂಥ ಅವನು ಪ್ರತ್ಯಕ್ಷ ಆಗ್ತಾ ಇರ್ತಾನೆ. ಹಾಗಾಗಿ ತುಳಸಿದಾಸರಿಗೆ ಏನು ಹೇಳ್ಕೊಡ್ತಾರೆ ಅಂತಂದರೆ, ಈ ಬ್ರಹ್ಮರಾಕ್ಷಸ ಏನು ಹೇಳ್ತಾನೆ ಅಂದರೆ, ನೋಡಪ್ಪ, ಗಂಗಾ ತೀರದಲ್ಲಿ ಕೂತ್ಕೊಂಡು, ಇವತ್ತಿಗೂ ತುಳಸಿ ಘಾಟ್ ಅಂತಿದೆ, ನೀವು ಕಾಶಿಗೆ ಹೋದರೆ ನೋಡ್ಬೋದು. ಗಂಗಾ ತೀರದಲ್ಲಿ ಕೂತ್ಕೊಂಡು ರಾಮಾಯಣನ ಪಾರಾಯಣ ಮಾಡು, ಜೋರಾಗಿ ಪಾರಾಯಣ ಮಾಡು. ಅಲ್ಲಿ ಆಂಜನೇಯ ಬರ್ತಾನೆ, ಅವನನ್ನು ಹಿಡ್ಕೊ, ಅವನ 2 ಪಾದಗಳನ್ನು ಹಿಡ್ಕೊ, ನಿಂಗೆ ರಾಮದರ್ಶನ ಆಗುತ್ತೆ ಅಂತ ಹೇಳ್ತಾನೆ. ಈತ ಏನು ಮಾಡ್ತಾನೆ? ರಾಮಾಯಣ ಸ್ಟಾರ್ಟ್ ಮಾಡ್ತಾರೆ ತುಳಸಿದಾಸರು, ಹೇಳ್ತಾ ಇರ್ತಾರೆ. ಒಂದು ವಾರ ಆಗುತ್ತೆ. ಆದರೆ ಎಷ್ಟೋ ಜನ ಗುಂಪು ಬರ್ತಾರೆ. ನೋಡಿ, ಇಲ್ಲಿ ಎಷ್ಟು ಗುಂಪಿದೆ. ಇದರಲ್ಲಿ ಆಂಜನೇಯ ಇದ್ದಾನೆ, ಆದರೆ ಯಾರು ಎಲ್ಲಿ ಕೂತಿದ್ದಾನೋ, ಯಾವ ರೂಪದಲ್ಲಿದ್ದಾನೋ ಗೊತ್ತಾಗೋದಿಲ್ಲ. ಆ ಥರ ತುಳಸಿದಾಸರಿಗೂ ಗೊತ್ತಾಗ್ತಾ ಇಲ್ವಂತೆ ಎಲ್ಲಿದ್ದಾನೆ ಆಂಜನೇಯ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಮತ್ತೆ ಬಂದು ಬ್ರಹ್ಮರಾಕ್ಷಸನ ಕೇಳದಂತೆ, ಅಪ್ಪ, ಆ ರಾಮದರ್ಶನ ಅಂತಕ್ಕಂಥದ್ದು ನಂಗೆ, ಹನುಮತ್ ದರ್ಶನ ಅಂತಕ್ಕಂಥದ್ದು ನಂಗೆ ಆಗ್ತಾ ಇಲ್ಲ, ಆ ಜನಗಳಲ್ಲಿ ಆಂಜನೇಯ ಯಾರೋ ಗೊತ್ತಾಗ್ತಾ ಇಲ್ಲ. ನೋಡಿ, ನೀವು ರಾಮಾಯಣ ಇನ್ನು ಪ್ರಾರಂಭ ಮಾಡೋ ಅಷ್ಟೊತ್ತಿಗೆ ಎಲ್ರಿಗಿಂತ ಫಸ್ಟ್ ಬರ್ತಾನೆ. ರಾಮಾಯಣ ಎಲ್ಲ ಆಗಿ ಮಂಗಳಾಶಾಸನ ಆದಮೇಲೆ ಎಲ್ಲರಿಗಿಂತ ಲಾಸ್ಟಲ್ಲಿ ಹೋಗ್ತಾನೆ.
ರಾಮಾಯಣ ಕೇಳೋವರೆಗೂ ಕೂಡ ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇರುತ್ತೆ. ಅವನೇ ಹನುಮಂತ, ಅವನ ಕಾಲು ಹಿಡ್ಕೊ ಬಿಗ್ಗಾಗಿ ಅಂತ ಹೇಳ್ತಾನೆ. ತುಳಸಿದಾಸರು ಏನು ಮಾಡ್ತಾರೆ, ರಾಮಾಯಣ ಪ್ರಾರಂಭ ಮಾಡ್ತಾರೆ, ನೋಡ್ತಾರೆ, ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗಿಂತ ಮೊದಲು ಏನಾಗುತ್ತೆ ಅಂದರೆ ಒಬ್ಬ ಕುಷ್ಠರೋಗಿ ಬರ್ತಾನೆ, ಮೈ ತುಂಬ ಕುಷ್ಠ, ಒಂದು ಕಂಬಳಿನ ತಲೆಗೆ ಹಿಂಗೆ ಒದ್ಕೊಂಡು ಕುಷ್ಠರೋಗಿ ಬರ್ತಾನೆ. ಎಲ್ಲರಿಗಿಂತ ಮೊದಲು ಬಂದು ಕೂತ್ಕೊತಾನೆ. ಇವ್ರಿಗೆ ಡೌಟ್ ಬರುತ್ತೆ, ಈತನೇ ಹನುಮಂತನ ಅಂತ. ಕುಷ್ಠರೋಗಿ ಏನಕ್ಕೆ ಹನುಮಂತ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಎಲ್ಲೋ ದೂರದಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾನೆ. ರಾಮಾಯಣ ಎಲ್ಲ ನಡೆಯುವಾಗ ಅಬ್ಸರ್ವ್ ಮಾಡ್ತಾರೆ ತುಳಸಿದಾಸರು. ನೋಡಿದ್ರೆ ಆ ಕುಷ್ಠರೋಗಿ ಕಣ್ಣಲ್ಲಿ ಆನಂದ ಬಾಷ್ಪಗಳು ಸುರಿತಾ ಇದೆ. ಬೇರೆಯವ್ರ ಮುಖಗಳನ್ನೆಲ್ಲ ನೋಡ್ತಾರೆ, ಬೇರೆಯವರೆಲ್ಲ ಏನೋ ಒಂದು ಕತೆ ಕೇಳ್ತಾ ಇದ್ದೀವಿ ಅನ್ನೋ ಮೂಡಲ್ಲಿ ಇರ್ತಾರೆ. ಆದರೆ ಆತ ಮಾತ್ರ ಭಾವುಕರಾಗಿ ಕೇಳ್ತಾ ಇರ್ತಾರೆ. ಆ ಕುಷ್ಠರೋಗಿ ಎಲ್ಲ ಆಗಿ ಮಂಗಳಾಶಾಸನ ಆಗುತ್ತೆ, ಹೊರಟು ನಿಲ್ತಾರೆ ಕುಷ್ಠರೋಗಿ. ಆವಾಗ ಈ ತುಳಸಿದಾಸರಿಗೆ ಅರ್ಥ ಆಗೋಗುತ್ತೆ, ಈತನೇ ಹನುಮಂತ, ಬೇರೆ ಯಾರು ಅಲ್ಲ. ಹೋಗಿದ್ದೆ ಬಿಗ್ಗಾಗಿ ಎರಡು ಕಾಲು ಹಿಡ್ಕೊಂಡ್ಬಿಡ್ತಾನೆ. ನನಗೆ ರಾಮದರ್ಶನ ನೀನು ಮಾಡಿಸ್ಲೇಬೇಕು, ಇಲ್ಲ ನಾನು ನಿನ್ನ ಬಿಡೋದಿಲ್ಲ. ನಾನು ರೋಗಿಯಪ್ಪ, ನಾನು ಹಂಗೆ, ನಾನು ಹಿಂಗೆ ಯಾತರದೋ ಹೇಳ್ಕೊತಾನೆ. ಏನು ಹೇಳಿದ್ರು ಬಿಡೋಲ್ಲ. ಇಲ್ಲ ನಂಗೆ ರಾಮದರ್ಶನ ನೀನು ಮಾಡಿಸ್ಲೇಬೇಕು ಅಂತ. ಕಡೆಗೆ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಈ ನಾಸಿಕ್ ಪ್ರಾಂತದಲ್ಲಿ ರಾಮದರ್ಶನನ ಮಾಡಿಸ್ತಾನೆ ಕಾಲಾರಾಮ ಹನುಮಂತ. ಹಾಗಾಗಿ ತುಳಸಿದಾಸರಿಗೂ ಕೂಡ ರಾಮದರ್ಶನ ಆಗಿದ್ದು ಹನುಮಂತನಿಂದಾನೆ. ಅದಕ್ಕೆ ಇಲ್ಲಿ ಪುರಂದರದಾಸರು ಹೇಳ್ತಾ ಇದ್ದಾರೆ, ಕಿಂಕರ ನಿನಗೆ ಕಿಂಕರ ನಾನು. ಅಪ್ಪ ನೀನು ಸೇವಕನಾಗಿರ್ಬೋದು, ರಾಮದಾಸ ಆಗಿರ್ಬೋದು, ಆದರೆ ನಾನು ನಿನಗೆ ದಾಸ. ಹಾಗಾಗಿ ಪುರಂದರ ವಿಠಲವನ್ನು ತೋರುವ ತನಕ, ಪುರಂದರ ವಿಠಲವನ್ನು ನನಗೆ ತೋರಿಸಪ್ಪ, ಅಲ್ಲಿವರೆಗೂ ಬಿಡೋದಿಲ್ಲ ಅಂತ ಕೀರ್ತನೆ ಹಾಡ್ತಾರೆ ನೋಡಿ. ತನ್ನ ಬಾಲವನ್ನು ತನ್ನ ಸುತ್ತ ಚಕ್ರಾಕಾರದಿಂದ ಸುತ್ತಿಕೊಂಡಾಗ ಬಿಳುಪಾದ ಹಲ್ಲುಗಳಿದ್ದ ಆತನು ಪರಿವೇಶದಿಂದೊಡಗೂಡಿದ ಸೂರ್ಯದೇವನಂತೆಯೇ ಕಾಣುತ್ತಿದ್ದನು. ಅತಿಯಾದ ಕೆಂಪು ಬಣ್ಣದಿಂದ ಕೂಡಿದ ನಿತಂಬ ಪ್ರದೇಶವುಳ್ಳ ಆತನು ಗೈರಿಕಾದಿ ಧಾತುಗಳಿಂದ ಸೀಳಲ್ಪಟ್ಟ ಪರ್ವತದಂತೆಯೇ ತೋರುತ್ತಿದ್ದನು. ನೋಡಿ, ಇನ್ನೂ ನೋಡ್ಬೋದು ನೀವು, ಕೆಂಪಗಿರುತ್ತೆ ಆತನ ಪೃಷ್ಠಭಾಗ, ಅಂದರೆ ಆತನ ಸೊಂಟದ ಭಾಗ ಕೆಂಪಗಿರುತ್ತೆ. ಯಾಕೆಂದರೆ ಒಂದು ಚಡ್ಡಿ ಹಾಕ್ಕೊಂಡಿರ್ತಾನೆ ಅಷ್ಟೇ. ಹನುಮಂತನ ಒಂದು ವೇಷ ಏನು ಅಂತಂದರೆ ಬರೀ ಒಂದು ಸಣ್ಣ ಗೋಷಿ ಬಿಟ್ಟರೆ ಇನ್ನೇನು ಬಟ್ಟೆ ಅಂತಕ್ಕಂಥದ್ದೇ ಹನುಮಂತನ ಮೈ ಮೇಲೆ ಇರೋದಿಲ್ಲ. ಹಾಗಾಗಿ ಕೆಂಪಗೆ ಕಾಣ್ತಾ ಇತ್ತಂತ ಆತನ ಸೊಂಟದ ಭಾಗ. ಯಾಕೆ ಕಾಣ್ತಾ ಇದ್ದು ಅಂದರೆ ಲಂಗೋಟಿ. ಇವತ್ತಿಗೂ ಕೂಡ ಈ ಎಕ್ಸಸೈಸ್ ಮಾಡೋರು, ಈ ವ್ಯಾಯಾಮಗಳು ಮಾಡೋರು ಅದೇ ಲಂಗೋಟಿನ ಹಾಕ್ತಾರೆ. ಕುಸ್ತಿ ಅದೆಂಗೆ ಅಂದರೆ ಗೋಷಿ ಇದ್ದಂಗೂ ಇರುತ್ತೆ, ನಿಕ್ಕರ್ ಥರನೂ ಕಾಣ್ತಾ ಇರುತ್ತೆ. ಆ ಥರದ್ದೊಂದು ಆ ಚೌಕದಲ್ಲಿ ಕಟ್ಕೊತಾರೆ. ಅದನ್ನು ಕಟ್ಕೊಂಡಿದ್ದಾನಂತೆ. ಆದರೆ ಹನುಮಂತನಿಗೆ ಒಳ್ಳೆ ಕಚ್ಚೆ ಹಾಕ್ಸೋದಕ್ಕಾಯ್ತಾ ರಾಮ? ಆಗಲಿಲ್ಲ ನೋಡಿ. ಅದಕ್ಕೊಂದು ಇವರು ಕನಕದಾಸರದೊಂದು ಕೀರ್ತನೆ ಇದೆ, ಅದೊಂದು ಹೇಳ್ಬಿಡ್ತೀನಿ, ಅದ್ಭುತವಾಗಿದೆ. ಹೌದಾ? ನೋಡಿ, ಅಬಾ 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 ಅಬಾ, ಜೈ ಶ್ರೀರಾಮ್. ಹೌದಾ? ನೋಡಿ, ನೀವೇ ಪುಣ್ಯಾತ್ಮ. ನಿಮ್ಮಿಂದ ನೋಡಿ ನಮಗೂ ಆ ಪುರಂದರದಾಸನ ನೆನಪಾಯಿತು. ನಮ್ಗೆ ಗೊತ್ತಿಲ್ದಿರನೇ ರಾಮ ನೋಡಿ ಪುರಂದರದಾಸನ ನೆನಪು, ಕನಕದಾಸನ ನೆನಪು ಎಲ್ಲ ಮಾಡಿಸ್ತಾ ಇದ್ದಾನೆ ಇವತ್ತು. ಅದ್ಭುತ ಅನ್ನಿಸ್ತಾ ಇದೆ, ಮೈ ಜುಮ್ ಅಂತದೆ, ರೋಮಾಂಚನ ಆಗ್ತಾ ಇದೆ. ಈ ಕನಕದಾಸರು ಒಂದು ಕಡೆ ಹೇಳ್ತಾರೆ ನೋಡಿ, ಎಂಥ ಭಕ್ತರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಹಣೆ ಬರಹನ್ನ ತಿದ್ದೋದಕ್ಕೆ ಭಗವಂತನ ಕೈನಲ್ಲೂ ಆಗೋದಿಲ್ವಂತೆ. ಯಾಕಾಗಲ್ಲ ಅಂತಂದರೆ ಕನಕದಾಸರು ಹೇಳ್ತಾರೆ, ಪ್ರಾಚೀನ ಕರ್ಮವು ಬಿಡಲರಿಯದು, ಯೋಚನೆಯ ಮಾಡಿನಿ ಬಳಲಬೇಡ. ಕನಕದಾಸರು ಹೇಳ್ತಾ ಇರೋದು ಯಾರಿಗೆ ಹೇಳ್ತಾ ಇರೋದು? ಭಕ್ತನಿಗೆ ಹೇಳ್ತಾ ಇರೋದು. ಬೇರೆಯವ್ರಿಗೆ ಯೋಚನೆ ಮಾಡ್ಕೊಳ್ಳಿ. ಏನೋ ವೃದ್ಧಾಪ್ಯದಲ್ಲಿ ಚಿಂತೆಯ ಸಂತೆ ಅಂತ ಹೇಳ್ಬಿಟ್ಟು ಯಾರೋ ಶಂಕರಾಚಾರ್ಯರು ಹೇಳ್ತಕ್ಕಂಥದ್ದು. ವೃದ್ಧಾಪ್ಯದಲ್ಲಿ ಚಿಂತೆಗಳ ಸಂತೆನೇ ಇರುತ್ತಂತೆ. ಆದರೆ ಭಕ್ತನಿಗೆ ಚಿಂತೆ ಅನ್ನೋದು ಇರಬಾರ್ದು. ಯಾಕೆ ಅಂತಂದರೆ ಏನಾಗಬೇಕೋ ಭವಿತವ್ಯಂ ಭವತ್ಯೇವ ಅಂತ ಅಗಸ್ತ್ಯ ಇವರು ನಮ್ಮ ವಸಿಷ್ಠ ಮಹರ್ಷಿಗಳು ಹೇಳಿರ್ತಕ್ಕಂಥ ಮಾತಿದು. ಭವಿತವ್ಯಂ ಭವತ್ಯೇವ, ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಏನಾಗಬಾರ್ದೋ ಅದನ್ನು ಯಾರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆಗೋದಕ್ಕಾಗಲ್ಲ. दुनिया के लाख आदमी लाख कोशिश करे बुरा करने के लिए जो होता है वो राम चाहता है ಅಂತ ಹೇಳ್ಬಿಟ್ಟು. ಅಂದರೆ ಲಕ್ಷ ಜನ ಲಕ್ಷ ಥರದಲ್ಲಿ ಪ್ರಯತ್ನ ಪಡಲಿ ಇವನನ್ನು ಕೆಡಿಸ್ಬೇಕು, ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ. ಆದರೆ ಏನು ನಡೆಯುತ್ತೆ, ರಾಮ ಏನು ಇಚ್ಛೆ ಪಟ್ಟಿರ್ತಾನೋ ಅದೇ ನಡೆಯುತ್ತೆ. ಅದು ಬಿಟ್ಟು ಬೇರೆ ಏನು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತ ಯೋಚನೆ ಮಾಡಬಾರ್ದು. ಏನಿದೆಯೋ ಅದರಲ್ಲಿ ತೃಪ್ತಿ ಪಟ್ಕೋಬೇಕು. ನಾವು ಹೆಂಗಿದೀವೋ ಅದರಲ್ಲಿ ಸಂತೋಷ ಪಟ್ಕೋಬೇಕು. ಯಾವುದಿಲ್ವೋ ಅದನ್ನು ಬಯಸೋದಕ್ಕೆ ಹೋಗಬಾರ್ದು. ಈಗ ಬೇಕಾ, ನಮ್ಗೇನ ಬೇಕಾಗಿ ಬಂತಾ, ರಾಮ ಕೊಡ್ತಾನೆ, ಟೈಮ್ ಕರೆಕ್ಟಾಗಿ ಕೊಡ್ತಾನೆ, ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಅದನ್ನು ಭಕ್ತರಿಗೆ ಕನಕದಾಸರು ಉಪದೇಶ ಮಾಡ್ತಾ ಇದ್ದಾರೆ. ಪ್ರಾಚೀನ ಕರ್ಮವು ಬಿಡಲರಿಯದು, ಯೋಚನೆಯ ಮಾಡಿನಿ ಬಳಲಬೇಡ.
ಸೇತು ಬಂಧನ ಕಟ್ಟಿ ಲಂಕೆಗೆ ಹಾರಿ ಹನುಮ ಖ್ಯಾತಿಯಿಂದಲಿ ರಾವಣನ ಕೊಲ್ಲಿಸಿ ಸೀತೆಯನ್ನು ತಂದು ಶ್ರೀರಾಮನಿಗೆ ಕೊಡಲಾಗಿ ಪ್ರೀತಿಯಿಂದಲಿ ಕೌಪೀನ ಬಿಡಿಸಲಿಲ್ಲ ಹರಿಯು ಪ್ರಾಚೀನ ಕರ್ಮವು ಬಿಡಲರಿಯದು. ಕನಕದಾಸರು ಹೇಳ್ತಾ ಇರ್ತಕ್ಕಂಥ ಮಾತು. ಏನು ಆಂಜನೇಯ ಸಾಮಾನ್ಯವಾಗಿ ಕೆಲಸ ಮಾಡೋದನ್ನೇ ಸಮುದ್ರವನ್ನು ಹಾರ್ಕೊಂಡು ಹೋದ, ಸೀತೆಯನ್ನು ನೋಡ್ಕೊಂಡು ಬಂದ, ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸ್ದ, ರಾವಣನ ಕುಂಭಕರ್ಣನ ಎಲ್ಲ ಕೊಲ್ಲೋದಕ್ಕೆ ಸಹಾಯ ಮಾಡ್ದ, ಎಷ್ಟು ದೊಡ್ಡ ಯುದ್ಧ ನಡೀತು, ಕಡೆಗೆ ಸೀತೆಯನ್ನು ಕರ್ಕೊಂಡ್ಬಂದು ರಾಮನಿಗೆಲ್ಲ ಒಪ್ಪಿಸ್ದ. ಇಷ್ಟೆಲ್ಲ ಉಪಕಾರ ಮಾಡಿರ್ತಕ್ಕಂಥ ಹನುಮಂತನಿಗೆ ರಾಮ ಅಪ್ಪ ಚಡ್ಡಿ ಹಾಕ್ಕೋಬೇಡ, ನಾಳೆಯಿಂದ ಒಳ್ಳೆ ರೇಷ್ಮೆ ಕಚ್ಚೆ ಉಟ್ಕೋ, ಅಯೋಧ್ಯಾಧಿಪತಿ ಅಲ್ವಾ, ಕೊಡ್ಬೋದಾಗಿತ್ತಲ್ವಾ, ಒಳ್ಳೆ ಜರ್ತಾರಿ ಪಂಚ ಕೊಡ್ತೀನಿ ನಿನಗೆ, ಇದನ್ನು ಉಟ್ಕೋಪ್ಪ ನೀನು, ಯಾಕೆ ಈ ಲಂಗೋಟಿನ ಉಟ್ಕೊತೀಯ ಅಂತ ರಾಮ ಹೇಳಿ ಬಿಡಿಸ್ಬೋದಾಗಿತ್ತಲ್ವಾ. ಆದರೆ ಹನುಮಂತನಿಗೆ ಲಂಗೋಟಿ ಬಿಡಿಸೋದಕ್ಕೆ ರಾಮನ ಕೈನಲ್ಲೂ ಆಗಲಿಲ್ಲ. ಯಾಕೆ ಅಂತಂದರೆ ಪ್ರಾಚೀನ ಕರ್ಮವು ಬಿಡಲರಿಯದು, ಯೋಚನೆಯ ಮಾಡಿನಿ ಬಳಲಬೇಡ. ಅದಕ್ಕೆ ನಮ್ಗೆ ಏನು ಕೊಟ್ಟಿದ್ದಾನೆ ಭಗವಂತ ಅದರಲ್ಲಿ ತೃಪ್ತಿ ಪಟ್ಕೋಬೇಕು, ಏನು ಕೊಟ್ಟಿಲ್ಲ ಅದನ್ನು ಬಯಸಬಾರದು. ಲೋಕಾದಿ ಲೋಕಗಳ ಚರಿಸುವ ರವಿರಥಕ್ಕೆ ಏಕಗಾಲಿಯು 7 ಕುದುರೆಗಳ ಕಟ್ಟಿ, ಲೋಕಾದಿ ಲೋಕಗಳ ಚರಿಸುವ ರವಿರಥಕ್ಕೆ ಏಕಗಾಲಿಯು 7 ಕುದುರೆಗಳ ಕಟ್ಟಿ, ಲೋಕಲೋಕಗಳನ್ನೆಲ್ಲ ಚರಿಸುವ ಅರುಣನಿಗೆ ಬೇಕೆಂದೇ ಚರಣಗಳ ಕೊಡಲಿಲ್ಲ ಹರಿಯು. ಅರುಣ ಅಂತಕ್ಕಂಥವನು ಸೂರ್ಯನ ರಥದ ಸಾರಥಿ. ನಾವು ಇದುವರೆಗೆ ಆಲ್ರೆಡಿ ಹೇಳ್ಕೊಂಡಿದ್ದೀವಿ. ಆ ಅರುಣ ಅಂತಕ್ಕಂಥವನು 7 ಕುದುರೆಗಳನ್ನು ಕಟ್ಟಿ ಸೂರ್ಯನ ರಥಕ್ಕೆ, ಒಂದೇ ಗಾಲಿ ಇರತಕ್ಕಂಥ ರಥ, ಪಾಪ ಎಷ್ಟು ಕಷ್ಟಪಟ್ಟು ಓಡಿಸ್ತಾನೆ ಬೆಳಗಿನ ಸಾಯಂಕಾಲದವರೆಗೂ ಕೂಡ ಅರುಣ. ಆದರೆ ಅರುಣನಿಗೆ ತೊಡೆಗಳವರೆಗೂ ಕೂಡ ಬೆಳವಣಿಗೆ, ತೊಡೆಗಳಿಂದ ಕೆಳಗಡೆಗೆ ಪಾದಗಳು ಬೆಳವಣಿಗೆನೇ ಇಲ್ಲ. ಅದಕ್ಕೆ ಅವನಿಗೆ ಅನೂರು ಅಂತ ಕರೀತಾರೆ. ಅಂದರೆ ಊರು ಅಂದರೆ ತೊಡೆಗಳು ಅಂತ, ತೊಡೆಗಳು ಇಲ್ಲದೆ ಇರತಕ್ಕಂಥವನು ಅಂತ. ಹಂಗೆ ಯಾಕೆ ಮಾಡ್ದ ಅಂದರೆ ಬೇಕಂತಾನೆ ಹರಿ ಅವನಿಗೆ ಪಾದಗಳು ಕೊಡಲಿಲ್ವಂತ. ಯಾಕೆಂದರೆ ಲೋಕವನ್ನು ರಕ್ಷಣೆ ಮಾಡಲಿ ಇವನು ಅಂತ. ಯಾಕೆಂದರೆ ಸೂರ್ಯನ ಕಿರಣಗಳಿಗೆ ಅವನ ರೆಕ್ಕೆಗಳನ್ನು ಅಡ್ಡ ಇಟ್ಟು ನಮ್ಮನ್ನು ವಿಷಕಿರಣಗಳಿಂದ ಕಾಪಾಡ್ತಾ ಇದ್ದಾನಂತೆ. ಇವತ್ತಿಗೂ ಕೂಡ ಅರುಣ ಬೆಳಗ್ಗೆ ಅರುಣೋದಯ ಅಂತ ಆಗುತ್ತೆ, ನೋಡಿರ್ತೀವಿ. ಸೂರ್ಯ ಬರೋದಕ್ಕೆ ಮುಂಚೆ ನಮಗೆ ಕೆಂಬಣ್ಣದ ಪೂರ್ವ ದಿಕ್ಕಿನಲ್ಲಿ ಇದು ಬರುತ್ತೆ, ಅವನೇ ಅರುಣ ಅಂತ. ಯಾರು? ಗರುಡನಿಗೆ ಅಣ್ಣ ವಿನುತಾಸುತ. ಅವನನ್ನು ಬೇಕಂತಾನೆ ಚರಣಗಳು ಕೊಡ್ದಿರ ಮಾಡೋದಂತೆ ಹರಿ. ಯಾಕೆ ಅಂತಂದರೆ ಪ್ರಾಚೀನ ಕರ್ಮವು ಬಿಡಲರಿಯದು. ಅಯ್ಯೋ ನಾನು ಬೆಳ್ಳಗಿರ್ಬೇಕಾಗಿತ್ತು, ಅಯ್ಯೋ ನಾನು ಕಪ್ಪಗಿರ್ಬೇಕಾಗಿತ್ತು, ನನ್ನ ಕೂದಲು ಗುಂಗುರಾಗಿರ್ಬೇಕಾಗಿತ್ತು, ನಾನು ಈ ಥರ ಇರಬೇಕಾಗಿತ್ತು, ನಾನು ದಪ್ಪ ಇರಬೇಕಾಗಿತ್ತು, ನಾನು ಸಣ್ಣ ನಾವು ಅನ್ಕೊತಾ ಇರ್ತೀವಿ ಅಲ್ವಾ, ಡೈಲಿ ಅನ್ಕೊತಾ ಇರ್ತೀವಿ. ನಿನ್ಗೆ ಯಾಕೆ ಕೊಡಲಿಲ್ವೋ ಭಗವಂತನಿಗೆ ಗೊತ್ತು. ನೀನು ಹೆಂಗಿಟ್ಟಿದಾನೋ ಅದು ಕರೆಕ್ಟಾಗಿದೆ ಭಗವಂತ. ಅದಕ್ಕೆ ತೃಪ್ತಿ ಪಟ್ಕೋ, ಇಲ್ಲದೆ ಇರೋದಕ್ಕೆ ಬಯಸಬೇಡ. ಎಲಕತೋಕನು ತೆಚ್ಚಿ ಏಡಾದಿ ಉದುಕಿನ ನಲುಪೇ ಗಾನಿ ತೆಲುಪು ಕಾದು ಅಂತ ಹೇಳ್ಬಿಟ್ಟು ಅಂತ. ನಾವು ಹೆಂಗಿದೀವೋ ಹಾಗೆ ನಾವು ತೃಪ್ತಿ ಪಟ್ಕೋಬೇಕು, ಹಾಗೆ ಖುಷಿ ಪಟ್ಕೋಬೇಕು ಅಂತ. ಸಾಸಿರ ನಾಮದ ಒಡೆಯಾದಿ ಕೇಶವನ ಬೇಸರಿಲ್ಲದೆ ಹೆಗಲ ಮೇಲಿರಿಸಿ ತಾನು ಆಕಾಶ ಮಾರ್ಗದಲ್ಲಿ ಚರಿಸುವ ಗರುಡನಿಗೆ ನಾಸಿಕದ ಕೊನೆ ಡೊಂಕು ತಿದ್ದಲಿಲ್ಲ ಹರಿಯು. ಪ್ರಾಚೀನ ಕರ್ಮವು ಬಿಡಲರಿಯದು, ಯೋಚನೆಯ ಮಾಡಿನಿ ಬಳಲಬೇಡ. ಎಂಥ ಗರುಡ, ಎಂಥ ಸೇವಕ ಪಾಪ. ಲೋಕಗಳಿಗೆಲ್ಲ ಕೂಡ ಮಹಾವಿಷ್ಣುವನ್ನ ಹೊತ್ತಾಡ್ತಾ ಇರ್ತಕ್ಕಂಥ ಆ ಗರುಡನ್ಗೆ ಆ ಮೂಗಿನ ತುದಿ ಹಿಂಗೆ ಡೊಂಕಿದೆಯಲ್ಲ, ಆ ಡೊಂಕನ್ನ ನೆಟ್ಟಗೆ ಮಾಡೋಕ್ಕಾಯ್ತಾ ದೇವ್ರಿಗೆ? ಆಗಲಿಲ್ಲ. ಯಾಕೆ ಅಂತಂದರೆ ಏನು ಹಣೆ ದೇವ್ರನ್ನ ಎತ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಕ್ಕಂಥವ್ರು. ಅವ್ನ ಮೂಗಿನ ತುದಿನ ಆ ಡೊಂಕನ್ನು ಕರೆಕ್ಟಾಗಿ ನೆಟ್ಟಗೆ ಮಾಡೋಕ್ಕಾಗಲಿಲ್ಲ ದೇವ್ರಿಗೆ. ಯಾಕೆ ಅಂತಂದರೆ ನಮ್ಮನ್ನು ಹೆಂಗಿಟ್ಟಿದಾನೋ ಹಂಗೆ ಸಂತೋಷ ಪಡಬೇಕು, ಏನಿಲ್ವೋ ಅದನ್ನು ನಾವು ಬಯಸಬಾರ್ದು ಅಂತ ಇಲ್ಲಿ ಕನಕದಾಸರು ಹೇಳ್ತಾ ಇರ್ತಕ್ಕಂಥ ಮಾತು. God gives you what you deserve, but not what you desire. ಡಿಸೈರ್, ನೀನೇನು ಆಸೆ ಪಡ್ತೀಯ ನೋಡಿ, ಹಿರಿಯರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಗಾಡ್ gives you what you deserve. ಗಾಡ್
ಏನು ನಮಗೆ ಬೇಕೋ ಅದನ್ನು ಭಗವಂತ ಕೊಡ್ತಾನೆ ಹೊರತಾಗಿ ನಾವೇನು ಆಸೆ ಪಟ್ಟರೆ ಅದನ್ನೆಲ್ಲ ಕೊಡಲ್ಲ. ಇವಾಗ ಚಳಿಗಾಲದಲ್ಲಿ ತಾಯಿ ಹತ್ರ ಹೋಗ್ಬಿಟ್ಟು ಮಗು ಏನು ಮಾಡುತ್ತೆ, ಅಮ್ಮ ಐಸ್ ಕ್ರೀಮ್ ಕೊಡ್ಸಮ್ಮ, ಅಮ್ಮ ಐಸ್ ಕ್ರೀಮ್ ಕೊಡ್ಸಮ್ಮ. ತಾಯಿ ಕೊಡಿಸ್ತಾಳ? ತಾಯಿಗೆ ಗೊತ್ತು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಐಸ್ ಕ್ರೀಮ್ ಕೊಡ್ಸೋದ್ರೆ ಏನಾಗುತ್ತೆ, ಮಗುಗೆ ನೆಗಡಿ ಜ್ವರ ಬರುತ್ತೆ ಅನ್ನೋದು ಗೊತ್ತು. ಅದಕ್ಕೆ ಏನು ಮಾಡ್ತಾಳೆ, ಗದ್ರ ಸುಮ್ಮನೆ ಆಗುತ್ತಾಳೆ. ಇನ್ನೊಂದ್ಸಲ ಐಸ್ ಕ್ರೀಮ್ ಕೊಟ್ಟು ಕೇಳಿದ್ಯಾ ಅಂದರೆ ಮೂಗ್ ಕಚಕ್ ನಿನಗೆ ಅಂತೇಳ್ಬಿಟ್ಟು, ತಿಂದಿಯಾ ಅಂತೇಳ್ಬಿಟ್ಟು ಅಂತ. ಯಾಕೆಂದ್ರೆ ತಾಯಿಗೆ ಗೊತ್ತು ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ. ಒಳ್ಳೆ ಬೇಸಿಗೆ ಕಾಲ, ಅಮ್ಮ ಬೆಲ್ಲ ಕೊಡಮ್ಮ, ಅಮ್ಮ ಬೆಲ್ಲ ಕೊಡಮ್ಮ ಅಂತ. ಒಳ್ಳೆ ವೈಶಾಖ ಮೈಶಾಖ ಅಂತೇಳ್ಬಿಟ್ಟು ಅಂತ ಒಳ್ಳೆ ಸುಡ್ತಾ ಇರುತ್ತೆ. ಧಗ 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 ಅಂತ ಸುಡ್ತಾ ಇರುತ್ತೆ ಆ ವೈಶಾಖದಲ್ಲಿ. ಆ ವೈಶಾಖದ ಮಾಸದಲ್ಲಿ ಹೋಗ್ಬಿಟ್ಟು ಮಗು ಏನು ಮಾಡುತ್ತೆ, ತಾಯಿನ ಬೆಲ್ಲ ಕೇಳುತ್ತೆ, ಅಮ್ಮ ಬೆಲ್ಲ ಕೊಡಮ್ಮ ಅಂತ. ಕೊಡ್ತಾಳ ತಾಯಿ? ಕೊಡಲ್ಲ. ಯಾಕಂದ್ರೆ ಬೆಲ್ಲ ತಿಂದರೆ ಮೂಗು ಬೆದರುತ್ತೆ, ರಕ್ತ ಸುರಿಯುತ್ತೆ, ಅವೆಲ್ಲ ಗೊತ್ತು ತಾಯಿಗೆ. ಹಂಗಾಗಿ ಕೊಡೋದಿಲ್ಲ, ಅಪತ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಂಗೇನೆ ತಾಯಿ ಥರನೇ ಭಗವಂತ ಕೊಡೋಣ. ನಾವೇನು ಮಾಡ್ತೀವಿ, ರಾಂಗ್ ಟೈಮ್ನಲ್ಲಿ ಹೋಗ್ಬಿಟ್ಟು ಏನೋ ರಾಂಗ್ ಕೊರಕೆಯನ್ನು ಇಟ್ಟಿರ್ತೀವಿ. ನಂಗೆ ಅದು ಕೊಡು ಇದು ಕೊಡು ಅಂತ ಬೈದು ಕಳಿಸ್ತಾನೆ, ಹೋಗಿ ಕೊಡಲ್ಲ ಅಂತೇಳ್ಬಿಟ್ಟು. ಒಂದೊಂದ್ಸರಿ ನಾವೇನು ಕೇಳೇ ಇರೋದಿಲ್ಲ, ಆದರೆ ಅವನೇ ಕೊಡ್ತಾನೆ, ತಗೋ ಅಂತೇಳ್ಬಿಟ್ಟು, ತಿನ್ನು ಕುಡಿ ಅಂತೇಳ್ಬಿಟ್ಟು ಕೊಡ್ತಾನೆ. ಹೆಂಗೆ ತಾಯಿ ಮಗುನ ನೋಡ್ಕೊತಾಳೋ ಪರಮಾತ್ಮನು ನಮ್ಮನ್ನು ಹಾಗೆ ನೋಡ್ಕೊತಾನೆ. ಹಾಗಾಗಿ ನಾವೇನು ಭಗವಂತನನ್ನು ಕೇಳಬಾರ್ದು, ಅವನೇನು ಕೊಟ್ಟರೆ ಅದರಲ್ಲಿ ಸಂತೋಷ ಪಟ್ಕೊಂಡು ಹೋಗ್ತಾ ಇರಬೇಕಾಗಿರ್ತಕ್ಕಂಥದ್ದು. ಅತಿಯಾದ ಕೆಂಪು ಬಣ್ಣದಿಂದ ಕೂಡಿದ ನಿತಂಬ ಪ್ರದೇಶವುಳ್ಳ ಆತನು ಗೈರಿಕಾದಿ ಧಾತುಗಳಿಂದ ಸೀಳಲ್ಪಟ್ಟ ಪರ್ವತದಂತೆ ತೋರುತ್ತಿದ್ದನು. ಅವನ ಒಂದು ಪೃಷ್ಠಭಾಗ ಕೆಂಪು ಕಾಣ್ತಾ ಇತ್ತಂತೆ, ಮೊದಲೇ ಹಾರ್ತಾ ಇದ್ದಾನೆ ಮೇಲೆ. ಅದಕ್ಕೆ ಸರಿಯಾಗಿ ಸಂಜೆ ಮುಳುಗ್ತಾ ಇರ್ತಕ್ಕಂಥ ಸೂರ್ಯನ ಕಿರಣಗಳ ಮೇಲೆ ಬೀಳ್ತಾ ಇದೆ. ಪಳ ಅಂತ ಹೊಳಿತಾ ಕೆಂಪು ಬಣ್ಣದ ಆ ಪೃಷ್ಠಭಾಗ ಕಾಣ್ತಾ ಇದ್ರೆ, ಈ ಒಡ್ಕೊಂಡಿರ್ತಕ್ಕಂಥ ಕಲ್ಲುಗಳಿಂದ ಗೈರಿಕಾದ ಧಾತುಗಳು ಕಾಣ್ತಾ ಇತ್ತಲ್ಲ, ತಾಮ್ರ ತವರ ಸೀಸ ಇದರ ಒಂದು ಮೆಟಲ್ಗಳು ಕಾಣ್ತಾ ಇತ್ತಲ್ಲ, ಹಾಗೆ ಹನುಮಂತನ ಪೃಷ್ಠಭಾಗ ಅಂತಕ್ಕಂಥದ್ದು ಕಾಣ್ತಾ ಇತ್ತಂತೆ. ತೇಲುತ್ತಾ ಆಕಾಶದಲ್ಲಿ ಸಾಗುತ್ತಾ ಇದ್ದ ಆತನ ಕಂಕುಳು ಸಂಧಿಯಲ್ಲಿ ವಾಯು ಸಂಚರಿಸಿದಾಗ ಗರ್ಜಿಸುತ್ತಿರುವ ಮೋಡದಂತೆ ಆತ ಕಾಣುತ್ತಿದ್ದನು. ನಾವೆಲ್ಲ ನೋಡಿರ್ತೀವಲ್ವಾ, ಈ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದೊಂದ್ಸರಿ ಈ ಗಾಳಿ ಶಬ್ದ ಮಾಡುತ್ತೆ, ಊ ಅಂತ ಶಬ್ದ ಮಾಡುತ್ತೆ. ಆ ಶಬ್ದ ಹೆಂಗಿತ್ತಂತೆ ಅಂದರೆ, ಆತ ಹಂಗೆ ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕಂಕಳ ಕೆಳಗಡೆ ಆ ಗಾಳಿ ಅಂತಕ್ಕಂಥದ್ದು ಜೋರಾಗಿ ಫೋರ್ಸಾಗಿ ಬರ್ತಾ ಇರಬೇಕಾದ್ರೆ ಆ ಥರ ಊ ಅಂತ ಶಬ್ದ ಮಾಡ್ತಾ ಗರ್ಜಿಸ್ತಾ ಇರ್ತಕ್ಕಂಥ ಮೇಘ ತೇಲ್ಕೊಂಡು ಹೋಗ್ತಾ ಇದೆಯೇನೋ ಅನ್ನೋ ಥರದಲ್ಲಿ ಕಾಣ್ತಾ ಇತ್ತಂತೆ ಹನುಮಂತನ ದೇಹ. ಆಕಾಶದಲ್ಲಿ ಉತ್ತರ ದಿಕ್ಕಿನಲ್ಲಿ ಉದಯಿಸಿದ ಬಾಲದಿಂದ ಕೂಡಿದ ಧೂಮಕೇತುವಿನಂತೆ ಉತ್ತರದಿಂದ ದಕ್ಷಿಣ ದಿಕ್ಕಿನ ಕಡೆಗೆ ಸಾಗುತ್ತಿದ್ದ ಆತನು ತೋರುತ್ತಿದ್ದನು. ಉತ್ತರದ ಕಡೆಯಿಂದ ದಕ್ಷಿಣದ ಕಡೆಗೆ ಹಾರ್ಕೊಂಡು ಹೋಗ್ತಾ ಇದ್ದಾನೆ ಆಕಾಶದಲ್ಲಿ. ಸಾಲದಕ್ಕೆ ಆತನಿಗೆ ತೋಕೆ ಏನೋ ಕೋತಿ ಮೂರೆಡು ತೋಕೆ ಬಾರೆಡು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಹನುಮಂತನ ನೋಡೇ ಹೇಳಿರೋದು. ಹನುಮಂತ ಎಷ್ಟು ಉದ್ದ ಇದನೋ ಅದ್ರ ಡಬಲ್ ಸೈಜ್ ಇರುತ್ತಂತೆ ತೋಕೆ. ಅದಕ್ಕೆ ಮೊದಲೇ ಅಷ್ಟುದ್ದು ತೋಕೆನ ಹಾಕ್ಕೊಂಡು ಹಾರ್ತಾ ಇರಬೇಕಾದ್ರೆ ಆಕಾಶದಲ್ಲಿ ಹನುಮಂತ ಅವಾಗ ಹೆಂಗೆ ಕಾಣ್ತಾ ಇದ್ದಂತೆ ಅಂದರೆ, ಯಾವುದೋ ಧೂಮಕೇತು, ದೊಡ್ಡ ಧೂಮಕೇತು ಒಂದು ಉದಯಿಸಿಬಿಟ್ಟು ಉತ್ತರದಿಂದ ದಕ್ಷಿಣದ ಕಡೆಗೆ ಹಿಂಗೆ ಹೋಗ್ತಾ ಇದೆಯೇನೋ ಆಕಾಶದಲ್ಲಿ ಅನ್ನೋ ಥರದಲ್ಲಿ ಕಾಣ್ತಾ ಇತ್ತಂತೆ. ತೋಕಚುಕ್ಕ, ಧೂಮಕೇತು ಅಂದರೆ ತೋಕಚುಕ್ಕ, ಕಾಮೆಟ್. ಆಯ್ತಾ. ಚಲಿಸುತ್ತಿರುವ ಸೂರ್ಯನಿಗೆ ಸಮಾನವಾಗಿ ಪ್ರಕಾಶಮಾನವಾಗಿರುವ ಆತನ ಸೊಂಟದ ಸುತ್ತ ಕಟ್ಟಿದ್ದ ಕಟಿವಸ್ತ್ರದಿಂದ ಆತನು ಬಂಧಿಸಲ್ಪಟ್ಟ ಮದಿಸಿದ ಸಲಗದಂತೆ ಕಾಣುತ್ತಿದ್ದನು. ಸಾಲದಕ್ಕೆ ಆ ಕೆಂಪು ಚಡ್ಡಿ ಮೇಲೆ ಒಂದು ಇದು ಬೇರೆ ಕಟ್ಕೊಂಡಿರ್ತಾನಂತ ನೋಡಿ, ಇದು ಕಟಿವಸ್ತ್ರ ಅಂತಂದರೆ ಅಂದರೆ ಮೇಲ್ಗಡೆ ಒಂದು ಚೌಕನ್ನು ಕಟ್ಕೊಂಡಿರ್ತಾನೆ ಸೊಂಟಕ್ಕೆ. ಅದನ್ನು ವೀರಾಲಂಕರಣ ಅಂತ ಕರೀತಾರೆ. ಏನೋ ನಾವು ಕೆಲಸ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಸೊಂಟಕ್ಕೆ ಅದನ್ನು ಬಿಕ್ಕೊಂತೀವಿ. ಆ ಥರ ಒಂದು ಬಿಕ್ಕೊಂಡಿರ್ತಕ್ಕಂಥ ಚೌಕ ಹ್ಯಾಕ್ ಕಾಣ್ತಾ ಇದೆಯಂತೆ ಅಂತಂದರೆ, ಆನೆಯನ್ನು ಕಟ್ಟಾಕಿದಾರೇನೋ ಅನ್ನೋ ಥರದಲ್ಲಿ ಕಾಣ್ತಾ ಇದೆಯಂತೆ. ಆನೆಯನ್ನು ಯಾವುದೋ ಮರಕ್ಕೋ ಯಾವುದಕ್ಕೋ ಆಕಾಶಕ್ಕೋ ಕಟ್ಟಾಕಿಬಿಟ್ಟಿದಾರೇನೋ ಅನ್ನೋ ಥರದಲ್ಲಿ ಹನುಮಂತ ಕಾಣ್ತಾ ಇದ್ದಾನಂತೆ. ಹಾಗೆ ಹಾರ್ಕೊಂಡು ಹೋಗ್ತಾ ಇದ್ದಾನೆ, ಒಳ್ಳೆ ಆನೆ ಇದ್ದಂಗೆ ಇದ್ದಾನೆ. ಯಾಕೆ ಅಂತಂದರೆ 30-40 ಯೋಜನ ಬೆಳೆದು ಬಿಟ್ಟಿದ್ದಾನೆ ಮೇಲಕ್ಕೆ. ಸಮುದ್ರದ ಮೇಲೆ ಸಾಗುತ್ತಿದ್ದ ಆತನ ಶರೀರದ ಗಾಢವಾದ ನೆರಳು ಸಮುದ್ರದ ಮೇಲೆ ಬಿದ್ದು ಗಾಳಿಯಿಂದ ಅದು ತೂಗಾಡಿದಾಗ ಅಲೆಗಳ ಹೊಡೆತಕ್ಕೆ ಸಿಕ್ಕು ಮುಂದೆ ಮುಂದೆ ಸಾಗುತ್ತಾ ಹೊರಟಿರುವ ನೌಕೆಯಂತೆ ಭಾಸವಾಗುತ್ತಿತ್ತು. ಹನುಮಂತ ಎಷ್ಟಿದನೋ ಅದರ ಡಬಲ್ ಸೈಜ್ ನೆರಳು ಬೀಳ್ತಾ ಇರುತ್ತೆ. ಹೌದಾ, ನಮ್ಗೆ ಎಷ್ಟಿದೀವೋ ಅಷ್ಟು ಡಬಲ್ ಸೈಜು ನೆರಳು ಬೀಳುತ್ತೆ. ಆ ಡಬಲ್ ಸೈಜ್ ನೆರಳು ಆ ಸಮುದ್ರದ ಮೇಲೆ ಬೀಳ್ತಾ ಇದೆಯಂತೆ ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ. ಆ ಕಪ್ಪಗಿರ್ತಕ್ಕಂಥ ನೆರಳು ಆ ಅಲೆಗಳ ಮೇಲೆ ಹೀಗೆ 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 ತೇಲ್ಕೊಂಡು ಬರ್ತಾ ಇದೆಯಂತೆ. ಆ ನೆರಳು ಯಾವ ಥರ ಕಾಣ್ತಾ ಇದೆ ಅಂದರೆ, ಯಾವುದೋ ಕರ್ರಗಿರ್ತಕ್ಕಂಥದ್ದು ಒಂದು ಕಪ್ಪು ಬ್ಲ್ಯಾಕ್ ಕಲರ್ ಬೋಟ್ ಹೋಗ್ತಾ ಇದೆಯೇನೋ ಸಮುದ್ರದಲ್ಲಿ ಅನ್ನೋ ಥರದಲ್ಲಿ, ದೊಡ್ಡ ಬೋಟ್ ಹೋಗ್ತಾ ಇದೆಯೇನೋ ಅನ್ನೋ ಥರದಲ್ಲಿ ಕಾಣ್ತಾ ಇದೆ ಅಂತ ಇದನ್ನು ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕಗಳನ್ನು ಹೇಳ್ಕೊಳ್ಳೋಣ. ಯಂ ಯಂ ದೇಶಂ ಸಮುದ್ರಸ್ಯ ಜಗಾಮಸ ಮಹಾಕಪಿಃ ಸಸ ತಸ್ಯಾಂಗ ವೇಗೇನ ಸೋನ್ಮಾದ ಇವ
ಲಕ್ಷ್ಯತೆ ಸಾಗರಸ್ಯೋರ್ಮಿ ಜಾಲಾನಿ ಉರಸಾ ಶೈಲವರ್ಷ್ಮಣ ಅಭಿಘ್ನನ್ಸ್ತು ಮಹಾವೇಗಃ ಉಪ್ಲುವೇಸ ಮಹಾಕಪಿಃ ಕಪಿವಾ ತಶ್ಚ ಬಲವಾನ್ ಮೇಘವಾತಶ್ಚ ನಿಸ್ಸೃತಃ ಸಾಗರಂ ಭೀಮನಿರ್ಘೋಷಂ ಕಂಪಯ ಮಾಸತುರ್ಭೃಶಂ ನಿಕರ್ಷ ಮೂರ್ಮಿಜಾಲಾನಿ ಬೃಹಂತಿ ಲವಣಾಂಭಸಿ ಉಪ್ಲುವೆ ಕಪಿಶಾರ್ಧೂಲೋ ವಿಕಿರನ್ನಿವ ರೋದಸಿ ಮೇರುಮಂದರ ಸಂಕಾಶ ಉದ್ಗತಾನ್ ಸಮಹಾರ್ಣವೇ ಅತ್ಯಕ್ರಾಮನ್ವ ಹಾ ವೇಗ ತರಂಗಾನ್ ಗಣಯನ್ನಿವ ತಸ್ಯ ವೇಗ ಸಮುದ್ಭೂತಂ ಜಲಂ ಸಜಲದಂ ತದಾ ಅಂಬರಸ್ಥಂ ವಿಬಭ್ರಾಜ ಶಾರದಾ ಅಬ್ರಮಿವ ತತಂ. ಮಹಾಕಪಿಯು ಸಮುದ್ರದ ಯಾವ ಯಾವ ಭಾಗದ ಮೇಲೆ ಹಾದು ಹೋಗುತ್ತಿದ್ದನೋ ಆಯಾ ಸಮುದ್ರದ ಭಾಗವು ಆತನ ಚಲನೆಯ ವೇಗದ ಪ್ರಭಾವದಿಂದ ಹುಚ್ಚೆದ್ದು ಎತ್ತರೆತ್ತರಕ್ಕೆ ಕುಣಿಯುತ್ತಿರುವಂತೆ ಕಾಣುತ್ತಿತ್ತು. ಯಾಕೆಂದರೆ ಮೊದಲೇ ವಾಯುಪುತ್ರ ಸಾಲದಕ್ಕೆ ಫೋರ್ಸ್ ಬೇರೆ ಜೊಯ್ ಅಂತ ಹಾರಿಬಿಟ್ಟಿದ್ದಾನೆ. ಆ ವಾಯುಪುತ್ರ ಹಾರಿ ಹೋಗ್ತಾ ಇರಬೇಕಾದ್ರೆ ಆ ಮಹಾಕಾಯ ಆ ಸಮುದ್ರದ ಅಲೆಗಳು ಅಲ್ಲೋಲ ಕಲ್ಲೋಲ ಆಗಿ ಹುಚ್ಚೆದ್ದು ಕುಣಿಯುತ್ತಿದೆಯೋ ಅನ್ನೋ ಥರ ಕಾಣ್ತಾ ಇತ್ತಂತೆ. ಇವಾಗ ನೋಡಿ ತಮಟೆ ಸೌಂಡ್ ಮಾಡಿದ್ರೆ ಟಪಕೊಚ್ಚಿ ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ ಕೂಡ. ಅದು ಹೆಂಗಿರುತ್ತೋ ಹಂಗೆ ಸಮುದ್ರದ ಅಲೆಗಳು ಹುಚ್ಚೆದ್ದು ಕುಣಿತಾ ಇದೆಯಂತೆ. ಅಂದರೆ ಒಂದು ಅಲ್ಲೋಲ ಕಲ್ಲೋಲ ಅಂತ ಹೇಳ್ತಾರೆ. ಹಿಂಗೆ 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 ಕುಣಿತಾ ಇದೆಯಂತೆ ಆ ಸಮುದ್ರದ ಅಲೆಗಳು. ಯಾವಾಗ ಹನುಮಂತನ ಆ ಒಂದು ವೇಗಕ್ಕೆ ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಲ್ಲು ಬಂಡೆಯಂತೆ ಕಠೋರವಾಗಿದ್ದ ಎದೆಯಿಂದ ಸಾಗರದ ಅಲೆಗಳ ಸಮೂಹವನ್ನು ಕೆಳಕ್ಕೆ ದಬ್ಬುತ್ತಾ ಮಹಾವೇಗದಿಂದ ಸಾಗುತ್ತಿದ್ದನು. ಆ ಸಮುದ್ರದ ಮೇಲೆ ಹಿಂಗೆ ಹಾರೋಗ್ತಾ ಇದ್ದಾನೆ ಹನುಮಂತ. ಆ ಸಮುದ್ರದ ಅಲೆಗಳು ಹುಚ್ಚೆದ್ದು ಹನುಮಂತನವರೆಗೂ ಹಿಂಗೆ ಹಾರ್ತಾ ಇದೆಯಂತೆ. ಹಾರ್ತಾ ಇದ್ರೆ ಹೆಂಗೆ ಅಂದರೆ ಕಲ್ಲು ಬಂಡೆಗಳು, 2 ಕಲ್ಲು ಬಂಡೆಗಳಿದೆಯೋ ಅನ್ನೋ ಥರದಲ್ಲಿ ಆತನ ಒಂದು ಎದೆ ಭಾಗ ಇತ್ತಂತೆ ಹನುಮಂತಂದು. ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಎದೆ ಭಾಗ. ಆದ್ದರಿಂದ ಆ ಅಲೆಗಳನ್ನು ಹಿಂಗೆ ದಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾನಂತೆ. ದೂರಿಸ್ಕೊಂಡು ಅಂದರೆ ಏನಂತಾರೆ ಅದನ್ನು ನುಗ್ಗಿಕೊಂಡು ಹೋಗ್ತಾ ಇದ್ದಾನಂತೆ ಹನುಮಂತ. ಹನುಮಂತನ ವೇಗದಿಂದ ಉಂಟಾದ ಬಲಿಷ್ಠವಾದ ವಾಯು ಮತ್ತು ಮೇಘಮಂಡಲದಿಂದ ಹೊರಹೊಮ್ಮಿದ ವಾಯು ಮಹಾಭಯಂಕರವಾಗಿ ಬೋರ್ಗರೆಯುತ್ತಿದ್ದ ಸಮುದ್ರವನ್ನು ಬಹಳವಾಗಿ ಕಂಪನಗೊಳಿಸುತ್ತಿತ್ತು. ಹನುಮಂತ ಹಾರ್ತಾ ಇರ್ತಕ್ಕಂಥ ವೇಗಕ್ಕೆ ವಾಯು ಮತ್ತು ಮೇಘಮಂಡಲದಿಂದ ಹೊರಹೊಮ್ಮಿದ ವಾಯು ಮಹಾಭಯಂಕರವಾಗಿ ಬೋರ್ಗರೆಯುತ್ತಿದ್ದ ಸಮುದ್ರವನ್ನು ಬಹಳವಾಗಿ ಕಂಪನ ಮಾಡಿತು. ಈತನೇ ಒಂದು ವೇಗ ಜೋ ಅಂತ ಹೋಗ್ತಾ ಇದ್ದಾನೆ. ಸಾಲದಕ್ಕೆ ಆ ಮೇಘಗಳನ್ನು ಏನು ಮಾಡ್ತಾ ಇದ್ದಾನೆ, ಕತ್ತರಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ ವಾಯುವಿನ ವೇಗ, ಈತನ ವೇಗ ಮತ್ತು ಆ ಮೇಘಗಳ ವೇಗ ಎಲ್ಲ ಸೇರಿ ಆ ಸಮುದ್ರ ಅಂತಕ್ಕಂಥದ್ದು ಅಲ್ಲೋಲ ಕಲ್ಲೋಲ ಪರಿತಪಿಸ್ತಾ ಇದೆಯಂತೆ. ಅಂತ ಒಂದು ಇದನ್ನು ಮಾಡ್ತಾ ಇದ್ದಾನೆ. ಲವಣ ಸಮುದ್ರದ ಬೃಹದಾಕಾರದ ಅಲೆಗಳನ್ನು ತನ್ನ ಜೊತೆಯಲ್ಲಿ ಸೆಳೆದೊಯ್ಯುತ್ತಿದ್ದ ಕಪಿಶ್ರೇಷ್ಠನು ಭೂಸ್ವರ್ಗಗಳನ್ನು ವಿಭಾಗ ಮಾಡುತ್ತಿರುವನೋ ಎಂಬಂತೆ ಕಾಣುತ್ತಿದ್ದನು. ಏನೋ ಸ್ವರ್ಗ ಅಂತ ಅನ್ನೋದು ಎಲ್ಲಿದೆ? ಮೇಲಿದೆ. ಭೂಮಿ ಅನ್ನೋದೆಲ್ಲಿದೆ? ಕೆಳಗಿದೆ. ಈ ಮಧ್ಯದಲ್ಲಿ ಕತ್ರಿ ಥರ ಹೋಗ್ತಾ ಇದ್ದಾನಂತೆ ಹನುಮಂತ. ಇವಾಗ ನೋಡಿ, ಒಂದು ಬಟ್ಟೆ ಕಟ್ ಮಾಡ್ತಾ ಇರ್ತೀವಿ. ಬಟ್ಟೆ ಕಟ್ ಮಾಡ್ಬೇಕಾದ್ರೆ ಕತ್ರಿ ಹೆಂಗೆ ಹೋಗ್ತಾ ಇರತ್ತೆ? ಹಿಂಗೆ 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 ಹೋಗ್ತಾ ಇರತ್ತೆ. ಹಾಗೆ ಸ್ವರ್ಗನ ಭೂಮಿಯನ್ನ ಕತ್ತರಿಸ್ತಾ ಇದ್ದಾನೇನೋ ಅನ್ನೋ ಥರದಲ್ಲಿ ಮಹಾವೇಗದಿಂದ ಹೀಗೆ ಹಾರಿಕೊಂಡು ಹನುಮಂತ ಹೋಗ್ತಾ ಇದ್ದಾನಂತೆ. ಅದ್ಭುತವಾಗಿರತಕ್ಕಂಥ ವೇಗ ಹನುಮಂತಂದು. ಆ ಲವಣ ಸಮುದ್ರದ ಬೃಹದಾಕಾರದ ಅಲೆಗಳನ್ನು ತನ್ನ ಜೊತೆಯಲ್ಲಿ ಸೆಳೆದೊಯ್ಯುತ್ತಿದ್ದನಂತೆ. ಸಾಲದಕ್ಕೆ ಏನಾಗುತ್ತೆ, ಆತನ ಫೋರ್ಸ್ಗೆ ಆ ಅಲೆಗಳು ಕೂಡ ಆತನ ಹಿಂದ್ಗಡೆ ಬರ್ತಾ ಇತ್ತಂತೆ. ನಾವು ನೋಡಿದ್ದೀವಲ್ಲ, ಈ ಕಸ ಅಂಥದ್ದೇನೋ ಇರುತ್ತೆ, ಪೇಪರ್ಗಳು ಕಸ ಅಂಥದ್ದೇನೋ ಇರುತ್ತೆ. ಜೋರಾಗಿ ಒಂದು ವೆಹಿಕಲ್ ಏನೋ ಹೊರಟೋಗ್ಬಿಟ್ರೆ ಏನಾಗುತ್ತೆ, ಆ ಕಸ ಎಲ್ಲ ಎದ್ಬಿಟ್ಟು ಆ ವೆಹಿಕಲ್ ಜೊತೆನಲ್ಲೇ ಹೋಗುತ್ತೆ ಸ್ವಲ್ಪ ದೂರ. ಆ ಥರ ಈ ಸಮುದ್ರ ಅಂತಕ್ಕಂಥದ್ದು ಹನುಮಂತನ ಜೊತೆಯಲ್ಲಿ ಹೋಗ್ತಾ ಇದೆಯಂತೆ. ಮಹಾಸಾಗರದಲ್ಲಿ ಮೇಲೆದ್ದು ಬರುತ್ತಿದ್ದ ಮೇರು ಮಂದರ ಪರ್ವತಗಳಷ್ಟು ದೊಡ್ಡ ದೊಡ್ಡ ಗಾತ್ರದ ಅಲೆಗಳನ್ನು ಎಣಿಸುತ್ತಾ ದಾಟುತ್ತಾ ಸಾಗುತ್ತಿರುವನೋ ಎಂಬಂತೆ ಕಾಣುತ್ತಿತ್ತು. ಹನುಮಂತ ಏನು ಕಷ್ಟಪಟ್ಟು ಹಾರ್ತಾ ಇರಲಿಲ್ಲ.
ಇಷ್ಟಪಟ್ಟು ಹಾರ್ತಾ ಇದ್ದಾನೆ, ರಾಮನಿಗೋಸ್ಕರ ಇಷ್ಟಪಟ್ಟು ಹಾರ್ತಾ ಇದ್ದಾನೆ. ಹೇಗೆ ಹಾರ್ತಾ ಇದ್ದಾನೆ ಅಂದರೆ ಕೂಲಾಗಿ ಕ್ಯಾಶುವಲ್ ಆಗಿ ಹಾರ್ತಾ ಇದ್ದಾನಂತೆ. ಯಾವ ಥರ ಇದೆ ಅಂತಂದರೆ ಆ ಸಮುದ್ರದಲ್ಲಿ ಬರ್ತಾ ಇರ್ತಕ್ಕಂಥ ಅಲೆಗಳನ್ನು ಒಂದೊಂದನ್ನೇ ಇವಾಗ ನೋಡಿ 1 2 3 ಮಕ್ಕಳು ಎಣಿಸ್ತಾರಲ್ಲ 1 2 3 4 ಅಂತ, ಹಾಗೆ ಹನುಮಂತ ನಿಧಾನಕ್ಕೆ ಒಂದೊಂದೇ ಅಲೆಗಳನ್ನು ಎಣಿಸ್ಕೊಂಡು ಹೋಗ್ತಾ ಇದ್ದಾನೇನೋ ಅನ್ನೋ ಥರದ ಕ್ಯಾಶುವಲ್ ಆಗಿ ಹಾರ್ಕೊಂಡು ಹೋಗ್ತಾ ಇದ್ದಾನಂತೆ. ಅಂಥ ಒಂದು ಪ್ರಯಾಣ ಅಂತಕ್ಕಂಥದ್ದು ಹನುಮಂತಂದು. ಹನುಮಂತನ ವೇಗದಿಂದ ಮೇಲಕ್ಕೆ ಚಿಮ್ಮಿದ ಸಮುದ್ರದ ನೀರು ಆಕಾಶದಲ್ಲಿದ್ದ ನೀರು ತುಂಬಿದ ಮೋಡಗಳೊಡನೆ ಬೆರೆತು ಎಲ್ಲೆಲ್ಲೂ ಹರಡಿದ ಶರತ್ಕಾಲದ ಮೋಡದಂತೆ ಶೋಭಿಸುತ್ತಿತ್ತು. ಶರತ್ಕಾಲದ ಮೋಡ ನಾವು ಆಲ್ರೆಡಿ ರುದ್ರಭಾಷ್ಯದಲ್ಲಿ ಚರ್ಚೆ ಮಾಡ್ಕೊಂಡಿದ್ವಿ. ಶರತ್ಕಾಲದ ಸೂರ್ಯೋದಯ, ಶರತ್ಕಾಲದ ಚಂದ್ರೋದಯ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ. ಶರತ್ಕಾಲದಲ್ಲಿ ವಿಶೇಷವಾಗಿ ಸೂರ್ಯೋದಯ, ಚಂದ್ರೋದಯ ಮತ್ತು ಅರ್ಲಿ ಮಾರ್ನಿಂಗನ್ನು ನಾವು ಎಂಜಾಯ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಅಲ್ಲಿ ಚರ್ಚೆ ಮಾಡ್ಕೊಂಡ್ವಿ. ಇವಾಗ ಇಲ್ಲಿ ಶರತ್ಕಾಲದ ಮೇಘಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಮೇಘಗಳು ಹೆಂಗಿರುತ್ತೆ ಶರತ್ಕಾಲದಲ್ಲಿ ಅಂದರೆ ಅವಾಗೇನು ಮಳೆ ಬರೋ ಕಾಲ ಅಲ್ಲ, ಶರತ್ಕಾಲ ಮಳೆ ಬರೋ ಕಾಲ ಅಲ್ಲ. ಹಾಗಂತ ಹೇಳ್ಬಿಟ್ಟು ದಸರಾ ಹಬ್ಬ, ಕಾರ್ತಿಕ ಮಾರ್ಗಶಿರ ಆಶ್ವೀಜ ಕಾರ್ತಿಕ ಈ 2 ತಿಂಗಳು ಇದೆಯಲ್ಲ, ಇದು ಶರತ್ಕಾಲ ಅಂತ. ಇದು ಮಳೆ ಬರೋ ಟೈಮೂ ಅಲ್ಲ, ಹಂಗಂತ ಬಿಸಿಲಿರೋ ಟೈಮೂ ಅಲ್ಲ. ಈ ಟೈಮ್ನಲ್ಲಿ ಮೇಘಗಳಿಗೆ ಕಲರ್ ಇರಲ್ಲ. ಬ್ಲ್ಯಾಕ್ ಕಲರು, ರೆಡ್ ಕಲರು, ಗೋಲ್ಡ್ ಕಲರು ಮೇಘಗಳಿಗೆ ಇರಲ್ಲ. ಮೇಘಗಳು ಹೆಂಗಿರುತ್ತೆ ಅಂದರೆ ಬೆಳ್ಳಗೆ ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ಅಂತ ಹೇಳ್ಬಿಟ್ಟು ಅಂತ, ಎಲ್ಲಿ ಹೋಗ್ತಾ ಇದೆಯಾ ಅಂತ. ಬೆಳ್ಳಿ ಮೋಡಗಳು, ಬೆಳ್ಳಿ ಪರ್ವತಗಳೇನೋ, ಬೆಳ್ಳಿ ಮೋಡಗಳೇನೋ ಅನ್ನೋ ಥರದಲ್ಲಿರುತ್ತೆ ಶರತ್ಕಾಲದ ಮೇಘಗಳು. ಹಾಲು ಬಣ್ಣ ಹೊಳಿತಾ ಇರ್ತಕ್ಕಂಥ ಬೆಳ್ಳಿಯ ಬಣ್ಣ, ಆ ಥರದ ಒಂದು ಮೇಘಗಳಿರುತ್ತೆ. ಹೇಗಿತ್ತಂತಂದರೆ ಈ ಹನುಮಂತ ಹಾರ್ತಾ ಇದ್ದರೆ ಆ ಸಮುದ್ರದ ನೀರು ಮೇಲಕ್ಕೆ ಚಿಮ್ಮಿ ಆ ಮೇಘಗಳ ಜೊತೆ ವಾಯುವಿನ ಜೊತೆ ಮಿಕ್ಸ್ ಆಗಿಬಿಟ್ಟು ಹಾಲಿನ ಬಣ್ಣ ತೋರ್ತಾ ಇದ್ದಂತೆ. ಯಾವುದಾದ್ರೂ ಒಂದು ಜಲಪಾತದ ಹತ್ರಕ್ಕೆ ಹೋಗಿ, ಜಲಪಾತ ಜೋರಾಗಿ ದುಮ್ಮಿಕ್ಕಿ ಮೇಲಿಂದ ಸುರಿತಾ ಇದ್ದರೆ ಆ ಜಲಪಾತದ ಒಂದು ಸ್ವಲ್ಪ 10 ಮೀಟರ್ ಅಷ್ಟು ದೂರದಲ್ಲಿ ಒಂದು ಬಿಳಿ ಬಣ್ಣದ ಒಂದು ಫಾಗ್ ಟೈಪ್ ಇರುತ್ತೆ. ಅದೇನು ಅಂದರೆ ಫಾಗ್ ಅಲ್ಲ, ಅದು ಆ್ಯಕ್ಚುಯಲ್ ಆಗಿ ಆ ನೀರಿನ ಒಂದು ತುಂತುರುಗಳು ಎಲ್ಲ ಕಡೆ ಹೊಗೆ ಥರ ಕಾಣ್ತಾ ಇರುತ್ತೆ. ಆ ಥರ ಈ ಹನುಮಂತ ಹೋಗ್ತಾ ಇರ್ತಕ್ಕಂಥ ಸ್ಪೀಡ್ಗೆ ಈ ನೀರೆಲ್ಲ ಮೇಲೆ ಕೆದ್ದು ಗಾಳಿ ಜೊತೆ ಮೇಘಗಳ ಜೊತೆ ಸೇರಿಬಿಟ್ಟು ಆ ಥರ ಒಂದು ಫಾಗ್ ಥರ ಒಂದೇನೋ ಒಂದು ಕ್ರಿಯೇಟ್ ಆಗಿ ಹನುಮಂತನ ಜೊತೆಯಲ್ಲಿ ಬರ್ತಾ ಇದೆಯಂತೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಲೀಲೆ ಹನುಮಂತ ತೋರಿಸ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕಗಳು ಹೇಳ್ಕೊಳ್ಳೋಣ. ತಿಮಿನಕ್ರ ಜಶಾ ಕೂರ್ಮ ದೃಶ್ಯಂತೆ ವಿವೃತಾಸ್ತದಾ ವಸ್ತ್ರಾಪ ಕರ್ಷೇಣೆ ನೇವ ಶರೀರಾಣಿ ಶರೀರಿಣಾಂ ಪ್ಲವಮಾನಂ ಸಮೀಕ್ಷಾತ ಭುಜಂಗಾ ಸಾಗರಾಲಯಾಃ ವ್ಯೋಮ್ನಿತಂ ಕಪಿಶಾರ್ದೂಲಂ ಸುಪರ್ಣ ಇತಿ ಮೇನಿರೇ ದಶಯೋಜನ ವಿಸ್ತೀರ್ಣ ತ್ರಿಶಂದ್ಯೋ ಜನಮಾಯತ ಛಾಯಾ ವಾನರಸಿಂಹಸ್ಯ ಜಲೆ ಚಾರುತರಾಭವತ್ ಶ್ವೇತಾಭ್ರ ಗಣರಾಜೀವ ವಾಯುಪುತ್ರ ಅನುಗಾಮಿನಿ ತಸ್ಯ ಸಾ ಶುಶುಭೆ ಛಾಯಾ ವಿತತ ಲವಣಾಂಭಸಿ ಶುಶುಭೆ ಸ ಮಹಾತೇಜ ಮಹಾಕಾಯೋ ಮಹಾಕಪಿಃ ವಾಯುಮಾರ್ಗೆ ನಿರಾಲಂಬೆ ಪಕ್ಷವಾನಿವ ಪರ್ವತಃ ಯೇನಾಸೌ ಯಾತಿ ಬಲವಾನ್ ವೇಗೇನ ಕಪಿಕುಂಜರಃ ತೇನ ಮಾರ್ಗೇಣ ಸಹಸಾ ದ್ರೋಣೀಕೃತ ಇವಾರ್ಣವಃ. ವಸ್ತ್ರಗಳನ್ನೆಲ್ಲ ತೆಗೆದಾಗ ಮನುಷ್ಯನ ಶರೀರ ಸ್ಪಷ್ಟವಾಗಿ ಕಾಣುವಂತೆ ಸಮುದ್ರದ ನೀರಿನಲ್ಲಿ ಸುತ್ತುತ್ತಿರುವ ತಿಮಿಂಗಲ, ಮೊಸಳೆ, ಮೀನುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ.
ದೇವಸ್ಥಾನದಲ್ಲಿ ನಮಗೆ ಒಂದು ದೌರ್ಭಾಗ್ಯ ಏನು ಅಂತಂದರೆ ಆ ಭಗವಂತನನ್ನೇ ಕಾಂಜರ ಮಾಡಾಕ್ಬಿಟ್ಟಿರ್ತಾರೆ. ಮುಖ ಇಷ್ಟು ಗಾತ್ರದ ಕಿರೀಟ, ಅದಕ್ಕೇನೋ ಒಂದು ಶಂಕು ಚಕ್ರ, ಇಷ್ಟಿಷ್ಟು ಗಾತ್ರದ ತೋಮಾಲೆಗಳು, ಪಂಚೆ ಗಿಂಚೆ ಎಲ್ಲ ಒದಿಸ್ಬಿಟ್ಟು ದೇವ್ರು ಹೆಂಗಿದ್ದಾನೆ ಅಂತಲೇ ಗೊತ್ತಾಗೋದಿಲ್ಲ. ಯಾವಾಗ ಹೋದ್ರೂ ಕೂಡ ಇಷ್ಟು ಮುಖ ಕಪ್ಪಗೆ ಕಾಣ್ತಾ ಇರುತ್ತೆ, ಮಿಕ್ಕಿದ್ದೆಲ್ಲ ಹಿಂಗೆ ಅಲಂಕಾರ ಇರುತ್ತೆ. ದೇವ್ರು ಹೆಂಗಿದ್ದಾನೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಸಾಲಿಗ್ರಾಮ ಶಿಲೆನ ಅಥವಾ ಇನ್ನೇನನ್ನ ಯಾಕೆ ಶಿಲ್ಪಿಗಳು ಹೆಂಗೆ ಕೆತ್ತಿದ್ದಾರೆ, ಭಗವಂತ ಹೆಂಗೆ ಅಲ್ಲಿ ನಿಂತಿದ್ದಾನೆ, ಏನೂ ಗೊತ್ತಾಗೋದಿಲ್ಲ ನಮಗೆ. ಆದರೆ ಅಭಿಷೇಕದ ಟೈಮ್ನಲ್ಲಿ ಹೋಗ್ರಿ, ನಿರ್ವಾಣವಾಗಿರ್ತಾನೆ ಭಗವಂತ. ಆ ಶಿಲ್ಪಕಲೆ ಹೆಂಗಿದೆ, ಭಗವಂತ ಹೆಂಗಿದ್ದಾನೆ, ಹೆಂಗೆ ಆ ಒಂದು ಕೆತ್ತನೆ ಅಂತಕ್ಕಂಥದ್ದು ನಡೆದಿದೆ, ಪರಮಾತ್ಮ ಹೇಗಿದ್ದಾನೆ, ಯಾವ ಶಿಲೆಯಿಂದ ಆ ಮೂರ್ತಿ ಅಂತಕ್ಕಂಥದ್ದು ಮಾಡಲ್ಪಟ್ಟಿದೆ, ನೀಟಾಗಿ ಗೊತ್ತಾಗುತ್ತಲ್ವ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಥರನೇ ವಸ್ತ್ರಹೀನವಾಗಿರ್ತಕ್ಕಂಥ ಮೂರ್ತಿ ಹೇಗೆ ಕಾಣುತ್ತೋ ನಮಗೆ ಸ್ಪಷ್ಟವಾಗಿ, ಆಂಜನೇಯ ಅಂತಕ್ಕಂಥ ಅವನು ಹಾರ್ಕೊಂಡು ಹೋಗ್ತಾ ಇರಬೇಕಾಗಿದ್ದರೆ ಆ ಸಮುದ್ರದ ಅಲೆಗಳು ಹಿಂಗೆಲ್ಲ ಚೆದರ್ತಾ ಇದೆ ಅಂತೆ. ಅಂದರೆ ಅಲೆಗಳು ಏನಾಗ್ತದೆ, ಈ ಕಡೆಗೆ ಆ ಕಡೆಗೆ ಚೆದರಲ್ಪಟ್ಟು ಎರಡು ಟ್ವಿಸ್ಟ್, ರೈಟ್ ಲೆಫ್ಟ್ ಅಂತ ಅಲೆಗಳೆಲ್ಲ ಆಗಿಬಿಟ್ಟು ಮಧ್ಯದಲ್ಲಿರ್ತಕ್ಕಂಥ ಸಮುದ್ರದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಮೀನುಗಳು, ತಿಮಿಂಗಲಗಳು, ಆಮೆಗಳು, ಸರ್ಪಗಳು ಇವೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆಯಂತೆ. ಅಂದರೆ ನೀರಿನಲ್ಲಿ ಏನು ಓಡಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆಯಂತೆ. ಅಷ್ಟು ಸ್ಪಷ್ಟವಾಗಿ ಕಾಣೋ ಥರ ಆ ಅಲೆಗಳನ್ನು ಈ ಕಡೆಗೆ ಆ ಕಡೆಗೆ ಹೊಡ್ಕೊಂಡು ಆಂಜನೇಯ ಏನು ಮಾಡ್ತಾ ಇದ್ದಾನೆ, ಹಾರಿಕೊಂಡು ಹೋಗ್ತಾ ಇದ್ದಾನೆ. ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದ ವಾನರ ಶ್ರೇಷ್ಠನನ್ನು ನೋಡಿ ಸಮುದ್ರದಲ್ಲಿ ವಾಸಿಸುತ್ತಿದ್ದ ಸರ್ಪಗಳು ಆತನನ್ನು ಗರುಡನೆಂದು ಭಾವಿಸಿ ಹೆದರಿದವು. ಆ ಸಮುದ್ರದಲ್ಲಿ ಏನಾಗಿರುತ್ತೆ, ಸರ್ಪಗಳು, ಸಣ್ಣ ಸಣ್ಣ ಮೀನುಗಳು, ಆಮೆಗಳು ಇರುತ್ತಲ್ವಾ, ಗರುಡ ಹಾರ್ಕೊಂಡು ಹೋಗ್ತಾ ಇದ್ದಾನೆ ಆಕಾಶದಲ್ಲಿ ಅಂತ ಹೇಳ್ಬಿಟ್ಟು ಅವೆಲ್ಲ ಬೆದರ್ಕೊಂಡು ಆ ಬಂಡೆಗಳ ಕೆಳಗಡೆ ಅಲ್ಲಿ ಇಲ್ಲಿ ಎಲ್ಲ ಏನು ಮಾಡ್ತಂತೆ, ಬಚ್ಚಿಟ್ಕೊಂತಂತೆ, ಗರುಡ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅಂದರೆ ಗರುಡನಿಗೆ ಸಮಾನವಾಗಿ ಆತ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದ. 10 ಯೋಜನದಷ್ಟು ಅಗಲವಾದ 30 ಯೋಜನಗಳಷ್ಟು ಉದ್ದವಾದ ವಾನರ ಸಿಂಹನ ನೆರಳು ಸಮುದ್ರದಲ್ಲಿ ಸುಂದರವಾಗಿ ಕಾಣುತ್ತಿತ್ತು. ಆತನ ನೆರಳು ಹೆಂಗೆ ಬೀಳ್ತಾ ಇದೆ ಅಂದರೆ ಸಮುದ್ರದ ಮೇಲೆ 10 ಯೋಜನದಷ್ಟು ಅಗಲ ಅಂತೆ. ಅಂದರೆ 140 ಕಿಲೋಮೀಟರ್ ಅಷ್ಟು ಅಗಲ ಆ ನೆರಳು ಬೀಳ್ತಾ ಇರ್ತಕ್ಕಂಥದ್ದು ಸಮುದ್ರದ ಮೇಲೆ. ಆಮೇಲೆ 30 ಯೋಜನಗಳಷ್ಟು ಉದ್ದ. 30 ಯೋಜನಗಳಂದ್ರೆ 14 × 30 ಅಂದರೆ ಎಷ್ಟು, 520 ಕಿಲೋಮೀಟರ್ ಅಷ್ಟು ಉದ್ದ. ಆಮೇಲೆ 140 ಕಿಲೋಮೀಟರ್ ಅಷ್ಟು ಅಗಲ ಆ ನೆರಳು ಅಂತಕ್ಕಂಥದ್ದು ಸಮುದ್ರದ ಮೇಲೆ ಬೀಳ್ತಾ ಇದೆಯಂತೆ. ಯಾರ್ದು, ಹನುಮಂತಂದು. ಅಷ್ಟು ಭಯಂಕರವಾಗಿರ್ತಕ್ಕಂಥ ಕಾಯ. ಹೈದರಾಬಾದಷ್ಟು ದೂರ, ಅಷ್ಟು ಬರೀ ನೆರಳೆ ಅಷ್ಟುದ್ದ ಲೆಕ್ಕ ಹಾಕ್ಕೊಳ್ಳಿ. ನಾವು ಊಹಿಸೋದಕ್ಕೂ ಆಗ್ತಾ ಇಲ್ಲ, ಇಲ್ಲಿ ಲೆಕ್ಕಾಚಾರ ಆಗ್ತಾ ಇದ್ದೀವಿ, ಇನ್ನು ಕ್ಯಾಲ್ಕುಲೇಟರ್ ಇಟ್ಕೊಂಡು ಲೆಕ್ಕ ಹಾಕ್ಬೇಕಷ್ಟೇ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಹನುಮಂತನ ಶರೀರ, ಆತನ ನೆರಳು ಅಷ್ಟು ದೊಡ್ಡದಾಗಿತ್ತಂತೆ. ಅಷ್ಟು ಭಯಂಕರವಾಗಿ ಕಪ್ಪಗಿರ್ತಕ್ಕಂಥ ನೆರಳು ಸಮುದ್ರದ ಮೇಲೆ ತೇಲಿ ಹೋಗ್ತಾ ಇತ್ತಂತೆ. ಲವಣ ಸಾಗರದಲ್ಲಿ ಬಿದ್ದಿದ್ದ ವಾಯುಪುತ್ರನನ್ನೇ ಹಿಂಬಾಲಿಸಿ ಬರುತ್ತಿದ್ದ ಆ ನೆರಳು ಬಿಳಿಯ ಮೋಡಗಳ ಸಾಲಿನಂತೆ ಪ್ರಕಾಶಿಸುತ್ತಿದ್ದಿತು. ಆ ನೆರಳು ಏನು ಮಾಡ್ತಾ ಇದೆ ಅಂತಂದರೆ, ಹನುಮಂತ ಎಲ್ಲಿಗೆ ಹೋದ್ರೆ ಅಲ್ಲಿ ಆತನ ಹಿಂಬಾಲಿಸ್ಕೊಂಡು ಬರ್ತಾ ಇದೆಯಂತೆ. ಹನುಮಂತ ಎಲ್ಲೋದ್ರೆ ಅಲ್ಲಿ ನೆರಳು ಹಿಂಬಾಲಿಸ್ಕೊಂಡು ಬರ್ತಾ ಇದೆಯಂತೆ. ಹೇಗಿದೆಯಂತೆ ಅಂದರೆ, ಇದೊಂದು ಕರಿ ಮೋಡ, ಅದೊಂದು ಬಿಳಿ ಮೋಡ. ಹನುಮಂತ ಒಂದು ಬಿಳಿ ಮೋಡ, ಇದೊಂದು ಕರಿ ಮೋಡ. 2 ಮೋಡಗಳು ಹಿಂಗೆ ತೇಲ್ಕೊಂಡು ಹೋಗ್ತಾ ಇದೆಯೇನೋ ಅನ್ನೋ ಥರದಲ್ಲಿ ಆ ಒಂದು ಚಿತ್ರಣ ಅಂತಕ್ಕಂಥದ್ದು ಕಾಣ್ತಾ ಇತ್ತಂತೆ. ಇದರಲ್ಲಿ ಒಂದು ಸಂದೇಶನೂ ಇದೆ. ಅದೇನು ಅಂತಂದರೆ, ನೆರಳನ್ನು ನಾವು ಯಾವತ್ತೂ ಹಿಡಿಯೋದಕ್ಕಾಗಲ್ಲ, ಹೌದಾ? ನಾವು ಎಲ್ಲಿಗೆ ಹೋದರೆ ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ಆದರೆ ನೆರಳನ್ನು ಹಿಡಿತೀನಿ ಅಂತ ಹೋದವನು ಮೂರ್ಖ ಅಷ್ಟೇ. ಯಾಕೆಂದರೆ ಆ ನೆರಳು ಅನ್ನೋದು ಕೈಗೆ ಸಿಗೋದಿಲ್ಲ. ಜೀವನದಲ್ಲೂ ಅಷ್ಟೇ, ನಮ್ಮ ಇಷ್ಟಾಪೂರ್ತಿಗಳು, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಬೇಕು ಬೇಡುಗಳು ಎಲ್ಲ ಕೂಡ ನಮ್ಮಷ್ಟಕ್ಕೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದರೆ, ಭಗವಂತನಿಗೆ ಇಷ್ಟ ಆಗೋ ಥರದಲ್ಲಿ ನಮ್ಮಷ್ಟಕ್ಕೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದರೆ, ಬೇಡ ಅಂದ್ರೂ ಅದೇನು ಮಾಡುತ್ತಂತೆ, ನೆರಳು ಥರ ಹಿಂಬಾಲಿಸ್ಕೊಂಡು ಬರುತ್ತಂತೆ. ನಾವು ಅದನ್ನು ಹಿಡಿತೀವಿ ಅಂತ ಹೋದಾಗ ನಮ್ಮ ಜೀವನ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಆ ನೆರಳನ್ನು ಹಿಡಿಯೋದು ಎಷ್ಟು ಮೂರ್ಖತನೋ, ನಾವು ಆಸೆ ಆಕಾಂಕ್ಷೆಗಳ ಹಿಂದೆ ಬೀಳ್ತಕ್ಕಂಥದ್ದು ಅಷ್ಟೇ ಮೂರ್ಖ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದು, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿನ್ನ ಕರ್ಮ, ನಿನ್ನ ಕೆಲಸ ಏನಿದೆ ಅದನ್ನು ನೀನು ಮಾಡ್ಕೊಂಡು ಹೋಗು. ನಿನಗೆ ಯಾವ ಟೈಮ್ಗೆ ಏನು ಬರಬೇಕೋ ಅದನ್ನು ವಿಧಿ ನೋಡ್ಕೊಳುತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕು. ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಭಗವಂತ,
ಯಾವ ಟೈಮ್ಗೆ ಹೆಂಗೆ ಕೊಡಬೇಕೋ ಹಂಗೆ ಕೊಡ್ತಾನೆ. ತಾಯಿ ಹೆಂಗೆ ಐಸ್ ಕ್ರೀಮನ್ನು ಬೇಸಿಗೆನಲ್ಲಿ ಬೆಲ್ಲನ ಚಳಿಗಾಲದಲ್ಲಿ ಕೊಡ್ತಾಳೋ ಹಂಗೆ ಯಾವ ಟೈಮಿಗೆ ನಮ್ಗೆ ಕೊಡಬೇಕೋ ಹಂಗೆ ಕೊಡ್ತಾನೆ ಭಗವಂತ. ಆದರೆ ನಾವು ರಾಂಗಾಗಿ ಇರ್ತಕ್ಕಂಥ ಕಾಲಗಳಲ್ಲಿ ಅದನ್ನು ಕೇಳಕ್ಕೆ ಹೋದಾಗ ಭಗವಂತ ಅದನ್ನು ಕೊಡೋದಿಲ್ಲ. ಹಾಗಾಗಿ ನೆರಳಿನಂತೆ ಇರತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ನಾವು ಹುಡುಕೊಂಡು ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ಹಂಗಂತೇಳ್ಬಿಟ್ಟು ಭಗವಂತ ಕರ್ಮಗಳ ಬಗ್ಗೆ ಇದು ಕರ್ಮ ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಾನೆ ಅಂತೇಳ್ಬಿಟ್ಟು ಕರ್ಮಗಳನ್ನು ಮಾಡೋದನ್ನು ಬಿಟ್ಟು ಕೂತ್ಕೋಬೇಡ. ನಿನ್ನ ಕೆಲಸ ನೀನು ಮಾಡ್ತಾ ಹೋಗು. ನಿನ್ಗೆ ಏನು ಬರಬೇಕೋ ಏನು ಬರಬಾರ್ದೋ ಏನು ನೋಡ್ಕೋಬೇಕೋ ಅದೆಲ್ಲ ಕೂಡ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಪರಮಾತ್ಮ ಹೇಳ್ಕೊಂಡಿದ್ದಾನೆ. ಯೋಗ ಕ್ಷೇಮ. ಯೋಗ ಅಂದ್ರೆ ಏನು ಅಂತಂದರೆ ಇಲ್ಲದೆ ಇರೋದನ್ನು ಕೊಡ್ತಕ್ಕಂಥದ್ದು, ಕ್ಷೇಮ ಅಂದರೆ ಇರೋದನ್ನು ಕಾಪಾಡ್ತಕ್ಕಂಥದ್ದು. ಈ ಎರಡೂ ಭಗವಂತ ವಹಿಸ್ಕೊಂಡಿರ್ತಕ್ಕಂಥ ಒಂದು ಜವಾಬ್ದಾರಿ. ಹಂಗಾಗಿ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಡ್ಯೂಟಿ ಏನು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ ಭಕ್ತರಿಗೆ ಭಗವಂತ ಕೊಡ್ತಕ್ಕಂಥ ಸಂದೇಶ ಏನು ಅಂತಂದರೆ ಪ್ರೆಸೆಂಟಲ್ಲಿ ಬದುಕು, ಪಾಸ್ಟಲ್ಲೂ ಬದುಕಬೇಡ, ಫ್ಯೂಚರಲ್ಲೂ ಬದುಕಬೇಡ. ಎಲ್ಲಿ ಬದುಕಬೇಕು ನಾವು? ಪ್ರೆಸೆಂಟಲ್ಲಿ ಬದುಕಬೇಕು. ಪಾಸ್ಟಲ್ಲಿ ಅಂದರೆ ಏನು ಅಂದರೆ ಭೂತಕಾಲ, ಅದು ಭೂತದ ಥರ ಕಾಡಿಸ್ತಾ ಇರುತ್ತೆ. ಅವ್ರನ್ನೇನೋ ಮಾತಾಡಿಬಿಟ್ಟೆ, ಅವರೇನೋ ನನ್ನನ್ನು ಮಾತಾಡಿಬಿಟ್ರು, ಆ ಟೈಮ್ನಲ್ಲಿ ಹಿಂಗೆ ಆಗಬಾರ್ದಾಗಿತ್ತು, ಈ ಟೈಮ್ನಲ್ಲಿ ಹಿಂಗೆ ಆಗಬಾರ್ದಾಗಿತ್ತು, ಇದನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇದು ಭೂತ. ಇದನ್ನು ನಾವು ತಲೆಯಿಂದ ಕಿತ್ತೊಗಿಬೇಕಂತ. ಭವಿಷ್ಯ ಅಂತಂದರೆ ಅಯ್ಯೋ ನಾಳೆ ಏನೋ, ನಾಡಿದ್ದೇನೋ, ನನ್ನ ಮಗನ ಕತೆ ಏನೋ, ನನ್ನ ಮೊಮ್ಮಕ್ಕಳ ಕತೆ ಏನೋ, ನಮ್ಮ ಊರಿನ ಕತೆ ಏನೋ ನಿಂಗೆ ಬೇಕಾಗಿಲ್ಲ. ಇವತ್ತಿಂದೇನು ಅದನ್ನು. ಆಮೇಲೆ ಶ್ರೀರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ, ಅದೇನು ಅಂತಂದರೆ ಲೋಕಾನ್ ತಿದ್ದೋದಕ್ಕೆ ನೀನು ಯಾರು? ನಾವೆಲ್ಲ ಅದನ್ನು ಆ ಒಂದು ಮೂರ್ಖತನೂ ಮಾಡ್ತಾ ಇರ್ತೀವಿ. ಅವ್ರನ್ನ ತಿದ್ದು ಬಿಡ್ತೀವಿ, ಇವ್ರನ್ನ ತಿದ್ದು ಬಿಡ್ತೀವಿ, ಇವ್ರನ್ನ ಸರ್ ಮಾಡಿಬಿಡ್ತೀವಿ ಅಂತ ಬಿಟ್ಟು. ಲೋಕಾನ್ ತಿದ್ದೋದಕ್ಕೆ ನೀನು ಯಾರಪ್ಪ? ಶ್ರೀರಾಮಕೃಷ್ಣರು ಹೇಳ್ತಕ್ಕಂಥದ್ದು ಯಾರು? ನೀವೇಕೆ ತಿದ್ದುವಿರಿ? ಕರೆಕ್ಟು. ನಿಮ್ಮ ಡೊಂಕು ನಿಮ್ಮ ಮನದ ಡೊಂಕು ಸಂತೈಸಿಕೊಳ್ಳಿ. ಬಸವಣ್ಣವ್ರು ಹೇಳ್ತಕ್ಕಂಥದ್ದು ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮ ಮನಸ್ಸನ್ನು ಸರ ಮಾಡ್ಕೊಳ್ರಪ್ಪ. ಮನಸ್ಸೊಂದು ಸರವೋಯ್ತು ಅಂತಂದರೆ ಇಡೀ ಲೋಕ ನಂದನವನ ಆಗೋಗುತ್ತೆ. ಇಡೀ ಲೋಕ ನಂದನವನ ಆಗುತ್ತೆ. ಮನಸ್ಸೇನ ಸರಿ ಇಲ್ಲ ಅಂತಂದರೆ ಇಡೀ ಲೋಕ ನರಕಪ್ರಾಯ ಆಗೋಗ್ಬಿಡುತ್ತೆ. ಭೀಷ್ಮ ದ್ರೋಣ ಇಬ್ಬರು ಕೂಡ ಮಹಾಭಾರತದಲ್ಲಿ ಕೂತ್ಕೊಂಡು ಕ್ಯಾಶುವಲಾಗಿ ಮಾತಾಡ್ತಾ ಇದ್ರಂತೆ. ಭೀಷ್ಮಾಚಾರ್ಯರು ಹೇಳಿದ್ರಂತೆ, ಯುಧಿಷ್ಠಿರನಂಥ ಪುಣ್ಯಾತ್ಮ, ಯುಧಿಷ್ಠಿರನಂಥ ಒಳ್ಳೆ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲ ಅಂತ. ದ್ರೋಣವ್ರಿಗೆ ಕೋಪ ಬಂದುಬಿಡ್ತಂತೆ. ನನ್ನ ಶಿಷ್ಯ ಆಗಿರ್ತಕ್ಕಂಥ ದುರ್ಯೋಧನ ಚಕ್ರವರ್ತಿ, ಅವನನ್ನ ಯಾಕೆ ನೀನು ಒಪ್ಕೊತಾ ಇಲ್ಲ? ನೀನು ಪಾಂಡವ ಪಕ್ಷಪಾತಿ ಅಂತ ಟೀಕೆ ಮಾಡೋದಂತೆ. ಯಾರಿಗೆ? ಭೀಷ್ಮರಿಗೆ. ಭೀಷ್ಮರು ಹೇಳೋದ್ರಂತೆ, ಹಾಗಾದ್ರೆ ನೋಡೋಣ ನಿನಗೆ ಪ್ರತ್ಯಕ್ಷವಾಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮಲ್ಲೂ ನಾವು ಜಡ್ಜ್ ಮಾಡ್ಕೊಂಡ್ಬಿಡ್ಬೋದು, ನಾವು ಒಳ್ಳೆಯವರ ನಾವು ಕೆಟ್ಟವರ ಅಂತ ಹೇಳ್ಬಿಟ್ಟು. ನಿನಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ತಡಿ ಅಂತ ಹೇಳ್ಬಿಟ್ಟು ದುರ್ಯೋಧನನನ್ನು ಯುಧಿಷ್ಠಿರನನ್ನು ಇಬ್ಬರನ್ನು ಕರೆಸ್ಕೊಂಡ್ರಂತ. ಇವರಿಬ್ಬರು ಯಾರೋ ಇಬ್ಬರು ಘಟಾನ್ವೇಷ, ಇವರು ಮಹಾ ದಿಗ್ಗಜರು ಇವರಿಬ್ಬರು, ಭೀಷ್ಮ ಮತ್ತು ದ್ರೋಣ ಇಬ್ಬರೂ ಕೂಡ ಕರೆಸ್ಬಿಟ್ಟು ಹೇಳಿದ್ರಂತೆ, ನೋಡಪ್ಪ ನಿಮ್ಮಿಬ್ಬರಿಗೂ ಒಂದು ಟಾಸ್ಕ್ ಕೊಡ್ತೀವಿ. ಸಂಜೆ ಸೂರ್ಯ ಮುಳುಗೋ ಅಷ್ಟರೊಳಗೆ ಈ ನಗರದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ ಅಂತೇಳ್ಬಿಟ್ಟು ನೀನು ಕಂಡಿಡ್ಕೊಂಬಾ ಅಂತೇಳ್ಬಿಟ್ಟು ದುರ್ಯೋಧನನಿಗೆ ಹೇಳಿದ್ರಂತೆ. ಫಸ್ಟು ದುರ್ಯೋಧನ ಕಾಲರ್ ಎಗರಾಕ್ಬಿಟ್ಟಂತೆ, ನಾನು ಒಳ್ಳೆಯವನಾಗಿರ್ಲಿ ಕಾರಣ ಒಳ್ಳೆಯವರು ಎಷ್ಟು ಜನ ಇದ್ದಾರೆ ಅಂತ ಲಿಸ್ಟ್ ಮಾಡ್ಕೊಂಬರೋದಕ್ಕೆ ನನಗೆ ಹೇಳ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಯುಧಿಷ್ಠಿರನಿಗೆ ಹೇಳಿದ್ರಂತೆ, ಧರ್ಮರಾಜನಿಗೆ ಹೇಳಿದ್ರಂತೆ, ನೋಡಪ್ಪ ಈ ನಗರದಲ್ಲಿ ಎಷ್ಟು ಜನ ಕೆಟ್ಟವರಿದ್ದಾರೆ ಅಂತ ನೀನು ಲಿಸ್ಟ್ ಮಾಡ್ಕೊಂಬಾ, ಸಂಜೆವರೆಗೂ ನಿಮ್ಗೆ ಟಾಸ್ಕ್ ಇದು ಅಂತೇಳ್ಬಿಟ್ಟು. ಆಯ್ತು ಸ್ವಾಮಿ ಮಾಡ್ಕೊಂಬರ್ತೀನಿ ಅಂತೇಳ್ಬಿಟ್ಟು ದೊಡ್ಡವರು ಹಿರಿಯರು ಹೇಳಿದ್ದಾರೆ ಅಂತೇಳ್ಬಿಟ್ಟು ಇಬ್ಬರು ಹೊರಟೋಗ್ಬಿಟ್ರಂತ. ಕಷ್ಟಪಟ್ಕೊಂಡು ಸಂಜೆವರೆಗೂ ಎಲ್ಲ ಮನೆ ಬೀದಿ ಮನೆ ಎಲ್ಲ ಕಡೆ ಸುತ್ತಿ ಲಿಸ್ಟ್ ಮಾಡಿಕೊಂಡು ಬಂದ್ರಂತ. ಫಸ್ಟು ಯುಧಿಷ್ಠಿರ ಬಂದಂತ, ಫಸ್ಟು ದುರ್ಯೋಧನ ಬಂದಂತೆ. ದುರ್ಯೋಧನ ಬಂದ್ಬಿಟ್ಟು ಹೇಳದಂತೆ, ಸ್ವಾಮಿ ನೀವು ಒಳ್ಳೆಯವರನ್ನು ಲಿಸ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರಿ. ಈ ಸಿಟಿ ಎಲ್ಲ ಓಡಾಡ್ಬಿಟ್ರು ಕೂಡ ನಂಗೆ ಒಳ್ಳೆಯವರೊಬ್ಬರು ಸಿಕ್ಕಲಿಲ್ಲ. ಎಲ್ಲರಲ್ಲೂ ಏನೋ ಒಂದು ದೋಷ ಇದೆ, ಎಲ್ಲಿ ಎಷ್ಟು ಹುಡುಕಿದ್ರು ಕೂಡ ಆ ದೋಷದಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳೇ ಹೊರತಾಗಿ ಪರಿಪೂರ್ಣರಾಗಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳು ನಂಗೆ ಸಿಕ್ಕಲೇ ಇಲ್ಲ. ಕಡೇ ಪಕ್ಷ ನಿಮ್ಗೆ ಹೇಳಬೇಕು ಅಂದರೆ ಈ ಸಿಟಿಯಲ್ಲಿ ನಾನೊಬ್ಬನೇ ಒಳ್ಳೆಯವನು ಅಂತ ಹೇಳ್ಬೋದು. ಇಷ್ಟು ಬಿಟ್ಟರೆ ನಾನೊಬ್ಬನೇ ಒಳ್ಳೆಯವನು ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಒಳ್ಳೆಯವರು ಅಂತಕ್ಕಂಥವ್ರು ಈ ಪ್ರಪಂಚದಲ್ಲಿ ನನಗೆ ಸಿಕ್ಕಲಿಲ್ಲ ಅಂತ ಹೇಳಿದೆ. ಆಯ್ತಪ್ಪ ನೀನು ಹೋಗು ಅಂತ ಕಳಿಸ್ಬಿಟ್ರಂತೆ. ಯಾರನ್ನ? ದುರ್ಯೋಧನನ ಕಳಿಸ್ಬಿಟ್ರಂತೆ. ಕಡೆಗೆ ಧರ್ಮರಾಜ ಬಂದಂತೆ, ಏನಪ್ಪ ಎಷ್ಟು ಜನ ಕೆಟ್ಟವ್ರು ಸಿಕ್ಕಿದ್ರು ಅಂತ. ಇವು ಏನು ಸ್ವಾಮಿ
ನಾವು ದ್ವಾಪರ ಯುಗದಲ್ಲಿದ್ದೀವ ಇಲ್ಲ ಕೃತಯುಗದಲ್ಲಿದ್ದೀವ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಂಥ ಧರ್ಮಾತ್ಮರು, ಎಂಥ ಪುಣ್ಯಾತ್ಮರು, ಎಲ್ಲ ಕಡೆಗೂ ಹೋದರೂ ಕೂಡ ಎಲ್ಲರ ಮನೆಯಲ್ಲೂ ಪುಣ್ಯಾತ್ಮರೇ ತುಂಬಿಕೊಂಡಿದ್ದಾರೆ, ಎಲ್ಲರ ಮನೆಯಲ್ಲೂ ಧರ್ಮಾತ್ಮರೇ ತುಂಬಿಕೊಂಡಿದ್ದಾರೆ. ಒಬ್ಬ ಕೆಟ್ಟ ವ್ಯಕ್ತಿ ಕೂಡ ನನಗೆ ಸಿಕ್ಕಲಿಲ್ಲ. ಕಡೇ ಪಕ್ಷ ನೀವು ಕೆಟ್ಟವನನ್ನು ಹುಡುಕ್ಲೇಬೇಕು ಅಂತಂದರೆ ಈ ಸಿಟಿನಲ್ಲಿ ಅಲ್ಪ ಸ್ವಲ್ಪ ಕೆಟ್ಟವ್ರು ನಾನೇ ಇರ್ಬೋದು, ನನಗಿಂತ ಕೆಟ್ಟವ್ರು ಯಾರೂ ಸಿಕ್ಕಲಿಲ್ಲ ಅಂತ ಹೇಳಿದ್ರು. ಆಯ್ತಪ್ಪ ನೀನು ಹೋಗು ಅಂತ ಧರ್ಮರಾಜನ ಕಳಿಸ್ಬಿಟ್ರಂತೆ. ಕಳಿಸ್ಬಿಟ್ಟು ಭೀಷ್ಮರು ಹೇಳಿದ್ರಂತೆ, ಈಗ ಗೊತ್ತಾಯ್ತೇನಪ್ಪ ಯಾವನು ಕೆಟ್ಟವನು ಅಂದರೆ ದುರ್ಯೋಧನ ನ್ಯಾಚುರಲ್ ಆಗಿ ಕೆಟ್ಟವನು. ಹಾಗಾಗಿ ಏನಾಯ್ತು, ಇವನ ಕೆಟ್ಟತನನ್ನ ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾನೆ. ಎಲ್ಲರೂ ಅವ್ರು ಕೆಟ್ಟವ್ರು, ಇವ್ರು ಕೆಟ್ಟ. ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ ಹೇಳ್ಬಿಟ್ಟು ಅಂತ. ಕಳ್ಳನಿಗೆ ಯಾವತ್ತು ಪ್ರಪಂಚ ಎಲ್ಲ ಕಳ್ಳರ ಥರನೇ ಕಾಣ್ತಾರೆ, ಮೋಸಗಾರನಿಗೆ ಇಡೀ ಪ್ರಪಂಚ ಮೋಸಗಾರರ ಥರನೇ ಕಾಣ್ತಾರೆ. ಹಾಗೇನೆ ಒಳ್ಳೆ ವ್ಯಕ್ತಿಗೆ ಇಡೀ ಪ್ರಪಂಚ ಒಳ್ಳೆ ಥರನೇ ಕಾಣ್ತಾರೆ. ಹಾಗಾಗಿ ದೃಷ್ಟಿ ಅಂತೆ ಸೃಷ್ಟಿ. ಧರ್ಮರಾಜ ಒಳ್ಳೆಯವನಾಗಿರೋದ್ರಿಂದ ಅವ್ನಿಗೆ ಇಡೀ ಪ್ರಪಂಚ ಒಳ್ಳೆತನದಲ್ಲಿ ಕಾಣ್ತದೆ, ಇವನು ಕೆಟ್ಟವನಾಗಿರೋದ್ರಿಂದ ಇಡೀ ಪ್ರಪಂಚ ಕೆಟ್ಟದಾಗಿ ಕಾಣ್ತದೆ ಅಂತ. ಇವಾಗ ನಮ್ಮನ್ನು ನಾವು ಸುಮ್ಮನೆ, ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ, ನಮ್ಮನ್ನು ನಾವೇ ಜಡ್ಜ್ ಮಾಡ್ಕೊಳ್ಳೋಣ. ಇವಾಗ ನಮ್ಗೆ ಇಡೀ ಪ್ರಪಂಚ ಎಲ್ಲ ಒಳ್ಳೆಯದಾಗೆ ಕಾಣ್ತಾ ಇದೆ, ಎಲ್ಲರೂ ದೇವತಾ ಸ್ವರೂಪರಾಗಿ ಭಗವದ್ ಭಕ್ತರಾಗಿ ಕಾಣ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ಆ ಗುಣ ನನ್ನಲ್ಲಿದೆ ಅಂತ. ಅದಿಲ್ದ್ರೆ ಅವ್ನು ಸರಿ ಇಲ್ಲ, ಅವ್ನು ಹಿಂಗೆ, ಇವನು ಹಂಗೆ, ಅವನ ಆ ಥರ, ಇವನು ಈ ಥರ ಅಂತ ಹೇಳ್ತಾ ಇದ್ದೀವಿ ಅಂತಾರೆ. ದೋಷ ಎಲ್ಲಿದೆ? ಗುಲ್ಗಂಜಿ ಬುಡ ಕಪ್ಪಂತೆ, ಗುಲ್ಗಂಜಿ ಬುಡ ಕಪ್ಪು ಅದೇನು ಮಾಡುತ್ತಂತೆ, ಇಡೀ ಪ್ರಪಂಚಕ್ಕೆ ಅದು ತೋರಿಸುತ್ತಂತೆ ಅವ್ನು ಕಪ್ಪು, ಇವನು ಕಪ್ಪು, ಇವನು ಕಪ್ಪು ಅಂತ. ನಾನು ಸರಿ ಇಲ್ಲದೆ ಇದ್ದರೆ ಪ್ರಪಂಚನೆಲ್ಲ ನಾವು ಟೀಕೆ ಮಾಡೋದಕ್ಕೆ ಹೋಗ್ತೀವಿ. ಅದಕ್ಕೆ ಹಿರಿಯರು ಹೇಳಿದ್ದು ಕರೆಕ್ಟು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮ ಮನಸ್ಸನ್ನು ಸರಿ ಮಾಡ್ಕೊಂಬಿಡ್ರಿ. ಯಾಕೆಂದರೆ ದೃಷ್ಟಿ ಅಂತೆ ಸೃಷ್ಟಿ. ನಮ್ಮ ದೃಷ್ಟಿ, ನಮ್ಮ ಮನಸ್ಸು ಸರಿ ಮಾಡ್ಕೊಂಬಿಟ್ರೆ ಇಡೀ ಪ್ರಪಂಚ ನಮಗೆ ನಂದನವನ. ಗ್ರಾಮೇ ಗ್ರಾಮೇ ಸಿದ್ಧವನಂ ಯತ್ರ ಚ ಬಾಲ ದೇವಿ ಸ್ವರೂಪ ಬಾಲಾ ಸರ್ವ ಶ್ರೀರಾಮ ಅಂತೇಳಿ. ಮೃದುಪಿಚ ಚಂದನಮಸ್ಮಿನ್ ದೇಶೆ ಗ್ರಾಮೇ ಗ್ರಾಮೇ ಸಿದ್ಧವನಂ. ಯಾರಿಗೆ ಮನಸ್ಸು ಪವಿತ್ರವಾಗಿರುತ್ತೋ ಅವ್ರಿಗೆ ಹೆಂಗೆ ಕಾಣುತ್ತಂತೆ ಅಂದರೆ ಇಡೀ ಮಣ್ಣು ಚಂದನದ ಥರ ಕಾಣುತ್ತಂತೆ, ಅಂದರೆ ಶ್ರೀಗಂಧದ ಪೌಡ್ರ್ ಥರ ಕಾಣುತ್ತಂತೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಮಣ್ಣೆಲ್ಲ ಶ್ರೀಗಂಧದ ಪೌಡ್ರ್ ಥರ ಕಾಣುತ್ತಂತೆ. ಪ್ರತಿ ಮರ ಕೂಡ ಶ್ರೀಗಂಧದ ಮರದ ಥರ ಕಾಣುತ್ತಂತೆ. ಪ್ರತಿ ಹಳ್ಳಿ, ಪ್ರತಿ ಊರು ಕೂಡ ಸಿದ್ಧವನ ಥರ ಕಾಣುತ್ತಂತೆ. ಅಂದರೆ ಸಿದ್ಧರು, ಸಾಧ್ಯರು, ಮಹಾನ್ ಭಾವರು ವಾಸ ಮಾಡ್ತಾ ಇರ್ತಕ್ಕಂಥ ಪುಣ್ಯ ಭೂಮಿ ಥರ ಕಾಣುತ್ತಂತೆ. ಎತ್ರ ಚ ಬಾಲ ದೇವಿ ಸ್ವರೂಪ. ಆ ಪುಣ್ಯಾತ್ಮನಿಗೆ ಎಲ್ಲ ಹೆಣ್ಣುಮಕ್ಕಳು ಕೂಡ ದೇವಿ ಸ್ವರೂಪವಾಗಿ ಕಾಣ್ತಾರಂತೆ. ಲಲಿತಾದೇವಿ, ರಾಧಾದೇವಿ, ಆಮೇಲೆ ಲಕ್ಷ್ಮೀದೇವಿ, ಈ ಥರ ಎಲ್ಲ ಹೆಣ್ಣು ಮಕ್ಕಳಲ್ಲೂ ಕೂಡ ಆ ಭಗವತಿಯನ್ನೇ ಕಾಣ್ತಾನಂತೆ. ಎತ್ರ ಚ ಬಾಲ ದೇವಿ ಸ್ವರೂಪ ಬಾಲ ಸರ್ವೇ ಶ್ರೀರಾಮ. ಎಲ್ಲ ಗಂಡು ಮಕ್ಕಳು ಕೂಡ ಶ್ರೀರಾಮನ ಥರ ಕಾಣ್ತಾರಂತೆ, ಅಂದರೆ ಭಗವಂತನ ಥರ ಕಾಣ್ತಾರೆ ಅಂತೇಳ್ಬಿಟ್ಟು. ಯಾವಾಗ ನಮ್ಮ ಮನಸ್ಸನ್ನು ಸರಿ ಮಾಡ್ಕೊಂಡಾಗ, ಉತ್ತಮ ಬಡಿದರೆ ಹಾವು ಸಾಯಬಲ್ಲದೆ ಅಯ್ಯ ಅಘೋರ ತಪವ ಮಾಡಿದರೇನು ಅಂತರಂಗ ಶುದ್ಧಿ ಇಲ್ಲದೊಡೆ ಅಂತೇಳಿ. ನಮ್ಮ ಅಂತರಂಗನ ಶುದ್ಧಿಯಾಗಿ ಇಟ್ಕೊಂಡಿರಾ ನಾವು ಹುತ್ತನ್ನು ಬಡಿದ್ರೆ ಹಾವು ಅಂತಕ್ಕಂಥದ್ದು ಸಾಯೋದಿಲ್ಲ. ಹಾಗಾಗಿ ನಮ್ಮ ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ಬಿಟ್ಟು ಅಂತ ಯಾಕೆ ಹೇಳ್ತಾ ಇದ್ದೆ ಅಂದರೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಲೋಕನ ತಿದ್ದೋದಕ್ಕೆ ನಿನಗೇನು ಅಧಿಕಾರ ಇದೆ? ಯಾರು ಸೂರ್ಯನನ್ನು ಸೃಷ್ಟಿಸಿದಾನೋ, ಯಾರು ಚಂದ್ರನನ್ನು ಸೃಷ್ಟಿಸಿದಾನೋ, ಯಾರು ಪ್ರಪಂಚಕ್ಕೆ ನಿಯಮಗಳನ್ನು ಮಾಡಿಟ್ಟಿದಾನೋ ಅವನು ಪ್ರಪಂಚನ ತಿದ್ಕೊಂತಾನೆ. ನಿನಗೆ ಯಾಕೆ ಬೇಕು ಅದೆಲ್ಲ ಕೂಡ? ನಿನ್ನನ್ನು ನೀನು ತಿದ್ದೋ ಶಕ್ತಿ ನಿನಗೇನನ್ನ ಇದೆ ಅಂತಂದರೆ, ತಿದ್ದೋ ಅಧಿಕಾರ ನಿನಗೇನನ್ನ ಇದೆ ಅಂದರೆ ನಿನ್ನನ್ನು ನೀನು ತಿದ್ಕೋಬಲ್ಲೆ. ಅಷ್ಟು ಬಿಟ್ಟರೆ ಬೇರೆಯವರನ್ನು ತಿದ್ದೋ ಅಧಿಕಾರ ನಿನಗೆ ಇಲ್ಲ. ಹೇಳ್ಬೋದಷ್ಟೇ, ನೋಡಪ್ಪ ಇದು ಸರಿ, ಇದು ತಪ್ಪು, ಈಗ ನಡಿಬೇಕು ಅಂತ ಒಂದೇನೋ ಮಾರ್ಗದರ್ಶನ ಕೊಡ್ಬೋದು. ಆದರೆ ಬಲವಂತ ಕೆಲವರು ಹೇರ್ತಾರೆ, ಹಿಂಗೆ ನಡ್ಕೋಬೇಕೋ, ಹಿಂಗೆ ಮಾಡಬೇಕೋ, ನಾಳೆಯಿಂದ ಹಿಂಗೆ ಕಾಣಿಸ್ಕೊಡ್ದು ಅಂತ ಹೇಳ್ಬಿಟ್ಟು ಅಂತ. ಆ ಅಧಿಕಾರ ನಮಗೆ ಇಲ್ಲ ಅಂತಕ್ಕಂಥ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾ ತೇಜಸ್ವಿಯಾದ ದೊಡ್ಡ ಗಾತ್ರದ ಶರೀರವನ್ನು ಹೊಂದಿದ್ದ, ಆಧಾರವೇ ಇಲ್ಲದ ವಾಯು ಮಾರ್ಗದಲ್ಲಿ ಸಾಗುತ್ತಿದ್ದ ಮಹಾಕಪಿಯು ರೆಕ್ಕೆ ಇರುವ ಪರ್ವತದಂತೆ ಶೋಭಿಸುತ್ತಿದ್ದನು. ಆಧಾರನೇ ಇಲ್ಲದೆ ಇರತಕ್ಕಂಥ ವಾಯು ಮಾರ್ಗದಲ್ಲಿ ಹನುಮಂತ ತೇಲ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಲೀಲಾಜಾಲವಾಗಿ ತೇಲ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ, ಆವಾಗಲೇ ವಾಲ್ಮೀಕಿಗಳು ವರ್ಣಿಸ್ದಂಗೆ ಸಮುದ್ರದ ಅಲೆಗಳನ್ನು ಎಣಿಸ್ಕೊಂಡು ಹೋಗ್ತಾ ಇದ್ದಾನೆ ಲೀಲೆಯಿಂದ ಅನ್ನೋ ಅಷ್ಟು ಕ್ಯಾಶುಯಲ್ ಆಗಿ ತೇಲ್ಕೊಂಡು ಹೋಗ್ತಾ ಇದ್ದಾನೆ ಹನುಮಂತ. ಆದರೆ ಎಂಥದ್ದು ದೊಡ್ಡ ಗಾತ್ರದ ಶರೀರವನ್ನು ಹೊಂದಿದ್ದ ಆ ಮಹಾಕಪಿ ರೆಕ್ಕೆ ಇರುವ ಪರ್ವತದಂತೆ ಶೋಭಿಸುತ್ತಿದ್ದನು. ಮೊದಲಿನ ಕಾಲಕ್ಕೆ ಏನಂತಂದರೆ, ಕೃತಯುಗದಲ್ಲಿ ಸೃಷ್ಟಿ ಆದಿನಲ್ಲಿ ಎಲ್ಲ ಪರ್ವತಗಳಿಗೂ ಕೂಡ ರೆಕ್ಕೆ ಇತ್ತಂತೆ. ಆ ರೆಕ್ಕೆ ಇರ್ತಕ್ಕಂಥ ಪರ್ವತಗಳು ಎಲ್ಲ ಕಡೆನೂ ಹಾರ್ಕೊಂಡು ಹೋಗ್ತಾ ಇತ್ತಂತೆ. ಎಲ್ಲಂದ್ರೆ ಅಲ್ಲೇ ಕೂತ್ಕೊಂಡ್ಬಿಡೋದು ಆ ರೆಕ್ಕೆ, ಅಂದರೆ ಆ ಪರ್ವತಗಳು ಎಲ್ಲಿ ಸುಸ್ತಾದರೆ ಅಲ್ಲಿ ಕೂತ್ಕೊಂಡ್ಬಿಡೋದು. ಎಲ್ಲೆಲ್ಲಿ ಪರ್ವತಗಳು ಕೂತ್ಕೊತಾ ಇತ್ತೋ ಅಲ್ಲಿರ್ತಕ್ಕಂಥ ಜೀವಿಗಳೆಲ್ಲ ನಾಶ ಆಗ್ತಾ ಇತ್ತಂತೆ.
ಹಾಗಾಗಿ ಏನಾಗ್ತಾ ಇತ್ತು, ಇಂದ್ರ ಏನು ಮಾಡ್ದ, ಆ ಪರ್ವತದ ರೆಕ್ಕೆಗಳನ್ನೆಲ್ಲ ಕತ್ತರಿಸ್ಬಿಟ್ಟ. ಹಾಗೆ ತಪ್ಪಿಸ್ಕೊಂಡವನೇ, ಆ ರೆಕ್ಕೆಗಳು ಕತ್ತರಿಸ್ಕೊಂಡಿರ ವಾಯುವಿನಿಂದ ತಪ್ಪಿಸ್ಕೊಂಡವನೇ ಮೈನಾಕ ಪರ್ವತ ಅಂತ. ನೆಕ್ಸ್ಟ್ ಬರ್ತಾನೆ ಮೈನಾಕ ಪರ್ವತ. ಆ ಮೈನಾಕ ಪರ್ವತ ಅಂತಕ್ಕಂಥ ಅವನು ಬಂದು ಬಂಗಾರದ ಪರ್ವತ, ಪಾರ್ವತಿ ತಮ್ಮ ಆತ, ಈಶ್ವರನಿಗೆ ಭಾವಮೈದ. ಈತ ಬಂದು ದಕ್ಷಿಣದ ಸಾಗರದಲ್ಲಿ ಬಚ್ಚಿಟ್ಕೊಂಡಂತ. ಈ ಮೈನಾಕ ಪರ್ವತದ ಒಂದು ಇದೇನು ಅಂತಂದರೆ, ಅವನು ಅಗಲಗಲಕ್ಕೆ ಬೆಳೆಯಬಲ್ಲ, ಉದ್ದುದ್ದಕ್ಕೆ ಬೆಳೆಯಬಲ್ಲ, ಅಧೋಮುಖವಾಗಿ ಬೆಳೆಯಬಲ್ಲ. ಅಂದರೆ ಆತ ಕಾಮ ಶರೀರದ ಇರ್ತಕ್ಕಂಥವನು, ಅಂದರೆ ತನಗೆ ಇಚ್ಛೆ ಬಂದಂತೆ ಶರೀರವನ್ನು ಬದಲಾಯಿಸ್ಕೊತಕ್ಕಂಥ, ಬೆಳೆಸ್ಕೊತಕ್ಕಂಥ ಶಕ್ತಿ ಇರ್ತಕ್ಕಂಥವನು. ಹೆಂಗೆ ರೆಕ್ಕೆ ಇರ್ತಕ್ಕಂಥ ಪರ್ವತಗಳು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇತ್ತೋ, ಹನುಮಂತ ರೆಕ್ಕೆ ಇರ್ತಕ್ಕಂಥ ಪರ್ವತದ ಥರ ಹಾರ್ಕೊಂಡು ಹೋಗ್ತಾ ಇದ್ದಾನಂತೆ. ಆಮೇಲೆ ನೋಡಿ, ಇಲ್ಲಿ ಇನ್ನೊಂದೇನು ಅಂತಂದರೆ, ಈ ಹನುಮಂತನ ಈ ಸೀಮೋಲ್ಲಂಘನ ಇದೆಯಲ್ಲ, ಈ ಸಮುದ್ರೋಲ್ಲಂಘನ, ಇದರಿಂದ ನಾವು ಕಲಿತಾ ಇರ್ತಕ್ಕಂಥ ಪಾಠ ಒಂದಿದೆ. ಈ ಸಮುದ್ರನೇ ಜೀವನ, ನಮ್ಮ ಜೀವನ. ಈ ಹನುಮಂತ ಹಾರ್ತಾ ಇದ್ದಾನಲ್ಲ, ಈ ಸಮುದ್ರನೇ ನಮ್ಮ ಜೀವನ. ಈ ಜೀವನದಲ್ಲಿ ನಮಗೇನಾಗತ್ತೆ, ಅಭಿಮಾನ, ಅನಿವಾರ್ಯ, ಅಹಂಕಾರ ಅಂತ 3 ವಿಘ್ನಗಳು ಉಂಟಾಗುತ್ತಂತೆ ನಮ್ಮ ಜೀವನದಲ್ಲಿ. ಅಭಿಮಾನ, ಅನಿವಾರ್ಯ, ಅಹಂಕಾರ, ಈ 3 ವಿಘ್ನಗಳು ಉಂಟಾಗುತ್ತಂತೆ ಸಮುದ್ರದಲ್ಲಿ ಹಾರ್ತಾ, ಅಂದರೆ ಈ ಜೀವನದ ಸಮುದ್ರದಲ್ಲಿ ಹಾರ್ತಾ ಇರಬೇಕಾದ್ರೆ. ಅಭಿಮಾನಕ್ಕೆ ಉದಾಹರಣೆ ಮೈನಾಕ ಪರ್ವತ. ಮೈನಾಕ ಏನು ಮಾಡ್ತಾನೆ ಪಾಪ, ಅವನು ಒಳ್ಳೆಯವನೇ, ಆತನಿಗೇನು ವಿಘ್ನ ಉಂಟು ಮಾಡಬೇಕು ಅಂತಕ್ಕಂಥದ್ದೇನಿರಲ್ಲ. ಆದರೆ ಅತಿಯಾಗಿರ್ತಕ್ಕಂಥ ಒಂದು ಅಭಿಮಾನ, ಹನುಮಂತನ ಮೇಲೆ ಒಂದು ಅಭಿಮಾನ, ಹನುಮಂತನೇನೋ ಅಲ್ಲಿ ನಿಲ್ಲಿಸ್ಕೋಬೇಕು, ಆ ಹಣ್ಣುಗಳನ್ನು, ನೀರನ್ನು, ಪಾನೀಯವನ್ನು ಕೊಟ್ಟು ಉಪಚಾರ ಮಾಡಬೇಕು ಅಂತಕ್ಕಂಥ ಒಂದು ಈ ಅಭಿಮಾನ ಅಂತಕ್ಕಂಥದ್ದು ಪ್ರತಿ ಭಕ್ತನ ಜೀವನದಲ್ಲಿ ಎದುರಾಗತ್ತಂತೆ. ಈ ಹನುಮಂತ ಏನು ಮಾಡ್ತಾನೆ ಅಂತಂದರೆ, ಅಂಥ ಅಭಿಮಾನನ ಪಾಪ ತಿರಸ್ಕರಿಸೋದಿಲ್ಲ, ಅಂದರೆ ನಂಗೆ ಬೇಡ ಅಂತ ತಿರಸ್ಕರಿಸೋದಿಲ್ಲ, ಎದೆಯಿಂದ ಮುಟ್ತಾನೆ. ಹೀಗೆ ಆ ಮೈನಾಕ ಪರ್ವತನ ಎದೆಯಿಂದ ಹೀಗೆ ಮುಟ್ತಾನೆ. ಅಂದರೆ ಅದೇನು ಅಂತಂದರೆ, ನೀನು ನನಗೆ ಪ್ರೀತಿ ಪಾತ್ರವಾಗಿ ಏನು ಕೊಡ್ತಾ ಇದ್ದೀಯಾ, ಏನು ಅಭಿಮಾನ ಸಲ್ಲಿಸ್ತಾ ಇದೆಯಾ, ಅದನ್ನು ನಾನು ಹೃತ್ಪೂರ್ವಕವಾಗಿ ಸ್ವೀಕರಿಸ್ತೀನಿ. ಆದರೆ ಟೈಮ್ ಈಗಲ್ಲ. ನೀನು ಯಾವಾಗ ನನಗೆ ಅಭಿಮಾನ ತೋರಿಸ್ತೀನಿ ಅಂತಂದರೆ ನಾನು ತೊಗೊಳೋದಕ್ಕೆ ನಾನು ರೆಡಿ ಇಲ್ಲ. ಯಾಕೆಂದರೆ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ರಾಮ ಕಾರ್ಯಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನನ್ನ ಗುರಿ ಎಲ್ಲಿದೆ, ರಾಮನ ಕಾರ್ಯ ಸಿದ್ಧಿಸ್ಕೊಂಬರೋದ್ರಲ್ಲೇ ಇದೆ. ಯಾಕೆ ಅಂತಂದರೆ, ನಮ್ಮ ಜೀವನದಲ್ಲೂ ಏನು ಮಾಡ್ತಾರೆ, ಅಕ್ಕಪಕ್ಕದವ್ರು ಏನೋ ಬರ್ತಾರೆ, ಹೊಗಳ್ತಾರೆ, ಅಪ್ಪ ನೀನೇ ದೇವರು ಅಂತಾರೆ, ನಿನ್ನ ಪುಣ್ಯಾತ್ಮ ಅಂತಾರೆ, ಏನೋ ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆವಾಗ ನಾವೇನನ್ನ ಗುರಿ ಭಗವಂತನ ಮೇಲೆ ಹಿಡ್ದಿರ, ಓಹೋ ಇವ್ರು ಹೊಗಳ್ತಾರೆ, ಅವ್ರು ಹೊಗಳ್ತಾರೆ, ಹಾಗೆ ಮಾಡ್ತಾರೆ, ಈಗ ಮಾಡ್ತಾರೆ ಅಂದ್ಬಿಟ್ಟು ಕಾಲರನ್ನು ಎಗರಾಕದ್ವಿ, ಪತನ ಆಯಿತು ನಮಗೆ ಅಂತ ಅರ್ಥ. ಅಂದರೆ ಅಲ್ಲಿ ನಾವು ಕಾಲು ಜಾರಿ ಬಿದ್ವಿ ಅಂತಲೇ ಅರ್ಥ. ಹಾಗಾಗಿ ಅಭಿಮಾನ ತೋರಿಸೋದು ಅವ್ರ ಗುಣ, ಆದರೆ ನಾವು ಅದನ್ನು ಒಂದು ದೊಡ್ಡ ಮನಸ್ಸಿನಿಂದ ಟಚ್ ಮಾಡಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ನಮ್ಮ ಗುಣ. ಅದನ್ನು ನಾವು ಮನಸ್ಸಿಗೆ ಹಾಕ್ಕೋಬಾರ್ದು. ಎಲ್ಲೋ ಹೋಗ್ತಾ ಇರ್ತೀವಿ, ಬಸ್ ಸ್ಟ್ಯಾಂಡ್ ಕಡೆ ಎಲ್ಲೋ ಹೋಗ್ತಾ ಇರ್ತೀವಿ, ಏನು ಸಮಯ ನಿಮ್ಗೆ ಇಷ್ಟು ಏಜ್ ಆಗಿದ್ರು ಕೂಡ ಗೊತ್ತಾಗ್ತಾನೆ ಇಲ್ಲ, ಕೂದಲೆಲ್ಲ ಸೂಪರ್ ಆಗಿದೆ, ನಿಮ್ಮ ಮುಖದಲ್ಲಿ ಒಂದು ನೆರಿಗೆನೇ ಬಂದಿಲ್ಲ ಅಂತಂದರೆ, ಹೌದಪ್ಪ ಸರಿಯಪ್ಪ, ಯಾಕೆಂದ್ರೆ ಹೊಗಳೋದು ಆತನ ಗುಣ. ಆದ್ರೆ ನಾವು ಮನೆಗೆ ಬಂದು ಕರಣಿ ಮುಂದೆ ನಿಂತ್ಕೊಂಡು ಅವ್ನು ಹಿಂಗಂದ, ಕೂದಲು ಚೆನ್ನಾಗಿದೆ, ಮುಖ ಚೆನ್ನಾಗಿದೆಯಾ ಅಂದೇವು, ಇದೇನ ಮಾಡಿದ್ವಿ ಅಂತಂದ್ರೆ ನಾವು ಬಂದ್ಸ್ಕೊಂಡ್ವಿ ಅಂತಲೇ ಅರ್ಥ. ಹೊಗಳೋರು ಏನು ಹೇಳ್ತಾರೆ, ಹೊಗಳ್ತಾರೆ. ಆಮೇಲೆ ಹೊಗಳೋರಲ್ಲೂ ಕೂಡ ಇಬ್ಬರು ಇರ್ತಾರೆ, 2 ಥರದ ವ್ಯಕ್ತಿಗಳಿರ್ತಾರೆ. ಒಬ್ಬರೇನು ನ್ಯಾಚುರಲ್ ಆಗಿ ಹೊಗಳ್ತಾರೆ ಪಾಪ, ಅಂದರೆ ಒಳ್ಳೆ ಹೃದಯದಿಂದ ಹೊಗಳ್ತಾರೆ. ಇನ್ನು ಕೆಲವರು ಬೂಸ್ಟಿಂಗು, ಏನೋ ಕೆಲಸ ಆಗಬೇಕಾಗಿರುತ್ತೆ, ಹೊಗಳ್ತಾ ಇರ್ತಾರೆ. ಅವ್ರನ್ನ ನಾವು ಇದು ಮಾಡ್ಕೊಳಕ್ಕೆ ಹೋಗಬಾರ್ದು. ಮುಂದೆ ನನ್ನ ಬೈದವರೆಲ್ಲ ಅಂದಣವೇರಲಿ, ಹಿಂದೆ ನನ್ನ ಬೈಯುವರೆಲ್ಲ ಮಾಳಿಗೆ ಕಟ್ಟಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ, ನನ್ನ ಶತ್ರುಗಳು ಎಲ್ಲ ಚಂದದಿಂದಿರಲಿ, ಏನವಲ್ಲೇ ಹರಿಯೇ ಎನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನಮಗದಂದೇ ದೊಡ್ಡದು ಅಂತೇಳ್ಬಿಟ್ಟು. ಅಭಿಮಾನ ಅಂತಕ್ಕಂಥದ್ದು ಬಂದಾಗ ನಾವು ಅದರ ಬಲೆಗೆ, ಅದರ ಒಂದು ಸುಳಿಗೆ ಸಿಕ್ಕಾಕ್ಕೋಬಾರ್ದು. ರೈತ ನೋಡಿ ಇವಾಗ ಕೊಯ್ಲು ಮಾಡ್ತಾ ಹೋಗ್ತಾ ಇರ್ತಾನೆ, ಹೌದಾ? ಇವಾಗಿಲ್ಲ ಬಿಡಿ, ಇವಾಗೆಲ್ಲ ಮಿಷನರಿಗಳು ಬಂದ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಏನು ಅಂತಂದರೆ, ಒಂದು ಕುಡುಗೋಲು ಇಟ್ಕೊಂಡು ಅವ್ರೇನು ಮಾಡೋರು, ಕುಯ್ತಾ ಹೋಗೋರು, ಆ ಬೆಳೆಯನ್ನು ಕುಯ್ತಾ ಹೋಗ್ತಾ ಇರ್ತಕ್ಕಂಥ ರೈತನಿಗೆ ಹಿಂದೆ ಎಷ್ಟು ಕುಯ್ದಾಕಿದ್ದೀನಿ ಅನ್ನೋದು ಆತನಿಗೆ ಬೇಕಾಗೇ ಇಲ್ಲ. ಹಿಂದೆ ರಾಶಿ ಬಿದ್ದೋಗಿರ್ಬೋದು, ಕಟ್ಟುಗಳು ದೊಬ್ಬಾಕಿರ್ಬೋದು. ಆತನಿಗೆ ಆ ಗುರಿ ಎಲ್ಲ ಎಲ್ಲಿರುತ್ತೆ, ಮುಂದೆ ಎಷ್ಟು ಕೊಯ್ಬೇಕು, ಮುಂದೆ ಎಷ್ಟು ಹೊಲ ಇದೆ, ಎಷ್ಟು ಧಾನ್ಯ ನಾನು ಕುಯ್ಲು ಮಾಡಬೇಕು, ಅಯ್ಯೋ ಸಂಜೆ ಆಗೋಗ್ತಾ ಇದೆ, ಅಷ್ಟರೊಳಗೆ ನಾನು ಕುಯ್ಲು ಮಾಡ್ಕೊಂಡು ಹೋಗ್ಬೇಕು. ಇದ್ರ ಬಗ್ಗೆನೇ ರೈತನ ಗಮನ ಇರುತ್ತೆ ಹೊರತಾಗಿ ಹಿಂದೆ ಎಷ್ಟು ಕೊಯ್ದಾಕಿದ್ದೀನಿ ಅಂತಕ್ಕಂಥದ್ದು. ಯಾರೋ ಬಂದು ಅಪ್ಪ ಏನಪ್ಪ 10 ಕಟ್ಟು ಕೊಯ್ದಾಕ್ಬಿಟ್ಟಿದ್ಯಾ, 20 ಕಟ್ಟು ಕೊಯ್ದಾಕ್ಬಿಟ್ಟಿದ್ಯಾ ಅಂದ್ರೆ ಆತ ಹಿಂದಕ್ಕೆ ತಿರುಗಿ ನೋಡೋಕ್ಕೆ ಹೋಗೋದಿಲ್ಲ. ಹೌದಾ ಅನ್ಕೊಂಡು ಮುಂದಕ್ಕೆ ಕುಯ್ಕೊಂಡು ಹೋಗ್ತಾ ಇರ್ತಾನೆ. ಯಾಕೆ ಅಂತಂದರೆ ಕುಯ್ಯೋದ್ರ ಮೇಲೆ ಅವನ ಗಮನ ಇರುತ್ತೆ.
ಆತ ಎಷ್ಟು ಕೊಯ್ದಿದ್ದಾನೆ ಅನ್ನೋದು ಬೇಕಾಗಿಲ್ಲ. ಅದೇ ಥರನೇ ಅಭಿಮಾನ ಬಂದಾಗ ನಾವು ಆ ಒಂದು ಸೂಕ್ಷ್ಮವಾಗಿ ಅದನ್ನು ಟಚ್ ಮಾಡದೇ ಇದ್ದಂಗೆ ಮುಂದಕ್ಕೆ ಹೋಗೋದನ್ನು ನಾವು ಕಲಿಬೇಕು ಅಂತಕ್ಕಂಥದ್ದು ಈ ಒಂದು ಮೈನಾಕನ ಒಂದು ಉದಾಹರಣೆಯಿಂದ ಕಲಿಬೋದು. ಇನ್ನು ಅನಿವಾರ್ಯ ಹೆಂಗೆ ಅಂತಂದರೆ, ಇವಾಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಹೋಗುವಾಗ ಮನೆಯಲ್ಲಿ ವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿಗಳಿರ್ತಾರೆ. ಅವ್ರೇನು ಮಾಡ್ತಾರೆ, ಶನಿವಾರ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾನು ಬ್ಲಡ್ ಚೆಕಪ್ಗೆ ಹೋಗಬೇಕಾಗಿತ್ತು ಅಥವಾ ನಾನು ಎಲ್ಗೋ ಹೋಗಬೇಕಾಗಿತ್ತು, ನಿನ್ನನ್ನು ಕರ್ಕೊಂಡು ಹೋಗಲಿಲ್ಲ, ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ, ಹಾಗೆ ಹೀಗೆ. ಇದು ಅನಿವಾರ್ಯ, ಇದು ಹೌದಾ? ಅನಿವಾರ್ಯ. ಆ ಕಡೆನೂ ಬಿಟ್ಕೊಡೋಕ್ಕಾಗಲ್ಲ, ಈ ಕಡೆನೂ ಬಿಟ್ಕೊಡೋಕ್ಕಾಗಲ್ಲ. ಜೀವನದಲ್ಲಿ ನಮ್ಗೆ ಇಂಥದ್ದು ಎಷ್ಟು ಬರುತ್ತೆ, ಯಾರನ್ನ ನಾವು ಪ್ರಿಫರ್ ಮಾಡ್ಬೇಕು ಫಸ್ಟು ಅಂತೇಳ್ಬಿಟ್ಟು ಅಂತ. ಇಲ್ಲಿ ಹನುಮಂತ ಏನು ಮಾಡ್ದ, ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸುರಸೆ ಒಂದು ಸಂದರ್ಭ. ಅಂದರೆ ನಾಗಮಾತೆಯಾಗಿರ್ತಕ್ಕಂಥ ಸುರಸೆ, ಆಕೆ ಏನು ಮಾಡ್ತಾಳೆ, ಅವ್ನು ಡಿಮ್ಯಾಂಡ್ ಇಡ್ತಾಳೆ, ನನ್ನ ಬಾಯೊಳಗೆ ನೀನು ಹೋಗಬೇಕು ಅಂತೇಳ್ಬಿಟ್ಟು. ಇಲ್ಲ ಅಂದರೆ ನನ್ನನ್ನು ಬಿಡೋದಿಲ್ಲ, ನಿನ್ನ ಬಾಯೊಳಗೆ ಹೋಗ್ಬೇಕು ಅಷ್ಟೇ ತಾನೆ ಅಂತೇಳ್ಬಿಟ್ಟು ಸೂಕ್ಷ್ಮವಾಗಿರ್ತಕ್ಕಂಥ ರೂಪ ತಳೆದು ಹನುಮಂತ ಏನು ಮಾಡ್ತಾನೆ, ಹಂಗೋಗಿ ಹಿಂಗೆ ಬಂದ್ಬಿಡ್ತಾನೆ. ಮಾಡ್ದಂಗೂ ಇರಬೇಕು, ಮಾಡದೇ ಇದ್ದಂಗೂ ಇರಬೇಕು ಅಂತ. ಅಂದರೆ ಜೀವನದಲ್ಲಿ ಕೂಡ ನಾವು ಕೆಲವು ಅನಿವಾರ್ಯಗಳು ಬರುತ್ತೆ. ಯಾರೋ ಒಬ್ಬರು ಈ ನಿಷ್ಠೂರ ಮಾಡೋದು ಏನು ಅಂತಂದರೆ, ಈ ಹಿರಿಯರು ಇರ್ತಾರೆ, ಐವಾರು ಮಾಟ್ ಮೀರಕ್ಲೇದು ಗಡ್ಪಾರ್ ಮಿಂಗೆಕ್ಲೇದು ಅಂತ ಹೇಳ್ಬಿಟ್ಟು, ಇಲ್ಲ ನೀನು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಿರಿಯರು ಪಾಪ ಯಾರೋ ಹಿರಿಯರೇನೋ ಹೇಳ್ತಾರೆ, ಹಿರಿಯರು ಹೇಳಿದ್ದನ್ನು ನಾವು ಬಿಡೋದಕ್ಕೂ ಆಗೋದಿಲ್ಲ, ಹಂಗಂತ ಮಾಡೋದಕ್ಕೂ ಆಗಲ್ಲ. ಇದನ್ನೇ ಏನಂತ ಕರೀತಾರೆ ಅಂದರೆ ಅನಿವಾರ್ಯ ಅಂತ. ಕೆಲವು ಸಂದರ್ಭಗಳು ನಮಗೆ ಜೀವನದಲ್ಲಿ ಹಂಗೆ ಬರ್ತಾ ಇರುತ್ತೆ. ಆವಾಗ ನಾವು ಭಗವಂತನ ಮೇಲೆ ಗುರಿ ಇಟ್ಕೊಂಡು ಭಗವತ್ ಕಾರ್ಯ ಸಾಧಿಸ್ಬೇಕಾಗಿದ್ದರೆ ನಾವೇನು ಮಾಡಬೇಕು ಅಂದರೆ, ಅವ್ರು ಹೇಳಿದ್ದನ್ನು ಮೀರಬಾರ್ದು, ಹಂಗಂತ ಹೇಳ್ಬಿಟ್ಟು ಅಲ್ಲೇ ಸ್ಟಿಕ್ಕನು ಆಗಬಾರ್ದು. ಹಂಗೆ ಸೂಕ್ಷ್ಮವಾಗಿ ಅದನ್ನು ಟಚ್ ಮಾಡದೇ ಇದ್ದಂಗೆ ತಪ್ಪಿಸ್ಕೋಬೇಕು ನಾವು ಅಲ್ಲಿಂದ. ಅದನ್ನು ಇಲ್ಲಿ ಹೇಳ್ತಾ ಇರ್ತಾರೆ, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ಕನಕದಾಸರು ಹೇಳ್ತಾ ಇರ್ತಕ್ಕಂಥದ್ದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯ ಮುನಿದರೆ ರಾಜ್ಯವ ಬಿಡಬಹುದು, ಕಾಯಜ ಪಿತ ನಿನ್ನಡಿಯ ಬಿಡಲಾಗದು, ಕಾಯಜ ಪಿತ ನಿನ್ನಡಿಯ ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆ ನಯ್ಯ ಅಂತ. ಫಸ್ಟ್ ಪ್ರಿಫರೆನ್ಸು ಭಗವಂತನಿಗೆ, ಸೆಕೆಂಡ್ ಪ್ರಿಫರೆನ್ಸು ತಂದೆ ತಾಯಿ ಬಂಧು ಬಳಗ, ಆಮೇಲೆ ಸ್ನೇಹಿತರು, ನಮ್ಮ ಗುರಿಗಳು ಏನಿರುತ್ತೋ, ನಮ್ಮ ಓದಿರ್ಬೋದು ಅಥವಾ ನಮ್ಮ ದುಡ್ಡು ಸಂಪಾದನೆ ಇರ್ಬೋದು, ಇವೆಲ್ಲ ಸೆಕೆಂಡ್ರಿ. ಫಸ್ಟ್ ಪ್ರಿಫರೆನ್ಸ್ ಯಾರ ಮೇಲೆ ಇರಬೇಕು, ಭಗವಂತನ ಮೇಲೆ ಇರಬೇಕು. ಭಗವಂತನನ್ನು ಒಲಿಸ್ಕೊಳ್ಳೋದೇ ನಮ್ಮ ಗುರಿಯಾಗಿರಬೇಕು. ಹಾಗೆ ನನ್ನ ಅನಿವಾರ್ಯ ಆಯಿತಾ, ಯಾರಾದರೂ ನಮ್ಗೆ ನಿಷ್ಠೂರ ಮಾಡಿದ್ರ, ಯಾರಾದರೂ ನಮಗೆ ಒಂದು ಇದು ಮಾಡಿದ್ರ ಅಂತಂದರೆ ಅದನ್ನು ಮುಟ್ಟದೇ ಇದ್ದಂಗೆ ಸೂಕ್ಷ್ಮವಾಗಿ ತಪ್ಪಿಸ್ಕೋಬೇಕು ಅಲ್ಲಿಂದ. ಅದನ್ನು ನಾವು ಕಲಿಬೇಕು. ಇವಾಗ ಭಗವಂತನಿಗೆ ವಿರೋಧವಾಗಿ ಯಾರನ್ನ ನಮ್ಮ ದಾಯಾದಿಗಳು ಅವರು ಇವರು ಇದ್ರು ಅಂದ್ಕೊಳ್ಳಿ, ಅವರನ್ನು ನಾವು ನಿಷ್ಠೂರ ಮಾಡ್ಕೋಬಾರ್ದು, ಆದರೆ ಅವರನ್ನು ಟಚ್ ಮಾಡದೇ ಇದ್ದಂಗೆ ನಾವು ಇರಬೇಕು ಅಂತ ಬಿಟ್ಟು. ಅಂದರೆ ಸುಮ್ಮನೆ ತಮಾಷೆಗೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ಇದೊಂದು ಸುಭಾಷಿತ, ದುರ್ಜನಂ ಪ್ರಥಮಂ ವಂದೇತ್ ಸಜ್ಜನಂ ತದನಂತರಂ ಮುಖ ಪ್ರಕ್ಷಾಳನ ಪೂರ್ವಂ ಗುದ ಪ್ರಕ್ಷಾಳನಂ ಯಥಾ ಅಂತ. ಇದು ಸುಭಾಷಿತ, ಅಪಾರ್ಥ ಮಾಡ್ಕೋಬೇಡಿ. ಸುಭಾಷಿತ ಇದು ಏನು ಅಂತಂದರೆ, ದುಷ್ಟ ಜನರಿಗೆ ಮೊದಲು ನಮಸ್ಕಾರ ಮಾಡಿಬಿಡ್ಬೇಕಂತೆ, ಸಜ್ಜನರಿಗೆ ಆಮೇಲೆ ನಮಸ್ಕಾರ ಮಾಡ್ಬೇಕಂತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮುಖ ಫಸ್ಟ್ ತೊಳಿತೀವ ಅಥವಾ ಯಾವುದನ್ನು ತೊಳೆದ್ಮೇಲೆ ಯಾವುದನ್ನು ತೊಳಿತೀವಿ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ದುಷ್ಟ ಜನರಿಗೆ ಫಸ್ಟ್ ನಮಸ್ಕಾರ ಮಾಡಿಬಿಡ್ಬೇಕು, ಸಜ್ಜನರಿಗೆ ಆಮೇಲೆ ಮಾಡಿದ್ರು ನಡೆಯುತ್ತೆ. ಹಾಗೇನೆ ನಾವೇನು ಮಾಡಬೇಕು ಅಂದರೆ, ನಿಷ್ಠೂರ ಮಾಡೋರಿಗೆ ನಮಗೆ ಏನೋ ನಿಲ್ದಿಸೇದೆ ಅಂತಾರಲ್ಲ, ಹಿಂಗೆಲ್ಲ ಮಾಡಿ ನೀನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋರಿಗೆ ಅವ್ರ ಹತ್ರ ಹೋದಂಗೆ ಹೋಗಿ ಅವ್ರ ಕೆಲಸ ಮಾಡ್ದಂಗೆ ಮಾಡಿ ತಪ್ಪಿಸ್ಕೊಂಡು ನಾವು ಭಗವಂತನ ಹತ್ರಕ್ಕೆ ಓಡ್ ಬರ್ತಾ ಇರಬೇಕು. ಅದನ್ನು ನಾವು ಕಲ್ತ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿ ಹನುಮಂತ ಹೇಳ್ತಾ ಇರ್ತಕ್ಕಂಥದ್ದು. ಮೂರನೇದು ನಮಗೆ ಜೀವನದಲ್ಲಿ ಅಡ್ಡ ಬರ್ತಕ್ಕಂಥದ್ದು ಅಹಂಕಾರ. ಅವಳೇ ಸಿಮ್ಮಿಕ ಏನು ಅಂತಂದರೆ ಅಹಂಕಾರದ ರೂಪದಲ್ಲಿ ಬರ್ತಾ ಇರುತ್ತೆ. ಈ ಶ್ರೀರಾಮಕೃಷ್ಣರು ಹೇಳ್ತಾರೆ, ಅಹಂಕಾರ ಅನ್ನೋದು ಎಂಥ ಬಡಪಟ್ಟಿಗೆ ಹೋಗದೆ ಇರೋದು ಅಂದರೆ, ಅರಳಿ ಮರನ್ನ ಆಲದ ಮರನ್ನ ಕತ್ತರಿಸ್ಬಿಟ್ರೆ ಅಂದರೆ ರಂಪ ತೊಗೊಂಡು ಕ್ಲೀನಾಗಿ ಕತ್ತರಿಸ್ಬಿಟ್ಟು ಬಂದುಬಿಟ್ರೆ, ನಾಳೆ ನಾಡಿದ್ಗೆಲ್ಲ ಅದ್ರಲ್ಲಿ ಮತ್ತೆ ಚಿಗುರುಗಳಿಂದ ಬಂದಿರುತ್ತೆ. ಚಿಗುರು ಅರಳಿ ಮರ ಆಲದ ಮರದಲ್ಲಿ ಚಿಗುರು ಬರುತ್ತೆ, ಕತ್ತರಿಸಿರ್ತಕ್ಕಂಥ ಮರದಲ್ಲಿ ಚಿಗುರು ಬಂದುಬಿಡುತ್ತೆ. ಅದೇ ಥರನಂತೆ ಅಹಂಕಾರ ಹೋಯ್ತು ಅಂತಂದರೆ ಅದು ಹೋಗಲ್ವಂತೆ, ಯಾವುದೋ ಒಂದು ರೂಪದಲ್ಲಿ ಅದು ಬರ್ತಾನೇ ಇರುತ್ತಂತೆ. ಹಾಗಾಗಿ ಅಹಂಕಾರ ಅಂತಕ್ಕಂಥದ್ದು ಬಡಪೆಟ್ಟಿಗೆ ಹೋಗ್ತಕ್ಕಂಥದ್ದಲ್ಲ. ಮಹಾಲಕ್ಷ್ಮಿನ ಬಿಡಲಿಲ್ಲ, ರುಕ್ಮಿಣಿಯನ್ನು ಬಿಡಲಿಲ್ಲ, ಗರುಡನ್ನ ಬಿಡಲಿಲ್ಲ, ಆಮೇಲೆ ಯಾರನ್ನ ಬಲರಾಮನ್ನ ಬಿಡಲಿಲ್ಲ, ಭಗವಂತನ ಪಾರ್ಷದರನ್ನೇ ಬಿಡಲಿಲ್ಲ. ಹಾಗಾಗಿ ನಾವು ಎಷ್ಟು ಹುಷಾರಾಗಿರಬೇಕು ಅಹಂಕಾರದ ವಿಚಾರದಲ್ಲಿ ಅಂತ ಬಿಟ್ಟು.
ಏನಿಲ್ಲದೆ ಇದ್ರೂ ನಮಗೆ ಅನ್ನಿಸ್ಬಿಡುತ್ತೆ, ಎಲ್ಲರೂ ಹೆಂಗನ್ನ ಇರಲಿ, ನಾನು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅದೇ ಅಹಂಕಾರ. ಮುಗೀತು, ಅವನ ಪತನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಭಗವಂತ ಬಿಡೋದಿಲ್ಲ. ಹಾಗಾಗಿ ಅಹಂಕಾರ ಇಲ್ಲದೆ ಇರತಕ್ಕಂಥ ಜೀವನನ ಕಲಿಬೇಕು. ಅದನ್ನು ಯಾರಿಂದ ನೋಡಿ ಕಲಿಬೇಕು ಅಂದರೆ ಹನುಮಂತನಿಂದಾನೇ ಕಲಿಬೇಕು. ಹನುಮಂತನಿಗೆ ನೋಡಿ ಯಾರು ಎಷ್ಟೇ ಹೊಗಳಿ, ಏನೇ ಮಾಡಲಿ, ಏನೇ ಮಾಡಿದ್ರು ಕೂಡ ಶ್ರೀರಾಮನೇ ತನ್ನ ಸರ್ವಸ್ವ. ಆತನಿಗೆ ಅಹಂಕಾರ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಕೋತಿನೈನ ಜ್ಞಾನಿನಿ ಚೇಸೆ ನೀ ನಾಮಮು ಅಂತ ಹೇಳ್ಬಿಟ್ಟು ಅಂತ, ನನ್ನನ್ನು ಜ್ಞಾನಿ ಮಾಡಿರ್ತಕ್ಕಂಥದ್ದು ನಿನ್ನ ಹೆಸರಪ್ಪ, ನಾನು ಸಮುದ್ರ ಲಂಘನ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಶಕ್ತಿನೇ ನಿಂದಪ್ಪ ಅಂತೇಳ್ಬಿಡು. ಎಲ್ಲ ರಾಮನ ಮೇಲೆ ಆರೋಪ ಮಾಡಿಬಿಡ್ತಾನೆ, ತನ್ನ ಮೇಲೆ ಒಂಚೂರು ಇಟ್ಕೊಳೋದಿಲ್ಲ. ಹಾಗಾಗಿ ಜೀವನದಲ್ಲಿ ತಪ್ಪಿಸ್ಕೋಬೇಕಾದ್ರೆ ಅಹಂಕಾರದಿಂದ 2 ದಾರಿಗಳಿದೆಯಂತ ವಿವೇಕಾನಂದರು ಹೇಳ್ತಕ್ಕಂಥದ್ದು. ಇದು 2 ದಾರಿಗಳು. ಒಂದೇನು ಅಂತಂದರೆ ಶಿವೋಹಂ 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 ಅಂತ ನಮ್ಮ ಶರೀರನ ಬ್ರಹ್ಮಾಂಡದ ಎತ್ತರಕ್ಕೆ ಬೆಳೆಸ್ಕೊಂಡ್ಬಿಡ್ತಕ್ಕಂಥದ್ದು. ಶರೀರ ಅಂತಂದರೆ ಇಲ್ಲಿ ನಮ್ಮ ಥಾಟನ್ನು ಬ್ರಹ್ಮಾಂಡದ ಎತ್ತರಕ್ಕೆ ಎತ್ಕೊಂಡು ಹೊರಟೋಗೋದು. ಅಂದರೆ ಎಲ್ಲ ನಾನೇ ಶಿವ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ಥಾಟಲ್ಲಿ ಎಲ್ಲ ಇಡೀ ಬ್ರಹ್ಮಾಂಡನ ವ್ಯಾಪಿಸ್ಕೊಂಡ್ಬಿಡ್ತಕ್ಕಂಥದ್ದು. ಇಲ್ಲ ಅಂದರೆ ದಾಸೋಹಂ 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 ಅಂದ್ಬಿಟ್ಟು ನಮ್ಮನ್ನು ತುಂಬ ಚಿಕ್ಕದು ಮಾಡ್ಕೊಂಡ್ಬಿಟ್ಟು ಆ ಕಟ್ಟಿರ್ತಕ್ಕಂಥ ಭವದ ಸರಪಣಿಗಳಿರುತ್ತಲ್ಲ, ಆ ಸರಪಣಿಗಳ ಆ ರಿಂಗುಗಳಿಂದಲೇ ತಪ್ಪಿಸ್ಕೊಂಡ್ಬಿಡೋದು. ಇಲ್ಲ ನಾವು ದಾಸೋಹ ಅನ್ಕೋಬೇಕು, ಇಲ್ಲ ಅಂತಂದರೆ ಸೋಹಂ ಅನ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ ಸದಾಶಿವ ಬ್ರಹ್ಮೇಂದ್ರರು ಹೇಳ್ತಾರೆ. ಪಿಬರೆ ರಾಮರಸಂ ಬರೆದಿದ್ದಾರಲ್ಲ ಸದಾಶಿವ ಬ್ರಹ್ಮೇಂದ್ರರು, ಅವ್ರು ಹೇಳ್ತಾರೆ, ಅವರು ಶ್ರೀಕೃಷ್ಣನ ಭಕ್ತರು. ಅವ್ರೇನು ಹೇಳ್ತಾ ಇದ್ರಂತೆ ಅಂತಂದರೆ ತವ ದಾಸೋಹಂ ಅಂತ ಹೇಳ್ತಾ ಇದ್ರಂತೆ ಕೃಷ್ಣನಿಗೆ. ದಾಸೋಹಂ 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 ಅಂತ ಹೇಳ್ತಾ ಇದ್ರಂತೆ. ಅಂದರೆ ನಾನು ನಿನಗೆ ದಾಸ ಅಂತ ಹೇಳ್ತಾ ಇದ್ರಂತೆ. ಕಡೆಗೆ ಏನಾಯ್ತಂತೆ, ಮೆಚೂರ್ ಅಂದರೆ ಒಂದು ಸ್ವಲ್ಪ ಆ ಭಕ್ತಿ ಮೆಚೂರ್ ಆಗೋ ಟೈಮ್ ಬರೋ ಅಷ್ಟೊತ್ತಿಗೆ ದಧಿ ಕ್ಷೀರ ಕದೀತಾ ಇರ್ತಕ್ಕಂಥ ಈ ಶ್ರೀಕೃಷ್ಣ, ದಧಿ ಅಂದರೆ ಮೊಸರು, ಕ್ಷೀರ ಅಂದರೆ ಹಾಲು, ದಧಿ ಕ್ಷೀರಗಳನ್ನು ಕದೀತಾ ಇರ್ತಕ್ಕಂಥ ಈ ಶ್ರೀಕೃಷ್ಣ ನಾನು ಹೇಳ್ತಾ ಇರ್ತಕ್ಕಂಥ ಪದದಲ್ಲಿ ದಾಕಾರನ್ನು ಕದ್ಕೊಂಡು ಹೊಟ್ಟೋದ ಅಂತ. ಏನು ಉಳಿತು? ಸೋಹಂ ಉಳ್ಕೊಂತು. ದಾಸೋಹಂ 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 ಅಂತ ಹೇಳ್ತಾ ಇದ್ದರೆ ಈ ಕಳ್ಳ ದಧಿ ಕ್ಷೀರಗಳನ್ನು ಕದೀತಾ ಇರ್ತಕ್ಕಂಥ ಈ ಶ್ರೀಕೃಷ್ಣ ಕಳ್ಳ ದಾ ಅಂತಕ್ಕಂಥ ಅಕ್ಷರನ್ನೇ ಕದ್ಕೊಂಡು ಹೊಟ್ಟೋಗ್ಬಿಟ್ಟ. ಕಡೆಗೇನು ಉಳ್ಕೊಂತು? ಸೋಹಂ ಮಾತ್ರ ಉಳ್ಕೊಂತು ಅಂತ. ನಾವು ಅರ್ಲಿ ಸ್ಟೇಜಸ್ನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೋಬಾರ್ದು. ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನಮಗಿನ್ನ ಶರೀರದ ಭಾವನೆ ಹೋಗಿರಲ್ಲ. ಈ ಶರೀರ ನಾನು, ನನ್ನ ಈ ಶರೀರಕ್ಕೆ ಇರ್ತಕ್ಕಂಥ ಹೆಸರು ನಂದು, ನಾನು ಇಂಥ ಕುಲದವನು, ನಾನು ಇಷ್ಟು ಎಜುಕೇಟೆಡ್ಡು, ಇದನ್ನೆಲ್ಲ ಅನ್ಕೊತಾ ಇರ್ತೀವಿ. ಆವಾಗ ನಾವೇನ ಅಹಂ ಬ್ರಹ್ಮಾಸ್ಮಿ ಅಂತ ಅಂದ್ಕೊಂಡ್ರೆ ನಮ್ಮ ಅಹಂ ಅಂತಕ್ಕಂಥದ್ದು ಆಕಾಶದ ಎತ್ತರಕ್ಕೆ ಬೆಳೆದೋಗುತ್ತೆ. ನನ್ನ ಸಮಾನ ಇಲ್ಲ ಅಂತೀವಿ ಅವಾಗ. ಹಂಗಾಗಿ ಏನು ಮಾಡಬೇಕು? ಫಸ್ಟ್ ನಾವೇನು ಮಾಡಬೇಕು? ದಾಸೋಹಂ ದಾಸೋಹಂ ದಾಸೋಹಂ. ಅಪ್ಪ ನಾನು ಭಗವಂತನ ದಾಸ, ಭಗವಂತನ ಆ ವಿನಯ ಕಲಿತಾಗ ಬರ್ತಾ 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 ಭಗವಂತ ಏನು ಮಾಡ್ತಾನೆ? ಸೋಹಂ ಅಂತಕ್ಕಂಥ ಅನುಭವವನ್ನು ನಮಗೆ ಮಾಡಿಸ್ಕೊಡ್ತಾನೆ. ಆಮೇಲೆ ನಮಗೇನು ಭಯ ಇಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಹಗ್ಗನ ಒಂದ್ಸಲಿ ಸುಟ್ಬಿಡ್ತೀವಿ, ಹಗ್ಗನ ಸುಟ್ಟುಬಿಟ್ಟಿರ್ತೀವಿ, ಅದು ಹಗ್ಗದ ಆಕಾರದಲ್ಲೇ ಇರುತ್ತೆ, ಹಗ್ಗ ಕಣ್ಣಂಗೆ ಕಾಣ್ತಾ ಇರುತ್ತೆ, ಆದರೆ ಕಟ್ಟಾಕೋ ಶಕ್ತಿ ಇರುತ್ತೆ ಅದಕ್ಕೆ, ಬರೀ ಬೂದಿ ಅದು. ಸುಮ್ಮನೆ ಹಿಂಗೆ ಮುಟ್ಟಿ ಎಲ್ಲ ಪುಡಿ ಆಗೋಗುತ್ತೆ, ಪುಡಿ ಆಗೋಗುತ್ತೆ. ಹಾಗೆ ಭಕ್ತನ ಅಹಮ್ಮು ಹಾಗಿರುತ್ತಂತೆ. ಅಂದರೆ ಅಹಂ ಇದ್ದಂಗೆ ಇರುತ್ತೆ, ಆದರೆ ಅಹಂ ಇರೋದಿಲ್ಲ, ಮುಟ್ಟಿದ್ರೆ ಎಲ್ಲ ಪುಡಿ ಆಗೋಗುತ್ತೆ. ಅಂಥ ಅಹಮನ್ನು ನಾವು ಇಟ್ಕೋಬೇಕು ಅಂತ. ಅದಕ್ಕೆ ಉದಾಹರಣೆನೇ ಯಾರು? ಆಂಜನೇಯ. ಅದಕ್ಕೆ ನೋಡಿ ಈ ಫ್ಲೈಟಲ್ಲಿ ಅಂದರೆ ಆಂಜನೇಯ ಹೋಗ್ತಾ ಇರಬೇಕಾಗಿರ್ತಕ್ಕಂಥ ಈ ಸಮುದ್ರ ಉಲ್ಲಂಘನ ಈ ಘಟ್ಟದಲ್ಲಿ ನಾವು ಕಲಿಬೇಕಾಗಿರೋದು, ನಮ್ಮ ಜೀವನದಲ್ಲಿ ಅಭಿಮಾನ ಅನಿವಾರ್ಯ, ಅಹಂಕಾರ 3 ಅಡ್ಡ ಬರುತ್ತಂತೆ ನಮಗೆ. ಅಭಿಮಾನದ ರೂಪದಲ್ಲಿ ಮೈನಾಕ ಅಡ್ಡ ಬರ್ತಾನೆ, ಅನಿವಾರ್ಯದ ರೂಪದಲ್ಲಿ ಸುರಸೆ ಅಡ್ಡ ಬರ್ತಾಳೆ, ಗೌರವ ಕೊಡಬೇಕು ಸುರಸೆಗೆ. ಆಮೇಲೆ ಅಹಂಕಾರದ ರೂಪದಲ್ಲಿ ಸಿಮ್ಮಿಕೆ ಅಡ್ಡ ಬರ್ತಾಳೆ. ಸಿಮ್ಮಿಕೆ ಏನೇನು ಮಾಡ್ದ ನೋಡಿ, ಮೈನಾಕನ್ನ ಎದೆಯಿಂದ ಟಚ್ ಮಾಡ್ದ, ಖುಷಿ ಹನುಮಂತನಿಗೆ, ಆಯ್ತಪ್ಪ ಹಾರ್ಟ್ಫುಲ್ಲಿ ತೊಗೊತೀನಿ ಅಂತೇಳ್ಬಿಟ್ಟು. ಆದರೆ ಹಾರ್ಟ್ ಒಳಗೆ ತೊಗೊಂಡ ಇಲ್ಲ, ಸಮುದ್ರದ ಮೇಲೆ ದೋಣಿ ಹೋಗೋವರೆಗೂ ದೋಣಿ ಸೇಫ್ ಆಗಿರುತ್ತೆ, ಹೌದಾ? ಅದೇ ದೋಣಿ ಒಳಗೆ ಸಮುದ್ರದ ನೀರು ಬಂದರೆ ಮುಣ್ಗೋಗುತ್ತೆ. ಹಾಗೇನೆ ಹೊಗಳಿಕೆ ಅಂತಕ್ಕಂಥದ್ದು, ಹೊಗಳಿಕೆ ಅಭಿಮಾನ ಅಂತಕ್ಕಂಥದ್ದು ನಮ್ಮ ಹೊರಗಡೆ ಇರೋವರೆಗೂ ಕೂಡ ನಾವು ಸೇಫ್ ಆಗಿರ್ತೀವಿ. ನಾವೇನು ನಮ್ಮ ಮನಸ್ಸು ಒಳಗಡೆಗೆ ತೊಗೊಂಡುವ ನಾವು ಮುಣ್ಗೋಗ್ತೀವಿ. ಅದನ್ನೇನು ಮಾಡ್ದ? ಎದೆಯಿಂದ ಟಚ್ ಮಾಡ್ದ ಆಂಜನೇಯ. ಅನಿವಾರ್ಯ ಸುರಸೆ ಏನು ಮಾಡ್ದ? ಓದಂಗೆ ಹೋಗಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಂದ, ಅನಿವಾರ್ಯ. ಅಹಂಕಾರ ಸಿಮ್ಮಿಕೆ ಏನು ಮಾಡ್ದ? ಸಿಮ್ಮಿಕೆಯನ್ನು ಸೀಳಾಕ್ಬಿಟ್ಟ. ಹಾಗಾಗಿ ಅಹಂಕಾರನ ಯಾವತ್ತಿಗೂ ಕೂಡ ಬೆಳೆಯೋದಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು. ಇದು ನಾವು ಹನುಮಂತನ ಜೀವನದಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು. ಯಾವ ಮಾರ್ಗದಿಂದ ಕಪಿಶ್ರೇಷ್ಠನು ಸಾಗುತ್ತಿದ್ದನೋ ಆ ಮಾರ್ಗದಲ್ಲಿದ್ದ ಸಾಗರವು ದೋಣಿಯಾಗಿ ಮಾಡಲ್ಪಟ್ಟಂತೆ ಅತಿ ಚಿಕ್ಕದಾಗಿ ಕಾಣುತ್ತಿತ್ತು. ಗೊತ್ತಲ್ವಾ? ಇವಾಗ ದೊಡ್ಡದು ಯಾವುದೋ ಒಂದು ಕಾಯ
ಆ ಸಮುದ್ರದ ಮೇಲೆ ಹಿಂಗೆ ತೇಲ್ಕೊಂಡು ಹೋಗ್ತಾ ಇದೆ ಅಂದರೆ ಸಮುದ್ರದ ನೀರು ಹಿಂಗೆ ಭಾಗ ಆಗತ್ತೆ, ಹಿಂಗೆ ಭಾಗ ಆಗತ್ತೆ. ಅವಾಗ ಸಮುದ್ರದ ನೀರು ಹೆಂಗೆ ಕಾಣುತ್ತೆ? ದೋಣಿ ಥರ ಕಾಣುತ್ತೆ. ಒಂದು ದೋಣಿ ಇದೆಯೇನೋ ಅನ್ನೋ ಥರದಲ್ಲಿ ಕಾಣುತ್ತೆ. ಯಾಕೆಂದರೆ ಅಷ್ಟು ಫೋರ್ಸ್ ಆಗಿ ಆ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಹನುಮಂತ ಅಂತಕ್ಕಂಥವನು ಹಾರ್ಕೊಂಡು ಹೋಗ್ತಿರ್ತಾನೆ. ಆ ನೀರನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ 2 ಭಾಗಗಳಾಗಿ ಸೀಳ್ತಾ ಆ ಹನುಮಂತ ಮಧ್ಯದಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಯು ಶೇಪ್ ಕಾಲುವೆ ಥರ ಹೋಗ್ತಾ ಇದೆ ಅಂತ. ಸಮುದ್ರದ ನೀರು ಆ ಎಲ್ಲೆಲ್ಲಿ ಹಾರ್ತಾನೋ ಸಮುದ್ರದ ಮೇಲೆ ಅಲ್ಲೆಲ್ಲ ಸಮುದ್ರದ ನೀರು ಯು ಶೇಪ್ ದೋಣಿ ಥರ ಆಗೋಗ್ತಾ ಇದೆ ಅಂತ. ಹಿಂಗಾಗತ್ತಂಥದ್ದು ನೀರು. ಆಂಜನೇಯ ಹಿಂಗೆ ಬರೋ ಅಷ್ಟೊತ್ತಿಗೆ ನೀರು ಹಿಂಗಾಗತ್ತಂತ. ಆ ಥರ ಮಾಡ್ಕೊತ ಹನುಮಂತ ಆ ಸಮುದ್ರದ ಮೇಲೆ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿಗೆ 88 ಶ್ಲೋಕಗಳು ಮುಗೀತು ಮೊದಲನೇ ಸರ್ಗದಲ್ಲಿ. ಇವತ್ತಿಗೆ ಈ ಪ್ರವಚನನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಮುಂದಿನ ಪ್ರವಚನನ ಮುಂದಿನ ತಿಂಗಳು ಭಾನುವಾರ ನಾವು ಮುಂದುವರಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಇದೆ ಮುಂದಿನ ಭಾನುವಾರ ಇದೆಯಲ್ಲ? ಓ ಸಾರಿ ಅಲ್ಲಿ ಶಂಕರ ಮಠದಲ್ಲಿ ಹೇಳಿ ಅದೇ ಸಾರಿ ಮುಂದಿನ ಭಾನುವಾರ ಎಷ್ಟನೇ ತಾರೀಕು ಬರುತ್ತೆ ಸರ್? 25ನೇ ತಾರೀಕು ಈ 89ನೇ ಶ್ಲೋಕದಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೊಳ್ಳೋಣ. 420 420 ಕರೆಕ್ಟ್. ಹೈದರಾಬಾದ್ ಅಷ್ಟು ದೂರ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಇಷ್ಟು ತನಕ ಸುಂದರಕಾಂಡದಲ್ಲಿ 3ನೇ ದಿವಸ ಇವತ್ತು ಪ್ರವಚನ. ಮೂರನೇ ವಾರ ನಮಗೆ ಪ್ರವಚನ ಮೂಲಕ ಸುಂದರವಾದ ವಿಷಯಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಶೇಷ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಜೈ ಶ್ರೀರಾಮ್. ಅದೇ ರೀತಿ ನಮಗೆ ಹತ್ತಿರದಲ್ಲಿರ್ತಕ್ಕಂಥ ಸೂರತ್ಪಲ್ಲಿ ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ನರೋತ್ತಮ ಸ್ವಾಮಿಗಳು ಸಹ ಇಲ್ಲಿ ಹಿಂದಿನ ವಾರನೂ ಸಹ ಇಲ್ಲಿ ಆಗಮಿಸಿದ್ದು ಪ್ರವಚನಕ್ಕೆ ಅವರು ಶುಭಾಶಯ ಕೋರಿದ್ದಾರೆ. ಈ ದಿವಸ ಸಹ ಅವರು ಇಲ್ಲಿ ಹಾಜರಿದ್ದು ಕೂತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಜೈ ಶ್ರೀರಾಮ್.